ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಸ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕತಕಲ್ಮಷಾಪನೋದನಪಟುತರೆ ಮೋಕ್ಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ದಶಮಸ್ಕಂದೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಹರಿ ಓಂ. ಶ್ರೀಶುಕೋವಾಚ ಭೂಮಿರ್ದ್ರಪ್ತನೃಪವ್ಯಾಜಾ ದೈತ್ಯಾನೀಕಶತಾಯುತೈಃ ಆಕ್ರಾಂತಾ ಭೂರಿಭಾರೇಣ ಬ್ರಾಹ್ಮಣಂ ಶರಣಂ ಯಯೌ ಗೌರ್ಭೂತ್ವಾ ಶ್ರುಮುಖೀ ಖಿನ್ನಾ ರುದಂತಿ ಕರುಣಂ ಯಥಾ ಉಪಸ್ಥಿತಂತಿಗೆ ತಸ್ಮೈ ವ್ಯಸನಂ ಸಮವೋಚತ. ಕೃಷ್ಣಾವತಾರದ ಕಥೆಯನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ಪರೀಕ್ಷಿತ್ ರಾಜರು ಕೇಳಿದಾಗ ಶುಕಾಚಾರ್ಯರು ಈ ದಶಮ ಸ್ಕಂದದಲ್ಲಿ ಮತ್ತು ಏಕಾದಶ ಸ್ಕಂದದ ಕೆಲವು ಭಾಗಗಳಲ್ಲಿ ವಿಸ್ತಾರವಾಗಿ ಕೃಷ್ಣ ಪರಮಾತ್ಮನ ಕಥಾವನ್ನು ನಿರೂಪಣೆ ಮಾಡುತ್ತಾರೆ. ಭೂಮಿ ಎಲ್ಲರನ್ನ ಧಾರಣೆ ಮಾಡಿದೆ. ಅದು ಧರಿತ್ರಿ ಅಂತಲೇ ಹೆಸರು ಅವಳಿಗೆ. ಎಲ್ಲರನ್ನ ಧಾರಣೆ ಮಾಡಿದ್ದಾಳೆ. ನಾವೆಲ್ಲ ಅದರ ಮೇಲೆ ಓಡಾಡ್ತೀವಿ, ತುಳಿತೀವಿ, ಉಗುಳ್ತೀವಿ, ಮಲಮೂತ್ರ ವಿಸರ್ಜನೆ ಮಾಡ್ತೀವಿ. ಏನು ಕೋಪ ಮಾಡ್ಕೊಂಬಲ್ಲ ಅವಳು. ಇಂತಹ ಸಹನ ಅಂತಕ್ಕಂತಹ ಗುಣ ಭೂಮಿಯನ್ನು ನೋಡಿ ಕಲ್ತ್ಕೋಬೇಕಂತೆ ನಾವು. ಇಂಥ ಭೂಮಿಗೂ ಕೂಡ ಒಂದು ಸಲ ತುಂಬ ಅಳು ಬಂದುಬಿಡುತ್ತಂತೆ. ಈ ದೈತ್ಯರ ಭಾರವನ್ನು ನಾನು ತಟ್ಕೊಂಬಕ್ಕಾಗಲ್ಲ. ಕೋಟಿ ಕೋಟಿ ಜನರನ್ನು ನಾನು ಧಾರಣೆ ಮಾಡಿದ್ದೀನಿ, ನನಗೇನು ತೊಂದರೆ ಇಲ್ಲ. ಆದರೆ ಈ ಭಗವದ್ವೇಷಿಗಳಿದ್ದಾರಲ್ಲ, ದೈತ್ಯರು, ಭಗವಂತನನ್ನು ನಿಂದನೆ ಮಾಡೋರು, ಇವರನ್ನು ನಾನು ಧಾರಣೆ ಮಾಡೋದಿಲ್ಲ. ಯಾವಾಗ ದೈತ್ಯರ ಸಂಖ್ಯೆ ಭೂಮಿ ಮೇಲೆ ಜಾಸ್ತಿ ಆಗೋಯಿತು, ಎರಡು ರೀತಿ ಭಾರ ಅವರು. ದೇಹದಿಂದಲೂ ಭಾರ, ಅದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಭಾರ ಇವಳಿಗೆ. ನನ್ನ ಮೇಲೆ ಓಡಾಡುತ್ತಾರೆ, ನನ್ನ ಗಂಡನನ್ನು ಬೈತಾರೆ. ಭೂದೇವಿಯ ಗಂಡ ಅವರು ವರಾದೇವರು. ವರಾದೇವರ ಹೆಂಡತಿ ಅವಳು ಭೂದೇವಿ. ಪತಿವ್ರತಾನಾಂ ಅಪರಕ್ವಬಾರಃ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ನನ್ನ ಮೇಲೆ ಓಡಾಡುತ್ತಾರೆ ಇವರು, ನನ್ನ ಪತಿಯನ್ನು ಬೈತಾರೆ. ಇಂತಹ ಪತಿವ್ರತ ಸ್ತ್ರೀಯರಿಗೆ ಬೇರೆ ಭಾರನೇ ಇಲ್ಲ. ಪತಿನಿಂದಕರನ್ನು ಕಂಡ್ರೆ ಅಂತಹ ತುಂಬ ಭಾರ ಆಗೋಯ್ತಂತೆ ಇವಳಿಗೆ. ಕಣ್ಣಲ್ಲಿ ನೀರು ಬಂದುಬಿಡ್ತು.
ಏನು ಮಾಡಬೇಕು ಇವಾಗ, ಈ ದೈತ್ಯರನ್ನೆಲ್ಲ ಹೆಂಗೆ ನಿವಾರಣೆ ಮಾಡೋದು ಅಂಥೇಳಿ ಹಸುವಿನ ರೂಪವನ್ನು ತಗೊಂಡು ಸೀದಾ ಬ್ರಹ್ಮದೇವರ ಹತ್ರ ಹೋದ್ಲವಳು. ಎಲ್ಲ ಹೇಳಿದ್ಲು, ಹಿಂಗಾಗೋಗಿದೆ ಅಂತ. ಬ್ರಹ್ಮದೇವರು ನೋಡಿದ್ರು, ಓಹೋ, ಈಗ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ದೈತ್ಯರೆಲ್ಲ ನಮ್ಮ ವರದಿಂದ ಕೂಡಿರೋರು ಇವರೆಲ್ಲ, ನಾವೇನು ಇವರನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಆ ಹಸುವನ್ನೂ ಕರ್ಕೊಂಡು, ಹಸುವಿನ ರೂಪದಲ್ಲಿದ್ದ ಭೂದೇವಿಯನ್ನು ಕರ್ಕೊಂಡು, ರುದ್ರದೇವರನ್ನು ಕರ್ಕೊಂಡು ಸೀದಾ ಕ್ಷೀರ ಸಮುದ್ರಕ್ಕೆ ಹೋದರು, ಭಗವಂತನ ವಾಸಸ್ಥಾನಕ್ಕೆ ಹೋದರು. ಪುರುಷ ಸೂಕ್ತೇನ, ಪುರುಷ ಸೂಕ್ತದಿಂದ ಭಗವಂತನನ್ನು ಚೆನ್ನಾಗಿ ಸ್ತೋತ್ರ ಮಾಡಿದ್ರು. ಹಿಂಗಾಗೋಗಿದೆ ಸ್ವಾಮಿ ಅಂತ. ಆಗ ಭಗವಂತ ಹೇಳ್ದ, ಒಳ್ಳೆ ಮೇಘ ಗಂಭೀರವಾಣಿ, ಬ್ರಹ್ಮದೇವರಿಗೆ ಕೇಳಿಸ್ತು, ಇನ್ಯಾವ ದೇವತೆಗಳು ಕೇಳಿಸ್ಲೇ ಇಲ್ಲ. ಆಮೇಲೆ ಬ್ರಹ್ಮದೇವರು ಭಗವಂತನ ಮಾತನ್ನು ಬೇರೆ ದೇವತೆಗಳಿಗೆ ಹೇಳ್ತಾರೆ, ಏನು ಅಳಬೇಡ್ರಿ, ಯೋಚನೆ ಮಾಡಬೇಡ ಭೂದೇವಿ, ಭಗವಂತ ಶೀಘ್ರದಲ್ಲೇ ಅವತಾರ ಮಾಡ್ತಾ ಇದ್ದಾನೆ. ವಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷಪರಃ ಜನಯಿಷ್ಯೆ ತತ್ಪ್ರೀತ್ಯರ್ಥಂ ಸಂಭವಂತು ಸುರಸ್ತ್ರೀಯ. ಇಷ್ಟರಲ್ಲೇ ಭಗವಂತ ವಸುದೇವನ ಹೆಂಡತಿ ಈ ದೇವಕೀ ದೇವಿಯಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಭೂಮಿ ಮೇಲೆ ಇರತಕ್ಕಂಥ ಎಲ್ಲ ದೈತ್ಯರನ್ನು ಸಂಹಾರ ಮಾಡ್ತಾನೆ, ಯೋಚನೆ ಮಾಡಬೇಡ್ರಿ ಎಂಬುದಾಗಿ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಎಲ್ಲ ಬಂದುಬಿಟ್ರು, ಅವರವ್ರ ಲೋಕಕ್ಕೆ ಹೊಟ್ಟೋಗ್ಬಿಟ್ರು. ಸರಿ, ಇನ್ನೇನು ಭಗವಂತ ಅವತಾರ ಮಾಡ್ತಾನೆ ಅಂತ ನಂಬಿಕೆ ಅವರಿಗೆ. ಇಲ್ಲೇನಾಗಿದೆ ಭೂಮಿಯಲ್ಲಿ ಅಂದರೆ, ಈ ವಸುದೇವನ, ಶೂರರಾಜನ ಮಗ ವಸುದೇವ, ಆ ವಸುದೇವನನ್ನು ದೇವಕನ ಮಗಳು ದೇವಕೀ ದೇವಿಗೆ ಕೊಟ್ಟು ಲಗ್ನ ಮಾಡಿದ್ದಾರೆ. ವಿವಾಹ ಎಲ್ಲ ಮುಗಿದ ಮೇಲೆ ವಾಪಸ್ಸು ಕಳಿಸ್ಕೊಡ್ಬೇಕಲ್ಲ ಗಂಡನ ಮನೆಗೆ, ದೊಡ್ಡ ಮೆರವಣಿಗೆ ಬರ್ತಾ ಇದೆ. ನೂತನ ದಂಪತಿಗಳನ್ನು ರಥದಲ್ಲಿ ಕೂಡಿಸಿದ್ದಾರೆ. ಕಂಸ ತಾನೇ ರಥವನ್ನು ಓಡಿಸ್ತಾ ಇದ್ದಾನೆ, ತನ್ನ ತಂಗಿಗೆ ಸಂತೋಷ ಉಂಟು ಮಾಡಬೇಕು ಅಂತ ಹೇಳಿ ಬಂಗಾರದ ಆ ಜೀನು ಕಡಿವಾಣವನ್ನು ಹಿಡಿದಿದ್ದಾನೆ. ಆನೆಗಳು, ಕುದುರೆಗಳು, ರಥಗಳು, ದಾಸದಾಸಿಯರು, ಶಂಖ, ಬೇರಿ, ಮೃದಂಗ, ಪಣವ, ಭಾರೀ ಮೆರವಣಿಗೆ ಅದು ಬರ್ತಾ ಇದೆ. ದಾರಿಯಲ್ಲಿ ಅಶರೀರವಾಣಿ ಆಯಿತು. ಅಸ್ಯಾಸ್ತ್ವಾಮಷ್ಟಮೋ ಗರ್ಭ ಹಂತಾನ ನಯಸೆ ಅಬುದ ಯಾಮ್ ನಯಸೆ, ಹೇ ಅಬುದ, ಹೇ ದಡ್ಡ, ಯಾಮ್ ನಯಸೆ, ಇಷ್ಟು ವೈಭವದಿಂದ ಏನು ಕರ್ಕೊಂಡು ಹೋಗ್ತಾ ಇದೆಯಾ, ಇವಳ 8ನೇ ಗರ್ಭನೇ ನಿನಗೆ ಮರಣ, ಇವಳಲ್ಲಿ ಹುಟ್ಟತಕ್ಕಂಥ 8ನೇ ಕೂಸೆ ನಿನ್ನನ್ನು ಸಂಹಾರ ಮಾಡೋದು ಅಂತ ಶರೀರವಾಣಿ ಆಗೋಯ್ತು. ಮಹಾದೈತ್ಯ ಅವನು, ಕಂಸ, ನರಭಕ್ಷಕ ರಾಕ್ಷಸ, ಅವನು ಸಾಮಾನ್ಯ ಅಲ್ಲ ಅವನು. ಅಲ್ಲೇ ನೋಡ್ರಿ ಸಂಹಾರ ಮಾಡೋಕ್ಕೆ ಉದ್ಯುಕ್ತನಾಗ್ಬಿಟ್ಟ ಅವನು. ಇಷ್ಟ ತನಕ ಪ್ರೀತಿಯಿಂದ ಕರ್ಕೊಂಬರ್ತಾ ಇದ್ದ, ಯಾವಾಗ ಇವಳೇ ನಿನ್ನನ್ನು ಸಂಹಾರ ಮಾಡ್ತಾನೆ, ಇವಳಲ್ಲಿ ಹುಟ್ಟೋದು ಅಂದಾಗ ಕೋಪ ಬಂದ್ಬಿಡ್ತು ಅವನಿಗೆ. ಕಛೇ ಗ್ರಹೀತ್, ಆ ಕೂದಲು ಹಿಡ್ಕೋತಾ ಇದ್ದಾನೆ ಆ ದೇವಕಿದು, ಖಡ್ಗ ತಗೊಂಡ, ಇವಳನ್ನಿಲ್ಲೇ ತುಂಡ್ರಿಸ್ಬಿಡ್ತೀನಿ ಅಂತ ಹೋದ. ವಸುದೇವ ಹೇಳ್ತಾನೆ, ಪಕ್ಕದಲ್ಲಿ ವಸುದೇವ ಕೂತಿದ್ದ, ಅವನು ಕಶ್ಯಪ ಋಷಿಗಳು ಸಾಮಾನ್ಯ ಅಲ್ಲ ಅವರು. ವಸುದೇವ ಮೊದಲು ಸಾಮೋಪಾಯದಿಂದ ಹೇಳ್ತಾನೆ, ನೋಡಪ್ಪ, ಶ್ಲಾಘನೀಯ ಗುಣಾಶೂರೈ ಭವಾನ್ ಭೋಜ ಯಶಸ್ಕರ, ಒಳ್ಳೆ ವಂಶದಲ್ಲಿ ಬಂದವನು ನೀನು, ಇಂಥ ಸದ್ವಂಶದಲ್ಲಿ ಬಂದಿರತಕ್ಕಂಥ ನೀನು, ಒಳ್ಳೆ ಗುಣಗಳಿಂದ ಕೂಡಿರ್ತಕ್ಕಂಥ ನೀನು ಇಂಥ ಕೆಲಸ ಮಾಡೋದಾ? ಅವಳು ಹೆಂಗಸನ್ನು ಕೊಲ್ಲಬಾರ್ದು, ತಂಗಿ ಭಗಿನಿಯನ್ನು ಕೊಲ್ಲಬಾರ್ದು. ಇದು ಎಂಥ ಸಮಯ ಇದು, ವಿವಾಹದ ಸಮಯ ಇದು, ಉದ್ವಾಹ ಪರ್ವ ಅಂತ ಕರೀತಾರೆ ಅದಕ್ಕೆ. ಇಂಥ ಸಮಯದಲ್ಲಿ ಇಂಥ ಕೆಲಸ ಮಾಡೋದಾ? ನಿಂಗೆ ಕೀರ್ತಿ ಬರುತ್ತಾ? ಇಂಥ ಕೆಲಸ ಮಾಡೋಕ್ಕೆ ಹೊರಟಿದೆಯಲ್ಲ, ಬೇಡ, ಮಾಡಬೇಡ. ನೋಡು ಕಂಸ, ನಿಂಗೆ ಹೇಳ್ತೀನಿ, ಮೃತ್ಯುರ್ಜನ್ಮವತಾಂ ವೀರ ದೇಹೇನ ಸಹಜಾಯತೆ. ವಸುದೇವ ಹೇಳ್ತಾನೆ, ಒಬ್ಬ ಮನುಷ್ಯ ಹುಟ್ಟದ ಅಂದರೆ ಅವನ ಜೊತೆಯಲ್ಲೇ ಹುಟ್ಟುವ ಇನ್ನೊಂದು ಅಂದರೆ ಅವನ ಮರಣ. ನಾವು ಹುಟ್ಟೋವಾಗಲೇ ನಮ್ಮ ಮರಣ ಹುಟ್ಟತ್ತೆ ನಮ್ಮ ಜೊತೆಗೆ. ಅದ್ಯೈವ ಅಬ್ಧಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಇವತ್ತೋ ಅಥವಾ ಇಂದು ಒಂದು 100 ವರ್ಷಕ್ಕೋ ಸಾಯೋದಂತೂ ಗ್ಯಾರಂಟಿ. ಅದರಿಂದ ನೀನು ಇವಳನ್ನು ಕೊಂದುಬಿಟ್ರೆ ನೀನೇನು ಚಿರಂಜೀವಿಯಾಗಿ ಉಳ್ಕೊಂಬಲ್ಲ, ನೀ ಸತ್ತೇ ಸಾಹಿತ್ಯ. ನೀ ಸಾಯಬಾರ್ದು ಅಂತ ತಾನೇ ಇವಳನ್ನು ಸಾಯಿಸಕ್ಕೆ ಹೊರಟಿರೋದು. ಪ್ರತಿಯೊಬ್ಬ ಮನುಷ್ಯನೂ ಸಾಯಲೇಬೇಕು, ಸಾಯದೆ ಸಾಯ್ತಾನೆ. ಈ ದೇಹ ಪಂಚಭೂತಗಳಿಂದ ಆಗಿರ್ತಕ್ಕಂಥ ದೇಹ ಇದು. ಮತ್ತೆ ವಾಪಸ್ಸು ಪಂಚಭೂತಗಳಲ್ಲಿ ವಿಲೀನ ಆಗಿಬಿಡುತ್ತೆ ಅಗ್ನಿಗೆ ಸಮರ್ಪಣೆ ಮಾಡಿದಾಗ. ಈ ಜೀವನಿಗೆ ಇನ್ನೊಂದು ಹೊಸ ದೇಹ ಬರುತ್ತೆ. ಆದ್ದರಿಂದ ಕೊಲ್ಲಬೇಡ ಇವಳನ್ನು. ಎಷ್ಟೋ ಬುದ್ಧಿವಾದ ಹೇಳ್ದ ಅವನು ವಸುದೇವ. ಕೇಳಬೇಕಲ್ಲ, ಇವನು ಮಹಾದೈತ್ಯ, ಇವನು ಕಾಲನೇಮಿ. ಕೇಳಲಿಲ್ಲ ಅವನು. ಕಡೆಗೆ ಅವನು ಹೇಳ್ತಾನೆ,
ಇವಳಲ್ಲಿ ಹುಟ್ಟತಕ್ಕಂಥ ಎಲ್ಲ ಮಕ್ಕಳನ್ನು ನಿಂಗೆ ತಂದು ಕೊಟ್ಬಿಡ್ತೀನಿ. ಪುತ್ರಾನ್ ಸಮರ್ಪಯಿಷ್ಯೆ. ಹುಟ್ಟುತ್ತಿದ್ದಂಗೆ ಮಕ್ಕಳನ್ನು ಇವಳಿಗೆ ಕೊಟ್ಬಿಡ್ತೀನಿ, ನಿಂಗೆ ಕೊಟ್ಬಿಡ್ತೀನಿ, ನೀನೇ ಸಂಹಾರ ಮಾಡಿಬಿಡು. ಆವಾಗ ನಿನ್ನನ್ನು ಸಂಹಾರ ಮಾಡೋ ಪ್ರಶ್ನೆನೇ ಬರಲ್ಲ ಅಂದ. ಸರಿ, ಅವನಿಗೆ ಸ್ವಲ್ಪ ಸಮಾಧಾನ ಆಯಿತು. ಅವನು ಒಳಗಡೆ ಇಬ್ಬರು ಸೇರ್ಕೊಂಡ್ಬಿಟ್ಟಿದ್ದಾರೆ, ಒಂದೇ ದೇಹ, ಒಳಗಡೆ ಇಬ್ಬರು ಜೀವಿಗಳು, ಒಬ್ಬರು ಭೃಗುಋಷಿಗಳು, ಒಬ್ಬ ಕಾಲನೇಮಿ ಅಂತ ದೈತ್ಯ. ಒಳಗಡೆ ಭೃಗುಋಷಿಗಳು ವ್ಯಾಪಾರ ಮಾಡ್ತಾ ಇದ್ದಾಗ ಒಳ್ಳೆ ಬುದ್ಧಿ ಇರುತ್ತೆ ಇವನಿಗೆ, ಕಂಸನಿಗೆ. ಒಳಗಡೆ ಕಾಲನೇಮಿ ವ್ಯಾಪಾರ ಮಾಡ್ತಾ ಇದ್ದಾಗ ದುಷ್ಟ ಬುದ್ಧಿ ಇರುತ್ತೆ. ಸರಿ, ಇವನ ಮಾತು ಸರಿ ಅನ್ನಿಸ್ತು. ಸರಿ ಅಂತ ಹೇಳಿ ಒಳಗಡೆ ಮೆರವಣಿಗೆ ಎಲ್ಲ ಮುಗೀತು. 1 ವರ್ಷ ಆಯಿತು. 1 ವರ್ಷಕ್ಕೆ 1 ಮಗುವಂತೆ 6 ಗಂಡು ಮಗು ಹೊಡೆದ್ಲು ಅವಳು ದೇವಕಿ. ಮೊದಲನೇ ಮಗ ಕೀರ್ತಿವಂತ ಅಂತ. ಆ ಕೂಸು ಹುಟ್ಟಿದ ತಕ್ಷಣ ವಸುದೇವ ಕೈಯಲ್ಲಿ ಕೂಸನ್ನು ತಗೊಂಬಂದು ಕೊಟ್ಟುಬಿಟ್ಟ ಕಂಸನಿಗೆ. ಹೇಳಿದ್ನಲ್ಲಪ್ಪ ಮಕ್ಕಳನ್ನು ಕೊಡ್ತೀನಿ ಅಂತ, ತಗೋ. ಕಂಸನಿಗೆ ಆ ಕೂಸನ್ನು ಕೊಲ್ಲಕ್ಕೆ ಇಷ್ಟ ಬರಲಿಲ್ಲ. ನಗತಾ ಹೇಳ್ದ, ಪ್ರತಿಯಾತು ಕುಮಾರೋಯಂ ನಹ್ಯಸ್ಮಾದಸ್ತಿ ಮೇ ಭಯಂ. ಅವನು ಹೇಳ್ತಾನೆ, ವಸುದೇವ ಎಷ್ಟು ಪ್ರಾಮಾಣಿಕ ನೀನು, ಕೊಡ್ತೀನಿ ಅಂತ ಹೇಳಿದ್ದಿ, ಕೊಟ್ಟೇ ಬಿಟ್ಟು. ಅದೇನು ದುಡ್ಡೋ ಕಾಸ ಕೊಟ್ಬಿಡಕ್ಕೆ? ಮಗು, ಸ್ವಂತ ಮಗ, ಅದು ಗಂಡು ಕೂಸು, ಪಾವಕೋಪಮಃ, ಪಳಪಳ ಪಳಪಳ ಹೊಳಿತಾ ಇದೆ, ಭಾಗವತ ಹೇಳುತ್ತೆ. ತಗೊಂಬಂದು ಕೊಟ್ಟ ಅವನು. ಕಂಸನಿಗೆ ಕೊಲ್ಲಕ್ಕೆ ಇಷ್ಟ ಬರಲಿಲ್ಲ. ಪ್ರತಿಯಾತು, ತೊಗೊಂಡೋಗ್ಬಿಡು. ಇದರಿಂದ ಏನು ನಂಗೆ ಭಯ ಇಲ್ವಲ್ಲ, ನನಗೆ ಮರಣ 8ನೇ ಕೂಸಿಂದ, ಇದನ್ನು ಮೊದಲನೇದಿದು, ತೊಗೊಂಡೋಗು ಅಂದ. ವಸುದೇವ ತಗೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಅವನಿಗೆ ನಂಬಿಕೆ ಬರಲಿಲ್ವಂತೆ, ಕಂಸನ ಮಾತಿನ ಮೇಲೆ ವಿಶ್ವಾಸ ಬರಲಿಲ್ಲ. ಅಷ್ಟರೊಳಗೆ ನಾರದರು ಬಂದರು. ನಾರದರು ಕೇಳಿದ್ರು, ಕಂಸ ಕೂಸನ್ನು ಯಾಕೆ ಕಳಿಸ್ಬಿಟ್ಟು ವಾಪಸ್ಸು? ನಾರದ್ರೆ, ಇದು ಮೊದಲನೇ ಕೂಸು, ಇದರಿಂದ ಏನು ನನಗೆ ತೊಂದರೆ ಇಲ್ಲ, 8ನೇ ಕೂಸನ್ನು ಸಂಹಾರ ಮಾಡ್ತೀನಿ, ಇದನ್ನು ಯಾಕೆ ಸಂಹಾರ ಮಾಡಬೇಕು ಅಂದ. ನಾರದರು ಹೇಳಿದ್ರು, ಅಲ್ಲೋ ಕಂಸ, ನೀನು ಯಾರು ಅಂತ ತಿಳ್ಕೊಂಡಿದ್ಯಾ? ನೀವೆಲ್ಲ ದೈತ್ಯರು, ನೀನು ಕಾಲನೇಮಿ, ನೀನು ಇವರೆಲ್ಲ ಯಾರು ಅಂತ ತಿಳ್ಕೊಂಡಿದ್ಯಾ? ಈ ವಸುದೇವ ದೇವಕಿ ಅವರೆಲ್ಲ ದೇವತೆಗಳು, ನಿಮ್ಮನ್ನು ಸಂಹಾರ ಮಾಡೋಕ್ಕೆ ಬಂದಿರೋದು ಅವರೆಲ್ಲ. ನಿಮಗೆ ಮೊದಲಿಂದ ಅವ್ರಿಗೆ ಆಗೋದಿಲ್ಲ, ದೇವತೆಗಳಿಗೆ ದೈತ್ಯರುಗಳಿಗೆ. ಏನೋ ಉಪಾಯ ಮಾಡಿ ನಿಮ್ಮನ್ನೆಲ್ಲ ಕೊಲ್ಲಬೇಕು ಅಂತಲೇ ಅವರೆಲ್ಲ ಬಂದಿರೋದು. ಅಲ್ಲೋ ಯಾವ ಕಡೆಯಿಂದ 8 ಅಂತ ಕೇಳ್ತಾರೆ ನಾರದರು. 8 ಯಾವ ಕಡೆಯಿಂದ 8? ಈ ಕಡೆಯಿಂದ ಎಣಿಸಿದ್ರೆ ಇದು 8 ಆಗುತ್ತೆ, ಈ ಕಡೆಯಿಂದ ಎಣಿಸಿದ್ರೆ ಇದು 8 ಆಗುತ್ತೆ. 8 ಕಡ್ಡಿ ಇಟ್ಬಿಟ್ಟು 8ನೇ ಕಡ್ಡಿ ಯಾವುದು ಅಂತ ಕೇಳ್ರಿ ಬೇಕಾರೆ. ನೀವು ಯಾವ ಕಡೆಯಿಂದ ಎಣಿಸಿದ್ರೆ ರಿವರ್ಸ್ ಆಗ್ಬಿಡುತ್ತದು. ಇತ್ಲ ಕಡೆಯಿಂದ ಎಣಿಸ್ಕೊಂಬಂದ್ರೆ ಇದು 8ನೇದಾಗುತ್ತೆ, ಇತ್ಲ ಕಡೆಯಿಂದ ಎಣಿಸ್ಕೊಂಬಂದ್ರೆ ಇದು 8ನೇದಾಗ್ಬಿಡುತ್ತೆ. ದೇವತೆಗಳೆಲ್ಲ ಯಾವ ಕಡೆಯಿಂದ ಎಣಿಸ್ತಾರೆ ಅಂದರೆ ಈ ಕಡೆಯಿಂದ ಎಣಿಸ್ತಾರಂತೆ ಅವರು. ಅಂಕಾನ ವಾಮತೋಗತಿ ಅಂತ ಬರೆಯೋವಾಗ ಹಿಂಗೆ ಬರಿಬೇಕು, ಎಣಿಸೋವಾಗ ಹಿಂಗೆ ಎಣಿಸ್ಬೇಕು ಅಂತ ರೂಲ್ಸ್ ಅದು. ಅಯ್ಯೋ ಇದೇ 8ನೇದಾಗ್ಬಿಡುತ್ತಪ್ಪ, ಹೇಳಕ್ಕಾಲ. ದೇವತೆಗಳು ಬಹಳ ಅವರು ಮೋಸ, ನಿಮಗೆ ದೈತ್ಯರನ್ನು ಕಂಡ್ರೆ ಸಂಹಾರ ಮಾಡಿಬಿಡು ಅಂದರು ನಾರದರು. ಸದ್ಯ ಒಳ್ಳೆ ವಿಷಯ ಹೇಳಿದ್ರಿ ಸಕಾಲಕ್ಕೆ ಬಂದು ಅಂತ ಹೇಳಿ, ತಗೊಂಬ ಇಲ್ಲಿ ವಸುದೇವ ಅಂದ. ತಂದ್ಕೊಟ್ಟ ಅವನು. ಫಟ್ ಅಂತ ಹೊಡೆದ ಬಂಡೆ ಮೇಲೆ, ಸತ್ತೋಯ್ತದು. ಎಲ್ಲರಿಗೂ ನಾರದರ ಮೇಲೆ ಈ ಸಂದರ್ಭದಲ್ಲಿ ಕೋಪ ಬಂದ್ಬಿಡ್ತು. ಈ ನಾರದರು ಇಂಥ ಕೆಲಸ ಮಾಡೋದ, ಬರದೇ ಇದ್ದಿದ್ರೆ ಒಂದು ಕೂಸು ಉಳ್ಕೊಂಬೋದು ಅಂತ. ಭಾಗವತ ಹೇಳುತ್ತೆ, ದೇವಕಾರ್ಯಾರ್ಥ ಮುದ್ಯತಃ. ಆ ಕೂಸು ಸಾಯಬೇಕಾಗಿತ್ತು ಕಂಸನಿಂದ, ಅದಕ್ಕೆ ನಾರದರು ಸಾಯಿಸಿದ್ದು. ದೇವತೆಗಳ ರಹಸ್ಯ ಮನುಷ್ಯರಿಗೆ ಗೊತ್ತಾಗೋದಿಲ್ಲ, ಮನುಷ್ಯರ ರಹಸ್ಯನೇ ಮನುಷ್ಯರಿಗೆ ಗೊತ್ತಾಗೋದಿಲ್ಲ ಕೆಲವು ಸಲ. ಅವ್ರು ಯಾವ ದೃಷ್ಟಿಯಿಂದ ಮಾತಾಡಿರ್ತಾರೆ ಅಂತ ನಮಗೇನು ಗೊತ್ತಾಗುತ್ತೆ? ಆದ್ದರಿಂದ ಏನೋ ಸೀಕ್ರೆಟ್ ಇಟ್ಕೊಂಡಿರ್ತಾರೆ, ನಾವೇನೋ ಅನ್ಕೋತೀವಿ, ಅದೇನೋ ಇನ್ನೊಂದಾಗಿರುತ್ತೆ ಲೋಕದಲ್ಲಿ. ಅಂಥದ್ರಲ್ಲಿ ದೇವತೆಗಳ ರಹಸ್ಯ ಮನುಷ್ಯರಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ನಾರದರು ಮಾಡಿರ್ತಕ್ಕಂಥದ್ದು ಒಳ್ಳೆ ದೇವ ಕಾರ್ಯ. ಅದು ಮುಂದೆ ತೋರಿಸ್ತಾರೆ ಅವರು. 6 ಮಕ್ಕಳನ್ನು ಹೀಗೆ ಕೊಂದುಬಿಟ್ಟ. 1 ವರ್ಷಕ್ಕೆ 1 ಮಗು ಹುಟ್ಟೋದು, ಇವನು ತೊಗೊಂಡು ಕೊಡೋದು, ಅವನು ಸಂಹಾರ ಮಾಡೋದು. ಆಮೇಲೆ ಭಗವಂತ ಈ ಶೇಷದೇವರನ್ನ ಕರೆದ. ಶೇಷ ಬಾಯಿಲಿಯಿಂದ, ನೀನು ಹೋಗು, ಈಗ ನೀನು ಹುಟ್ಟು ಅಂದ. ಭಗವಂತ ಅವ್ರಿಗೊಂದು ಅವಕಾಶ ಕೊಟ್ಟ. ರಾಮಾವತಾರದಲ್ಲಿ ಲಕ್ಷ್ಮಣ ಆಗಿ ಹುಟ್ಟಿದ್ದ ಅವನು ಶೇಷದೇವರು. ಈ ಸಲ ಭಗವಂತ ಮುಂಚೆ ಕಳಿಸ್ಬಿಟ್ಟ, ಬಲರಾಮನಾಗಿ ಹುಟ್ಟು ಅಂದ. 3 ತಿಂಗಳ ಕಾಲ ದೇವಕಿ ಗರ್ಭದಲ್ಲಿದ್ದರು ಅವರು ಶೇಷದೇವರು. ಆ ಸಂದರ್ಭದಲ್ಲಿ ಭಗವಂತ ತನ್ನ ಹೆಂಡತಿಯನ್ನು ಕರೆದ. ಯೋಗಮಾಯ ಅಂತ ಕರೀತಾರೆ, ದುರ್ಗಾದೇವಿ, ಲಕ್ಷ್ಮೀದೇವಿಯ ದುರ್ಗಾ ರೂಪ ಏನಿದೆ ಆ ದುರ್ಗಾದೇವಿಯನ್ನು ಕರೆದ. ದುರ್ಗಾ ಬಾಯಿಲ್ಲಿಯಿಂದ ಬಂದವಳು, ನಮಸ್ಕಾರ ಮಾಡಿದ್ಲು. ಏನು ಸ್ವಾಮಿ ಅಂದ್ಲು. ನೋಡು, ಈ ಶೇಷದೇವರೇನಿದ್ದಾರೆ ಈ ದೇವಕಿಯ ಉದರದಲ್ಲಿ, ಅದನ್ನು ಎಳೆದುಬಿಡು ಆ ಗರ್ಭವನ್ನು. ಆ ವಸುದೇವನ ಇನ್ನೊಬ್ಬ ಹೆಂಡತಿ ಇದ್ದಾಳೆ, ರೋಹಿಣಿ ಅಂತ ಗೋಕುಲದಲ್ಲಿ. ಗಚ್ಚ ದೇವಿ ವ್ರಜಂಭದ್ರೆ ಗೋಪಿರಲಂಕೃತಂ ರೋಹಿಣಿ ವಸುದೇವಸ್ಯ ಭಾರ್ಯಾಸ್ತೆ ನಂದಗೋಕುಲೆ ಅನ್ಯಾಂಶ್ಚ ಕಂಸ ವಿಘ್ನಾ
ತತ್ ಸಂವಿಕರ್ಷ ರೋಹಿಣ್ಯ ಉದರೇ ಸನ್ನಿವೇಶಯ. ಭಗವಂತ ಹೇಳ್ತಾನೆ, ಈ ಗರ್ಭ ತೆಗೆದುಬಿಡು, ದೇವಕ್ಕಿದು ಎಳ್ಕೊಂಬಿಟ್ಟು ಆ ರೋಹಿಣಿ ಅಂತ ಇನ್ನೊಬ್ಬ ಹೆಂಡತಿ ಇದ್ದಾಳಲ್ಲ ಅವಳ ಗರ್ಭದಲ್ಲಿ ಸೇರಿಸ್ಬಿಡು, ಅವಳು ಉದರದಲ್ಲಿ. ಇದು ಒಂದು ಕೆಲಸ. ನೀನು ಅವತಾರ ಮಾಡು ಅಂದ ಭಗವಂತ. ಆ ನಂದಗೋಪನ ಮಗಳಾಗಿ ನೀನು ಅವತಾರ ಮಾಡು. ಲೋಕದಲ್ಲಿ ನಿನ್ನನ್ನು ಬೇಕಾದಷ್ಟು ಹೊಗಳುತ್ತಾರೆ, ನಿನ್ನನ್ನು ಪೂಜೆ ಮಾಡ್ತಾರೆ. ಕಾಳಿ ಅಂತಾರೆ, ದುರ್ಗಾ ಅಂತಾರೆ, ಚಂಡಿಕಾ ಅಂತಾರೆ, ವಿಜಯ ಅಂತಾರೆ, ಅಂಬಿಕಾ ಅಂತಾರೆ. ಇದೆಲ್ಲ ನಿನ್ನ ಹೆಸರು. ನಾರಾಯಣಿ ಅಂತಾರೆ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕಾ, ನಾರಾಯಣಿ, ಶಾರದಾ, ಬೇಕಾದಷ್ಟು ಪೂಜೆ ರೀ. ಉತ್ತರ ಭಾರತದಲ್ಲಿ ಜಾಸ್ತಿ ದುರ್ಗಾ ಪೂಜೆ, ಭಾರಿ ಪೂಜೆ ಮಾಡ್ತಾರೆ. ನಿನ್ನನ್ನು ನೀನು ಪೂಜೆ ಮಾಡಿ ಪೂಜಿತಳಾಗು ಅಂದ ಭಗವಂತ. ಸರಿ, ಬಂದ್ಲು ಅವಳು. ದೇವಕಿ ದೇವಿಯಲ್ಲಿ ಏನು ಶೇಷದೇವರಿದ್ದರೂ ಎಳೆದ್ಲು ಆ ಗರ್ಭವನ್ನು. ಗೋಕುಲದಲ್ಲಿ ರೋಹಿಣಿ ಇದ್ಲು. ವಸುದೇವನಿಗೆ 13 ಜನ ಹೆಂಡತಿಯರು. ಇನ್ನೊಬ್ಬಳು ಅಲ್ಲಿದ್ಲು, ಅವಳ ಉದರದಲ್ಲಿ ಸೇರಿಸಿದ್ಲು ಇವಳನ್ನು. ಇದೆಲ್ಲ ಹರಿವಂಶದಲ್ಲಿ ವಿಸ್ತಾರವಾಗಿ ಕಥೆ ಇದೆ. ಎಲ್ಲರೂ ದೇವಕಿ ದೇವಿಗೆ 7ನೇ ಗರ್ಭ ಸ್ರಾವ ಆಗೋಯ್ತು ಅಂತಲೇ ತಿಳ್ಕೊಂಬಿಟ್ರು. ಕಂಸನೂ ಹಾಗೆ ತಿಳ್ಕೊಂಬಿಟ್ಟ, 7ನೇ ಗರ್ಭ ಹುಟ್ಟಲಿಲ್ಲ, 7ನೇ ಗರ್ಭ ಸ್ರಾವ ಆಗೋಯ್ತು ಅಂತ. ಆ ಗರ್ಭ ಹುಡುಕ್ತಾನೆ, ಎಷ್ಟು ಆ ಸ್ರಾವಿತ ಗರ್ಭನೇ ಬೇಕಾದಷ್ಟು ಹುಡುಕ್ತಾನಂತೆ ಕಂಸ. ಅದೆಲ್ಲಿ ಹುಡ್ಕೊಂಬನ್ರಿ ಅಂತ. ಅದೆಲ್ಲಿ ಸಿಗಬೇಕು? ಅದು ರೋಹಿಣಿ ಉದರದಲ್ಲಿ ಸ್ಥಾಪನೆ ಮಾಡಿಬಿಟ್ಟಿಯಾಳೆ ಅವಳು. ಕಡೆಗೆ ಬಿಟ್ಟುಬಿಟ್ಟ ಅದನ್ನು. ಆಮೇಲೆ ಭಗವಂತ ತಾನು ವಸುದೇವನನ್ನು ಪ್ರವೇಶ ಮಾಡಿ ತನ್ಮೂಲಕ ದೇವಕಿಯನ್ನು ಪ್ರವೇಶ ಮಾಡಿ, ದೇವಕಿಯ ಉದರದಲ್ಲಿ ನಮ್ಮ ಸ್ವಾಮಿ ಇದ್ದಾನೆ. ಒಳ್ಳೆ ಕಳೆ ಬಂದ್ಬಿಡ್ತು ದೇವಕಿ ಮುಖದಲ್ಲಿ. ಕಂಸ ನೋಡ್ದ ದೇವಕಿಯ ಮುಖವನ್ನು. ಇದು 8ನೇ ಗರ್ಭ ಅಂತ ಬೇರೆ ಬೇಕಾದಷ್ಟು ಎಕ್ಸ್ಟ್ರಾ ಪೊಲೀಸುಗಳನ್ನು, ಎಕ್ಸ್ಟ್ರಾ ರಕ್ಷಣೆಯನ್ನು, ಅದು ಇದು ಎಲ್ಲ ಹಾಕಿದ್ದ ಅವನು, ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಆ ದೇವಕಿಯ ಮುಖದಲ್ಲಿ ಅಪಾರ ತೇಜಸ್ಸು. ಕೃಷ್ಣ ಒಳಗಡೆ ಇದ್ದಾಗ ಕಂಸ ನೋಡಿದಂತೆ, ಓ 7 ಮಕ್ಕಳು ಇವಳ ಉದರದಲ್ಲಿದ್ದಾಗ ಇವಳ ಮುಖದಲ್ಲಿ ಇಂಥ ಕಾಂತಿ ಇರಲಿಲ್ಲ. ಈಗ ಇವಳ ಮುಖದಲ್ಲಿ ಇಂಥ ಕಾಂತಿ ಇದೆ ಅಂದಮೇಲೆ ಇದು ಯಾವುದೋ ಭಾರೀ ಕೂಸಿರಬೇಕು, ನನ್ನನ್ನು ಕೊಲ್ತಕ್ಕಂಥದ್ದೇ ಇರಬೇಕು ಅಂತೇಳಿ ವಿಶೇಷ ಇದು ಮಾಡ್ತಾ ಇದ್ದಾನೆ, ಬಂದೋಬಸ್ತು. ಇದು ಹುಟ್ಟಿದ ತಕ್ಷಣ ನಂಗೆ ಬಂದು ಹೇಳಬೇಕು ಅಂತ. ಇವಳನ್ನೇ ಕೊಂದುಬೋಣ ಅಂತ ಹೋದ. ಆದರೆ ಅವನಿಗೆ ಗೊತ್ತು, ಈ ಸ್ತ್ರೀಯರನ್ನು ಸಂಹಾರ ಮಾಡಿದ್ರೆ, ಅದರಲ್ಲೂ ಗರ್ಭಿಣಿಯನ್ನು ಸಂಹಾರ ಮಾಡಿದ್ರೆ ಕೀರ್ತಿ, ಸಂಪತ್ತು, ಆಯಸ್ಸು ಎಲ್ಲ ಹೊಟ್ಟೋಗ್ಬಿಡುತ್ತೆ ಅಂತ ಗೊತ್ತಿತ್ತು ಅವನಿಗೆ. ಸುಮ್ಮನೆ ಇದ್ದ. ಯಾವಾಗಲೂ ಅವದೇ ಯೋಚನೆ, 8ನೇ ಗರ್ಭ ಹುಟ್ಟತ್ತೆ ನನ್ನ ಸಾಯಿಸತ್ತೆ, 8ನೇ ಗರ್ಭ ಹುಟ್ಟುಬಿಡುತ್ತೆ, ಯಾವಾಗ ಹುಟ್ಟತ್ತೋ ಅಂತ. ಸರಿ, ಭಗವಂತ ಏನು ಮಾಡಿದ ಅವನು? ಈ ಕಾಲದಲ್ಲಿ ಬ್ರಹ್ಮದೇವರು ನೋಡಿದ್ರು, ನಮ್ಮ ಸ್ವಾಮಿ ಇದ್ದಾನೆ ದೇವಕಿಯ ಉದರದಲ್ಲಿ. ಆ ಉದರದಲ್ಲಿರ್ತಕ್ಕಂಥ ಭಗವಂತನನ್ನು ಸ್ತೋತ್ರ ಮಾಡಬೇಕು ಅಂತ ಹೇಳಿ ರುದ್ರದೇವರನ್ನ ಕರ್ಕೊಂಡು, ದೇವತೆಗಳನ್ನೆಲ್ಲ ಕರ್ಕೊಂಡು, ಎಲ್ಲರನ್ನೂ ಕರ್ಕೊಂಡು, ನಾರದಾದಿಗಳನ್ನು ಕರ್ಕೊಂಡು ಆ ದೇವಕಿಯ ಉದರದಲ್ಲಿರುವ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಇದಕ್ಕೆ ಗರ್ಭಸ್ತುತಿ ಅಂತ ಕರೀತಾರೆ. ಸತ್ಯೌರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಸತ್ಯವ್ರತಂ, ಹೇ ಸ್ವಾಮಿ ನೀನು ಉತ್ತಮ ಜ್ಞಾನಾನಂದ ಸ್ವರೂಪನಾಗಿದೆಯಾ. ಸತ್ಯಪರಂ, ಪ್ರಕೃತಿಗಿಂತ ಭಿನ್ನನಾಗಿ, ಪ್ರಕೃತಿಗಿಂತ ಅಂದರೆ ಲಕ್ಷ್ಮೀದೇವಿಗಿಂತ ಉತ್ತಮನಾಗಿದೆಯಾ. ತ್ರಿಸತ್ಯಂ, 3 ವೇದಗಳಿಂದ ಪ್ರತಿಪಾದ್ಯನಾಗಿದೆಯಾ. ಸತ್ಯಸ್ಯ ಯೋನಿಂ, ಈ ಸತ್ಯಭೂತವಾದ ಈ ಜಗತ್ತಿಗೆ ನಿಮಿತ್ತ ಕಾರಣನಾಗಿದೆಯಾ. ನಿಹಿತಂಚ ಸತ್ಯೇ, ಸತ್ಯೇ ನಿಹಿತಂ, ಈ ಜಗತ್ತಿಗೆ ನಿಯಾಮಕನಾಗಿದೆಯಾ. ಸತ್ಯಸ್ಯ ಸತ್ಯಂ, ಈ ಸತ್ಯಭೂತವಾದ ಈ ಜಗತ್ತಿಗೆ ಉತ್ತಮ ಜ್ಞಾನಾನಂದವನ್ನು ಕೊಡ್ತೀಯಾ. ಸತ್ಯನೇತ್ರಂ, ಒಳಗಡೆ ಇದ್ದು ಪ್ರೇರಕನಾಗಿದೆಯಾ. ಸತ್ಯಾತ್ಮ, ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ಉದರದಲ್ಲಿ ಇಟ್ಕೊಂಬಿಟ್ಟು ಕಂ, ಆನಂದ ಸ್ವರೂಪನಾಗಿ ನೀನು ಇರ್ತೀಯ. ನಿನ್ನನ್ನು ನಾವು ಶರಣು ಹೊಂದಿದ್ದೀವಿ. ಯಾರು ನಿನ್ನ ಪದಾರವಿಂದಗಳನ್ನು ಸ್ತೋತ್ರ ಮಾಡ್ತಾರೋ ಅವರು ಈ ಸಂಸಾರವನ್ನು ಅನಾಯಾಸವಾಗಿ ಗೋವಿನ ಹೆಜ್ಜೆಯಲ್ಲಿ ನೀರು ತುಂಬಿದ್ರೆ, ಗೋವತ್ಸ ಪದಂ ಸ್ಮಯತ್ಲವಾಹ, ಹಸುವಿನ ಹೆಜ್ಜೆಯಲ್ಲಿ ನೀರು ತುಂಬಿದ್ರೆ ಹೆಂಗೆ ದಾಟ್ಕೊಂಡು ಹೊಟ್ಟೋಗ್ತೀವೋ ಹಂಗೆ ಅನಾಯಾಸವಾಗಿ ಈ ಭವಾಬ್ದಿ ಸಂಸಾರ ಸಾಗರವನ್ನು ದಾಟ್ಬಿಡ್ತೀವಿ. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತೋ ನ ಭವಾಯ ಕಲ್ಪ್ಯತೆ. ಯಾರು ನಿನ್ನ ಮಂಗಳಕರವಾದ ರೂಪಗಳನ್ನು, ನಾಮಗಳನ್ನು ಶೃಣ್ವನ್ ಕೇಳ್ತಾರೋ, ಗೃಹನ್ ಉಚ್ಚಾರಣೆ ಮಾಡ್ತಾರೋ,
ಸಂಸ್ಮರಯಂ ಸ್ಮರಣೆ ಮಾಡ್ತಾರೋ, ಚಿಂತಯನ್ ಧ್ಯಾನ ಮಾಡ್ತಾರೋ ಅವರು ಕ್ರಿಯಾಸು ತಮ್ಮ ತಮ್ಮ ದೈನಂದಿಕ ಕಾರ್ಯಕ್ರಮಗಳನ್ನು ಮಾಡ್ತಾ 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 ಯಾರು ನಿನ್ನ ಪಾದಾರವಿಂದಗಳಲ್ಲಿ ಮನಸ್ಸಿಟ್ಟಿರ್ತಾರೋ ನ ಭವಾಯ ಕಲ್ಪ್ಯತೆ, ಅವರು ಮತ್ತೆ ಈ ಸಂಸಾರಕ್ಕೆ ಬರೋದಿಲ್ಲ. ಅನೇಕ ಬಾರಿ ನಮ್ಮನ್ನು ರಕ್ಷಣೆ ಮಾಡಿದ್ಯಾ. ಮತ್ಸ್ಯಸ್ವಕಶ್ಯಪವರಾಹ ಹಂಸ ನೃಸಿಂಹವರಾಹ ಹಂಸ ರಾಜನ್ಯ ವಿಪ್ರ ವಿಭುದೇಶು ಕೃತಾವತಾರ. ಮತ್ಸ್ಯನಾಗಿ ಬಂದಿದ್ಯಾ, ಕೂರ್ಮನಾಗಿ ಬಂದಿದ್ಯಾ, ನರಸಿಂಹದೇವರಾಗಿ ಬಂದಿದ್ಯಾ, ವರಾಹ ರೂಪದಿಂದ ಬಂದಿದ್ಯಾ, ಹಂಸ ರೂಪದಿಂದ ಬಂದಿದ್ಯಾ, ರಾಮ ರೂಪದಿಂದ ಬಂದಿದ್ಯಾ, ವೇದವ್ಯಾಸಾದಿ ರೂಪಗಳಿಂದ ಬಂದಿದ್ಯಾ, ಕಪಿಲಾದಿ ರೂಪಗಳಿಂದ ಬಂದಿದ್ಯಾ, ನಮ್ಮನ್ನು ರಕ್ಷಣೆ ಮಾಡಿದ್ಯಾ. ಈಗಲೂ ಕೂಡ ಜಗತ್ತನ್ನು ರಕ್ಷಣೆ ಮಾಡು. ಇಷ್ಟು ಸ್ತೋತ್ರ ಮಾಡಿದ್ರು ಬ್ರಹ್ಮದೇವರು. ದೇವಕಿ ದೇವಿಗೆ ಹೇಳ್ತಾರೆ, ಯೋಚನೆ ಮಾಡಬೇಡಮ್ಮ, ಈ ಕೂಸನ್ನು ಕಂಸ ಎಲ್ಲಿ ಸಂಹಾರ ಮಾಡಿಬಿಡ್ತಾನೋ ಅಂತ. ಇಡೀ ಜಗತ್ತನ್ನು ರಕ್ಷಣೆ ಮಾಡೋಕ್ಕೆ ಬಂದಿರತಕ್ಕಂಥ ಕೂಸಿದು, ಯೋಚನೆ ಮಾಡಬೇಡ ಅಂತ ಹೇಳಿ ಬ್ರಹ್ಮಾದಿ ದೇವತೆಗಳೆಲ್ಲ ಹೊರಟೋದ್ರು. ಆಮೇಲೆ ಶ್ರಾವಣ ಬಹುಳ ಅಷ್ಟಮಿ ದಿವಸ ರೋಹಿಣಿ ನಕ್ಷತ್ರದಿಂದ ಕೂಡಿದಾಗ ಮಧ್ಯರಾತ್ರಿ ಚಂದ್ರೋದಯ ಕಾಲದಲ್ಲಿ ಸಕಲ ಜೀವರಾಶಿಗಳ ಹೃದಯದಲ್ಲಿ ವಿದ್ಯಮಾನನಾಗಿರ್ತಕ್ಕಂಥ ನಮ್ಮ ಸ್ವಾಮಿ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ ಆವಿರಾಸೀದ್ಯತಾ ಪ್ರಾಚ್ಯ ದಿಶಿ ಇಂದುರಿವ ಪುಷ್ಕಲ. 16 ಕಲೆಗಳಿಂದ ಕೂಡಿದ ಚಂದ್ರ ಹೆಂಗೆ ಪೂರ್ವ ದಿಕ್ಕಿನಲ್ಲಿ ಉತ್ಪನ್ನನಾಗುತ್ತಾನೋ ಹಾಗೆ ನಮ್ಮ ಸ್ವಾಮಿ ಆ ದೇವಕೀ ದೇವಿಯನ್ನು ಆಕಾಶದಲ್ಲಿ ಚಂದ್ರನಂತೆ ಅವತಾರ ಮಾಡ್ತಾ ಇದ್ದಾನೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಶ್ರೀವತ್ಸಲಕ್ಷಂ ಗಳಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರವೈಡೂರ್ಯ ಕಿರೀಟ ಕುಂಡಲತ್ವಿಷ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಂಚಿ ಅಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತಾ. ಅದ್ಭುತಂ ಬಾಲಕಂ, ಸಾಮಾನ್ಯ ಕೂಸು ಅಂತ ತಿಳ್ಕೊಂಬಿಡ್ಬೇಡ್ರಿ, ಲೋಕವಿಲಕ್ಷಣ ಕೂಸಿದು. ಯಾಕೆ ಅಂದರೆ ಅಂಬುಜೇಕ್ಷಣಂ, ಕಮಲದಂತೆ ವಿಸ್ತಾರವಾದ ಕಣ್ಣುಗಳು. ಮಕ್ಕಳು ಹುಟ್ಟಿದ ತಕ್ಷಣ ಕಣ್ಣು ಬಿಡೋದಿಲ್ಲ. ಅದು ನೋಡ್ರಿ, ಆ ಕಣ್ಣು ಬಿಡೋದಿಲ್ಲ, ಪಿಳಿಚಿ ಪಿಳಿಚಿ ಕಣ್ಣು ಸಣ್ಣಗಿರುತ್ತೆ, ಮುಚ್ಕೊಂಡ್ಬಿಟ್ಟಿರುತ್ತೆ ಅದು. ಮಕ್ಕಳು ನಮ್ಮ ಸ್ವಾಮಿ ದೊಡ್ಡದಾಗಿ ಕಣ್ಣು ಬಿಟ್ಟಿದ್ದಾನಂತೆ. ನನಗೆ ಯಾರ ಭಯನೂ ಇಲ್ಲ, ಅವನು ಕಂಸನಾನ ಆಗಿರಲಿ, ಜರಾಸಂಧ ಆಗಿರಲಿ, ಯಾರಾಗಿರಲಿ ನಾನೇನು ಹೆದರ್ಕೋವಲ್ಲ ಅನ್ನೋಕ್ಕೆ ಕಣ್ಣು ದೊಡ್ಡದಾಗಿ ಬಿಟ್ಟಿದ್ದಾನಂತೆ ಭಗವಂತ. ಅಂಬುಜೇಕ್ಷಣಂ, ಕಮಲದಂತೆ ವಿಸ್ತಾರವಾದ ಕಣ್ಣುಳ್ಳವನು. ಚತುರ್ಭುಜಂ, 4 ಭುಜ ಇದೆ. ಶಂಖ ಚಕ್ರ ಗದಾ ಪದ್ಮ ಶ್ರೀವತ್ಸಲಕ್ಷಣ, ಒಳ್ಳೆ ಕೌಸ್ತುಭರತ್ನ, ಒಳ್ಳೆ ಹೊಳಿತಕ್ಕಂಥ ಪೀತಾಂಬರ, ವೈಡೂರ್ಯ, ಮಹಾರ್ಹ ಅಂದರೆ ಬೆಲೆ ಕಟ್ಟಲೆ, ಅನಗ್ಯವಾಗಿರ್ತಕ್ಕಂಥ ಕಿರೀಟ, ಕುಂಡಲ, ಕಂಕಣ, ಅಂಗದ ಎಲ್ಲ ಹಾಕ್ಕೊಂಡೇ ಬಂದ್ಬಿಟ್ಟ ಭಗವಂತ. ವಸುದೇವ ನೋಡ್ದ, ಇಂಥ ಕೂಸನ್ನು ವಸುದೇವ ನೋಡ್ತಾ ಇದ್ದಾನೆ. ಮುಂದೆ ಗೋದಾನ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ದ. ಪುತ್ರೋತ್ಸವ ಆದ ತಕ್ಷಣ ಗೋದಾನ ಮಾಡಬೇಕು. ಸೆರೆಮನೆಯಲ್ಲಿದ್ದಾನೆ, ಅವನೇನು ಗೋದಾನ ಮಾಡ್ತಾನೆ, ಮುಂದೆ ಮಾಡ್ತೀನಿ ಅಂತ ಹೇಳ್ದ. ಕೈ ಜೋಡಿಸ್ಬಿಟ್ಟ ಅವನು. ವಿದಿತೋಸಿ ಭವಾನ್ ಸಾಕ್ಷಾತ್ ಪ್ರಕೃತೆ ಪುರುಷ ಪ್ರಕೃತೆ ಪರಃ ಕೇವಲಾನುಭವಾನಂದ ಸ್ವರೂಪ ಸರ್ವಬುದ್ಧಿದೃಕ್. ವಸುದೇವ ಕೈ ಜೋಡಿಸಿ ಸ್ತೋತ್ರ ಮಾಡ್ತಾ ಇದ್ದಾನೆ ಭಗವಂತನನ್ನ. ದೇವಕೀ ದೇವಿ ಕೈ ಜೋಡಿಸಲು ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿಂ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮದೀಪಂ. ಭಗವಂತ ಹೇಳ್ದ, ಯಾಕೆ ಗೊತ್ತಾ ನಾನು ಈ ರೂಪದಲ್ಲಿ ಬಂದದ್ದು? ಸಾಮಾನ್ಯ ಶಿಶುವಾಗಿ ಬಂದುಬಿಟ್ಟಿದ್ದಿದ್ರೆ ನಾನು ಅಂತ ಗೊತ್ತಾಗ್ತಾ ಇರಲಿಲ್ಲ ನಿಮಗೆ. ನೀವು ನನ್ನನ್ನು ಕುರಿತು ತಪಸ್ ಮಾಡಿದ್ದೀರಾ, ಸಾವಿರಾರು ವರ್ಷ ತಪಸ್ ಮಾಡಿದ್ದೀರಾ, ನೀನೇ ಮಗನಾಗಿ ಬರಬೇಕು ಅಂತ. ನಾನು ಒಬ್ಬ ಸಾಮಾನ್ಯ ಶಿಶುವಿನಂತೆ ಬಂದುಬಿಟ್ಟಿದ್ದಿದ್ರೆ ಭಗವಂತ ಬಂದಿದ್ದಾನೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಇದು 3ನೇ ಬಾರಿ ನಾನು ನಿಮಗೆ ಮಗನಾಗಿ ಬರ್ತಾ ಇರೋದು. ಹಿಂದೆ ಪೃಶ್ನಿಗರ್ಭ ಅಂತ ಬಂದಿದ್ದೆ, ಆಮೇಲೆ ವಾಮನನಾಗಿ ಬಂದಿದ್ದೆ, ಈಗ ನಾನು ಬಂದಿದ್ದೀನಿ 3ನೇ ಬಾರಿ. ಇದು ನಿಮಗೆ ಲಾಸ್ಟ್ ಜನ್ಮ. ನನ್ನನ್ನು ಪುತ್ರ ಅಂತನೂ ಚಿಂತನೆ ಮಾಡಿರಿ. ಅದಕ್ಕಿಂತ ಹೆಚ್ಚಾಗಿ ಬ್ರಹ್ಮಭಾವೇನ ನಾನು ಸಾಕ್ಷಾತ್ ಪರಮಾತ್ಮ ಅಂತ ಚಿಂತನೆ ಮಾಡಿರಿ, ನಿಮಗೆ ಒಳ್ಳೆ ಸದ್ಗತಿಯನ್ನು ಕೊಡ್ತೀನಿ ಅಂತ ಹೇಳಿ ಭಗವಂತ ಇಷ್ಟು ಮಾತನ್ನು ಆಡಿ ವಸುದೇವನ್ನು ಕರೆದ. ವಸುದೇವ ಬಯಲಿಯಿಂದ ಏನು, ಅಲ್ಲಿ ಗೋಕುಲದಲ್ಲಿ ನಂದಗೋಪನ ಹೆಂಡತಿ ಒಂದು ಹೆಣ್ಣು ಕೂಸು ಹಡೆದಿದ್ದಾಳೆ. ಇಲ್ಲಿ ಭಗವಂತ ಅವತಾರ ಮಾಡಿದ ಸದಾ ಅದೇ ಸಮಯದಲ್ಲಿ ಅಲ್ಲಿ ದುರ್ಗಾದೇವಿ ಅವತಾರ ಮಾಡಿದ್ದಾಳೆ ನಂದಗೋಪನ ಮಗಳಾಗಿ. ಸ್ವಾಮಿ ಹೇಳ್ದ, ನನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಲಗಿಸ್ಬಿಡು, ಆ ಯಶೋಧಾದೇವಿಯ ಮಡಿಲಲ್ಲಿ ನನ್ನ ಮಲಗಿಸ್ಬಿಡು, ಅಲ್ಲಿರ್ತಕ್ಕಂಥ ಹೆಣ್ಣು ಮಗುವನ್ನು ಇಲ್ಲಿ ಕರ್ಕೊಂಬಂದ್ಬಿಡು ಅಂದ. ಆಯಿತು ಅಂದ ವಸುದೇವ. ಸಾಕ್ಷಾತ್ ಭಗವಂತ ನಿನ್ನ ಆಜ್ಞೆ ಅಂದ. ಇಷ್ಟು ಹೇಳಿಬಿಟ್ಟು ಸಣ್ಣ ಕೂಸುವಿನಂತೆ ಮಲ್ಕೊಂಬಿಟ್ಟ ಭಗವಂತ. 2 ಭುಜ, ಶಂಖಚಕ್ರ ಗದಾ ಪದ್ಮ ಎಲ್ಲ ತೆಗೆದು 4 ಭುಜ ಎಲ್ಲ ತೆಗೆದು ಸಾಕ್ಷಾತ್ ಸಣ್ಣ ಮಗುವಿನಂತೆ ಮಲ್ಕೊಂಬಿಟ್ಟ. ಹೊರಟ ಇವನು ವಸುದೇವ ಕರ್ಕೊಂಡು
ಏನು ಹೆಜ್ಜೆ ಹೆಜ್ಜೆಗೆ ರಕ್ಷಣೆ, ಹೆಜ್ಜೆ ಹೆಜ್ಜೆಗೆ ಭಟರು, ದೊಡ್ಡ ದೊಡ್ಡ ಕಬ್ಬಿಣದ ಬಾಗಿಲುಗಳು. ಇವತ್ತು ಮಧುರಾಪಟ್ಟಣದಲ್ಲಿ ನೋಡ್ಬೋದು ಕೃಷ್ಣ ಜನ್ಮಸ್ಥಾನ ಹೆಂಗಿದೆ ಅಂತ. ಭಾರೀ ದೊಡ್ಡ ದೊಡ್ಡ ಬಾಗಿಲುಗಳು, ಕಬ್ಬಿಣದ ಬೇಡಿಗಳು, ಸರಪಳಿಗಳು. ಒಂದು ಹೆಜ್ಜೆ ಆಚೆ ಕಡೆ ಇರೋಂಗೆ ಆಗಿಲ್ಲ, ಅಷ್ಟು ಬಂದೋಬಸ್ತು. ಈಗ ಅವನು ಹೊರಗಡೆ ಬರಬೇಕು, ಮೊದಲು ಜೈಲಿನಿಂದ ಹೊರಗಡೆ ಬಂದು, ಅರಮನೆಯಿಂದ ಹೊರಗಡೆ ಬಂದು, ಆಮೇಲೆ ಬೀದಿಯಲ್ಲಿ ಬಂದು ಯಮುನಾ ತೀರಕ್ಕೆ ಬಂದು ಯಮುನಾ ನದಿ ದಾಟ್ಕೊಂಡು ನಂದಗೋಕುಲಕ್ಕೆ ಹೋಗಬೇಕು. ನೋಡ್ರಿ, ವಸುದೇವ ಕೈಯಲ್ಲಿ ಕೃಷ್ಣನನ್ನು ಹಿಡ್ಕೊಂಡಿದ ತಕ್ಷಣ ಎಲ್ಲ ಬಿದ್ದೋಯ್ತಂತೆ. ಅದಾಗದೆ ಸರಪಳಿ ಬಿಚ್ಕೊಂಡ್ಬಿಡ್ತು, ಬೀಗಗಳು ಬಿಚ್ಕೊಂಡ್ಬಿಡ್ತು, ಕಾಲಿಗೆ ಹಾಕಿದ್ದು ಕೈಗೆ ಹಾಕಿದ್ದು ಎಲ್ಲ ತೆಕ್ಕೊಂಡ್ಬಿಡ್ತು ಅದು ಬಾಗಿಲು. ಕರಸ್ತದೇವಸ್ಯ ಕುತೋಂತರಾಯ. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಇದೇನು ಆಶ್ಚರ್ಯ ಅಲ್ಲ, ಯಾರ ಕೈಯಲ್ಲಿ ಕೃಷ್ಣ ಇರ್ತಾನೆ ಅವರಿಗೆ ಯಾವ ಬಂಧನ ಇರೋದಿಲ್ಲ. ಕೈಯಲ್ಲಿ ಕೃಷ್ಣನನ್ನು ಇಟ್ಕೊಳ್ರಿ ನೀವು ಕೂಡ, ನಿಮಗೂ ಈ ಸಂಸಾರ ಬಂಧನ ಇರೋದಿಲ್ಲ ಅಂತಾರೆ ವಾದಿರಾಜ ಸ್ವಾಮಿಗಳು. ಅಲ್ಲ, ನಮಗೆಲ್ಲ ಕೃಷ್ಣನ ಹಿಡ್ಕೋಬೇಕು ಅಂತ ಕೇಳಿದ್ರಿ ಇವರು. ಅವನಿಗೇನೋ ಕೃಷ್ಣ ಹುಟ್ಟಿದ್ದ, ಅವನು ಹಿಡ್ಕೊಂಡ ವಸುದೇವ. ನಮ್ಮ ಮನೇಲಿ ಎಲ್ಲಿದ್ದಾನೆ ಕೃಷ್ಣ ಅಂದರೆ, ನಿಮ್ಮ ಮನೇಲಿ ಕೃಷ್ಣ ಇಲ್ಲದೆ ಇರ್ಬೋದು, ಕಪ್ಪು ಸಾಲಿಗ್ರಾಮ ಇದೆಯಲ್ಲ ಅಂದ. ಸಂಸ್ಕೃತದಲ್ಲಿ ಕೃಷ್ಣ ಅಂದರೆ ಕಪ್ಪು ಅಂತ ಇನ್ನೊಂದು ಅರ್ಥ. ಕೃಷ್ಣವರ್ಣ, ಕೃಷ್ಣ ಪಕ್ಷ ಅಂತ ಕರೀತಾರೆ ನೋಡ್ರಿ. ಕಪ್ಪು, ಅಮಾವಾಸ್ಯೆಗೆ ಆ ದಿನಗಳಿಗೆ ಕೃಷ್ಣ ಪಕ್ಷ ಅಂತ ಕರೀತಾರೆ, ಅಂದರೆ ಕಪ್ಪು ಅಂತ ಅರ್ಥ. ನಿಮ್ಮನೇಲೂ ಕೃಷ್ಣ ಇದಾನಲ್ಲ, ಕಪ್ಪು ಸಾಲಿಗ್ರಾಮ ಇದೆಯಲ್ಲ, ಅದನ್ನು ಹಿಡ್ಕೊಳ್ಳಿ ಅಂತಾರೆ ವಾದಿರಾಜರು. ಯಾರು ಪ್ರತಿದಿನ ಸಾಲಿಗ್ರಾಮವನ್ನು ಮುಟ್ಟುತ್ತಾರೆ ಇವ್ರಿಗೂ ಕೂಡ ಕುತೋಂತರಾಯ, ಯಾವ ಅಡೆತಡೆಗಳಿರೋದಿಲ್ಲ ಅಂತ ಹೇಳಿ ಕೃಷ್ಣನನ್ನು ಹಿಡ್ಕೊಂಡು ಹೊರಡ್ತಾ ಇದ್ದಾನೆ ನಮ್ಮ ವಸುದೇವ. ಯಮುನಾ ನದಿ ದಾರಿ ಬಿಟ್ಬಿಡ್ತಂತೆ. ಅದು ಹಿಂದೆ ನೋಡ್ತು. ರಾಮಾವತಾರ ಕಾಲದಲ್ಲಿ ಸಮುದ್ರ ನಮ್ಮ ಯಜಮಾನರು ದಾರಿ ಬಿಡು ಅಂತ ಹೇಳಿ ಕೇಳಿದಾಗ ರಾಮದೇವರು ಬಿಡದೇ ಇದ್ದಿದ್ದಕ್ಕೆ ಇಡೀ ಸಮುದ್ರವನ್ನು ಒಣಗಿಸ್ಬಿಟ್ಟಿದ್ದ ರಾಮದೇವರು. ಅದೇ ರಾಮದೇವರೇ ಇವನಾಗಿರೋದ್ರಿಂದ ಇನ್ನು ಗಲಾಟೆ ಮಾಡಬಾರ್ದು ಅಂಥೇಳಿ ಯಮುನಾ ನದಿ ದಾರಿ ಬಿಟ್ಬಿಡ್ತು. ಮಧ್ಯ ಭೋರ್ಗರಿತ ಹರಿತ ನದಿ ಮಧ್ಯದಲ್ಲಿ ದಾರಿ ಬಿಟ್ಬಿಡ್ತು. ಶೇಷದೇವರು ಬಂದು ಆ ತುಂತುರು ಮಳೆ ಬರ್ತಾ ಇದೆ, ಶ್ರಾವಣ ಮಾಸ ಅದು. ಅನ್ವಗ ಚೆನ್ನಾಗಿ ದೊಡ್ಡದಾಗಿ ತಮ್ಮ ಹೆಡೆಯನ್ನು ತೆಗೆದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಪಣೈಹಿ ನಿವಾರಯತ್, ಛತ್ರದಂತೆ ಸೇವೆ ಮಾಡ್ತಾ ಇದ್ದಾರೆ. ಎಲ್ಲ ಮಲ್ಕೊಂಬಿಟ್ಟಿದ್ದಾರೆ. ಮಧ್ಯರಾತ್ರಿಯಲ್ಲಿ ತೊಗೊಂಡ್ಬಂದ ಅವನು ವಸುದೇವ. ಇಲ್ಲಿ ನಂದಗೋಪನ ಹೆಂಡತಿ ಯಶೋಧಾದೇವಿ ಹೆಣ್ಣು ಕೂಸು ಹಡ್ದಿದ್ದಾಳೆ. ಅವಳಿಗೆ ಎಂಥ ಕೂಸು ಹಡ್ದಿದ್ದೀನಿ ಅಂತಲೇ ಗೊತ್ತಿಲ್ಲ. ನತಲ್ಲಿಂಗಂ ಪರಿಶ್ರಾಂತ ನಿದ್ರಯ ಅಪಗತ ಸ್ಮೃತಿ. ಆ ದುರ್ಗಾದೇವಿ ಇದ್ದಾಳಲ್ಲ, ಅವಳು ತಮೋ ಗುಣಕ್ಕೆ ಅಭಿಮಾನಿ. ಎಲ್ಲರಿಗೂ ನಿದ್ರೆ ಕೊಟ್ಬಿಟ್ಟಿಯಾಳೆ. ಎಲ್ಲ ಗಾಢ ನಿದ್ರೆಯಲ್ಲಿ ಮಲ್ಕೊಂಬಿಟ್ಟಿದ್ದಾರೆ, ಆ ಯಶೋಧ ಸೇರಿದಂತೆ. ಸೀದಾ ಒಳಗೆ ಬಂದ ಇವ, ಮಲಗಿಸ್ದ. ಆ ಕೂಸನ್ನು ಮಲಗಿಸ್ಬಿಟ್ಟು ಆ ಕೂಸನ್ನು ತೆಕ್ಕೊಂಬಿಟ್ಟ. ಸರಿ, ಬಂದುಬಿಟ್ಟಿಯಾನೆ ಸೀದಾ. ತಥೋ ಬಾಲಧ್ವನಿಂ ಶುತ್ವ. ಇಲ್ಲಿ ಬಂದ ಮೇಲೆ ಆ ಕೂಸು ಅಳಕ್ಕೆ ಶುರು ಮಾಡ್ತು. ನೋಡಿ, ಆ ಹೆಣ್ಣು ಕೂಸು ಮತ್ತೆ ಎಲ್ಲ ಪೂರ್ವವಾದ ಆವೃತ ಬೇಡಿ ಎಲ್ಲ ಹಾಗೆ ಹಾಕ್ಕೊಂಬಿಡ್ತು. ಬಾಲಧ್ವನಿಂ ಶುತ್ವ, ಈ ಕೂಸು ಅಳಕ್ಕೆ ಶುರು ಮಾಡ್ತು. ಈ ದುರ್ಗಾದೇವಿ ಎದ್ದು ಬಂದ ಕಂಸ. ಎಲ್ಲ ಭಟರು ಆವಾಗ ಎದ್ದೇಳ್ತಾರಂತೆ. ದೇವಕಿ ದೇವಿಗೆ 8ನೇ ಗರ್ಭ ಹುಟ್ಟುಬಿಡ್ತು, 8ನೇ ಮಗು ಹುಟ್ಟುಬಿಡ್ತು ಅಂತ ಎಲ್ಲ ಹೋಗಿ ಕಂಸನಿಗೆ ಹೇಳಿದ್ರು. ಕಂಸ, 8ನೇ ಕೂಸು ಹುಟ್ಟುಬಿಟ್ಟಿದೆ, 8ನೇ ಕಂಸು ಹುಟ್ಟುಬಿಟ್ಟಿದೆ ಅಂತ. ಬಂದ ಅವನು. ಶಯನಾತ್ ತಲ್ಪಾತ್ ತೂರ್ಣಮುತ್ತಾಯ, ಹಾಸಿಗೆಯಿಂದ ಎದ್ದು ಬಂದಂತೆ ಅವನು ಬೇಗ. ಸೀದಾ ಸೂತಿಕಾ ಗೃಹಕ್ಕೆ ಬಂದ. ಅವನು ಸೆರಮನೆಗೆ ಕಿತ್ಕೋತಾ ಇದ್ದಾನೆ ಆ ದೇವಕಿಯ ಉದರದ ಕೈಯಿಂದ. ಸ್ನುಷೇಯಂ ತವ ಕಲ್ಯಾಣ ಸ್ತ್ರೀಯಮ್ಮ ಹಂತು ಮರಹಸಿ. ಕೇಳ್ತಾಳೆ ಅವಳು, ಹೆಣ್ಣು ಕೂಸ್ಕಣೋ ಇದು, 6 ಕೂಸನ್ನು ಕೊಂದು ಬಿಟ್ಟಿದ್ಯಾ. ತಮಾಹ ಭ್ರಾತರಂ ದೇವಿ ಕೃಪಣ ಕರುಣಾಂಸತಿ ಬಹವೋ ಹಿಂಸಿತ ಭ್ರಾತಃ ಶಿಶವಃ ಪಾವಕೋಪಮಃ. ಒಳ್ಳೆ ಹೊಳಿತಾ ಇರ್ತಕ್ಕಂಥ 6 ಕೂಸನ್ನು ಕೊಂದುಬಿಟ್ಟು, ಸರಿಯಾಗಿದ್ರೆ ಮುಖನೇ ನೋಡಿರಲಿಲ್ಲ, ಹಾಗೆ ಕೊಂದುಬಿಟ್ಟು. 7ನೇದು ಗರ್ಭಸ್ರಾವ ಆಗೋಯಿತು. 8ನೇ ಕೂಸು ಇದೊಂದು ಉಳ್ಕೊಡು, ಕಾರಣ ಇದೊಂದು ಉಳಿಸ್ಕೊಡು ನನಗೆ. ಸ್ನುಷೇಯಂ, ಹೆಣ್ಣು ಕೂಸು ಇದು, ನಿನ್ನ ಸೊಸೆ ಏನು ಮಾಡುತ್ತೆ ಈ ಕೂಸು. ಮಹಾದೈತ್ಯರೇ ಅವನು ಕಂಸ. ಕಾಲನೇಮಿ ಕಿತ್ಕೊಂಡ ಅವಳ ಕೈಯಿಂದ. ತಾಂ ಗೃಹೀತ್ವ ಚರಣಜೋಹೋ ಜಾತವತ್ರಂ ಸುಸುತಾಂ. ಆ ಹುಟ್ಟಿರ್ತಕ್ಕಂಥ ಆಗತಾನೆ ಹುಟ್ಟಿರ್ತಕ್ಕಂಥ ಆ ಕೂಸನ್ನು ಕಿತ್ಕೊಂಡ. ಅಪೋತಯತ್, ಕೈಯಲ್ಲಿ ಹಿಡ್ಕೊಂಡು ನೆಲದ ಮೇಲೆ ಅಪ್ಪಳಿಸ್ದ ಅದನ್ನು ಬಂಡೆ ಮೇಲೆ. ಆ ದುರ್ಗಾದೇವಿ ಅವನ ಕೈಯಿಂದ ಮೇಲೆ ಹಾರ್ತಾ ಇದ್ದಾಳೆ. ಅವಳು ಅಂತರಿಕ್ಷದಲ್ಲಿ ನಿಂತ್ಕೋತಾ ಇದ್ದಾಳೆ. ದಿವ್ಯ ವಸ್ತ್ರ ಆಭರಣ ಲೇಪ ರತ್ನಾಭರಣ ಭೂಷಿತಾ. ಒಳ್ಳೆ ಪೀತಾಂಬರ, ಒಳ್ಳೆ ಹಾರ, ಆಭರಣಗಳು, ಧನಸ್ಸು, ಶೂಲ, ಇಶು, ಚರ್ಮ, ಶಂಖ, ಚಕ್ರ, ಗದ, ದರ, 8 ಬಾಹುಗಳು, ಆವಯಗಳು, ಅದರಲ್ಲಿ ಆಯುಧಗಳು, ಸಿದ್ಧಚಾರಣರಿಂದ ಕೂಡಿದಾಳೆ. ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ನಗುತ್ತಾ ಇದ್ದಾಳೆ ಅಟ್ಟಹಾಸ ಮಾಡಿ. ಲೋ ಕಿಮ್ಮಯ ತಯ ಮಂದಾಜ ತಕ್ಕಲತವ ಅಂತ ಕರೆತ, ನನ್ನನ್ನು ಕೊಂದು ಏನು ಮಾಡ್ತೀಯೋ, ನಿನ್ನನ್ನು ಕೊಲ್ತಕ್ಕಂಥ ಮರಣ ಈಗಾಗಲೇ ಹುಟ್ಟುಬಿಟ್ಟಿದೆ ಎಂದವಳು. ಕಂಸನಿಗೆ ಆಶ್ಚರ್ಯ ಆಯಿತು. ಅಲ್ಲ,
ಅಶರೀರವಾಣಿ ಹೇಳಿತ್ತು ಇಲ್ಲಿ ಹುಟ್ಟತ್ತೆ ಇವಳಲ್ಲಿ ಅಂತ. ಈ ದುರ್ಗಾ ದೇವಿ ಹೇಳ್ತಾ ಇದ್ದಾಳೆ ಎಲ್ಲೋ ಹುಟ್ಟುಬಿಟ್ಟಿದೆ ಅಂತ. ಅವನು ಅಂದ್ಕೊಂಡಂತೆ ದೇವತೆಗಳು ಸುಳ್ಳು ಹೇಳ್ತಾರ, ಇನ್ನೇನು 8ನೇ ಗರ್ಭ ಹುಟ್ಟುಬಿಟ್ಟಿದೆ, ಇನ್ನಿವ್ರನ್ನ ಸೆರೆಯಲ್ಲಿಟ್ಟು ಏನು ಪ್ರಯೋಜನ ಇಲ್ಲ ಅಂಥೇಳಿ ಸೆರೆಮನೆಯಿಂದ ಬಿಡಿಸ್ತಾ ಇದ್ದಾನೆ ದೇವಕಿ ವಸುದೇವರನ್ನು. ದೇವಕಿಗೆ ನಮಸ್ಕಾರ ಮಾಡಿದ ಕಂಸ. ಅವನು ಒಳಗಡೆ ಭೃಗು ಋಷಿಗಳ ವ್ಯಾಪಾರ ಇದ್ದಾಗ ನಮಸ್ಕಾರ ಮಾಡ್ತಾನೆ, ದಯವಿಟ್ಟು ಕ್ಷಮಿಸಿಬಿಡು ಅಂದ ಅವನು. ಮನೆಯಿಂದ ದೇವಕಿ ವಸುದೇವರನ್ನು ಬಿಡಿಸ್ತಾ ಇದ್ದಾನೆ ಕಂಸ. ಕ್ಷಮಾಪಣೆ ಕೇಳ್ಕೊಂಡ ತನ್ನ ತಂಗಿಯನ್ನು, ಅಮ್ಮ ತಪ್ಪು ಮಾಡಿಬಿಟ್ಟೆ, ನಿನ್ನ 6 ಮಕ್ಕಳನ್ನು ಕೊಂದುಬಿಟ್ಟೆ, ಕ್ಷಮಾ ಮಾಡು ಅಂತ ಹೇಳಿದಾಗ ದೇವಕಿಯು ಕೂಡ ಕ್ಷಮಾ ಮಾಡಿಬಿಡ್ತಾ ಇದ್ದಾಳೆ. ಸರಿ, ಒಳಗಡೆ ಹೋದ ಇವನು ಕಂಸ, ಮಹಾದೈತ್ಯ ಅವನು. ಏನು ಮಾಡಬೇಕಿವಾಗ? ನನ್ನನ್ನು ಕೊಲ್ತಕ್ಕಂತಹ ಮಗು ಹುಟ್ಟುಬಿಟ್ಟಿದೆ ಅಂತ ಆ ದೇವಿ ಹೇಳಿದ್ಲು. ಏನು ಮಾಡಬೇಕು ಅಂತ ಹೇಳಿ ಮಂತ್ರಿಮಂಡಲದ ಸಭೆ ಕರೆದ ಅವನು ಕಂಸ. ಏನು ಮಾಡಬೇಕು ಹೇಳಿಯಿಂದ. ಆಗ ಮಂತ್ರಿಗಳೆಲ್ಲ ಹೇಳಿದರು, ನೋಡು, ಯತೇಂದ್ರಿಯ ಗ್ರಾಮ ಉಪೇಕ್ಷಿತಸ್ತತ ರಿಪುರ್ಮಹಾನ್ ಲಬ್ಧಬಲೋನ ಚಾಲ್ಯತೆ. ಅವನು ಹೇಳ್ತಾನೆ, ಈಗ ರೋಗ ಇದೆಯಲ್ಲ ಅದು ಚಿಕ್ಕದಾಗಿದ್ದಾಗ ಪ್ರಾರಂಭದಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡದೇ ಇದ್ದರೆ ದೊಡ್ಡದಾಗ್ಬಿಟ್ಟ ಮೇಲೆ ಅದನ್ನು ವಾಸಿ ಮಾಡೋಕ್ಕಾಗಲ್ಲ. ಹಾಗೆ ಶತ್ರುಗಳು ಚಿಕ್ಕವರಾಗಿದ್ದಾಗಲೇ ಸಂಹಾರ ಮಾಡಿಬಿಡ್ಬೇಕು ಕಂಸ, ದೊಡ್ಡವರಾದ ಮೇಲೆ ಸಂಹಾರ ಮಾಡೋಕ್ಕಾಗಲ್ಲ. ಆದ್ದರಿಂದ ನಿನ್ನ ಶತ್ರು ಹುಟ್ಟುಬಿಟ್ಟಿದ್ದಾನೆ ಅಂದ ಮೇಲೆ ನೀನು ಈಗಲೇ ಚಿಕ್ಕವರಾಗಿದ್ದಾಗ ಸಂಹಾರ ಮಾಡಿಬಿಡ್ಬೇಕು. ಒಂದು ಕೆಲಸ ಮಾಡು, ಈ ಗೋಕುಲದ ಸುತ್ತಮುತ್ತಲು ಯಾರ್ಯಾರು ಸಣ್ಣ ಮಕ್ಕಳು ಹುಟ್ಟಿದ್ದಾರೆ, ಈಗೊಂದು 10 ದಿವಸದ ಕೆಳಗೆ ಯಾರ್ಯಾರು ಮಕ್ಕಳು ಹುಟ್ಟಿದ್ದಾರೆ ಎಲ್ಲರನ್ನ ಸಂಹಾರ ಮಾಡಿಸ್ಬಿಡು. ಅದರಲ್ಲಿ ಇದು ಒಂದು ಸೇರ್ಕೊಂಡ್ಬಿಟ್ಟಿರುತ್ತೆ ನಿನ್ಕು ಶತ್ರುನು ಅಂದರು. ಒಳ್ಳೆ ಸಲಹೆ ಅಂದ ಅವನು. ಮಾಡೋರು ಯಾರು? ಅವನ ದಾತ್ರಿ, ಅವನಿಗೆ ಹಾಲು ಕುಡಿಸಿ ಬೆಳೆಸಿದ ಒಬ್ಬಳು ಇದ್ಲು, ಪೂತನ ಅಂತ ಅವಳ ಹೆಸರು. ಅವನ ತಾಯಿ ಹಾಲು ಕುಡಿದು ಬೆಳೆದವನಲ್ಲ ಅವನು ಕಂಸ. ಮುಂದೆ ಆ ಕಥೆ ಬರುತ್ತೆ. ಒಬ್ಬ ದಾದಿಯ ಹಾಲು ಕುಡಿದು ಬೆಳೆದವನು ಅವನು ಕಂಸ. ಅವಳು ಪೂತನ ಅಂತ ಅವಳನ್ನು ಕಳಿಸ್ದ. ಅವಳು ಬಾಲಗಾತಿನಿ, ಮಕ್ಕಳನ್ನು ಕೊಲ್ಲೋದ್ರಲ್ಲಿ ಎಕ್ಸ್ಪರ್ಟ್ ಅಂತೆ ಅವಳು. ಪೂತನ ಬಾಲಗಾತಿನಿ, ಭಾಗವತ ಹೇಳುತ್ತೆ. ನೀನೊಂದು ಕೆಲಸ ಮಾಡಬೇಕು, ಒಳ್ಳೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಬಿಡು. ಎಲ್ಲೆಲ್ಲಿ ಸಣ್ಣ ಮಗು ಇದೆಯೋ ಅವ್ರ ಮನೆಗೆ ಹೋಗೋದು, ಆ ಮಗುನ ಎತ್ಕೊಂಬೋದು, ಹಾಲು ಕುಡಿಸೋದು, ವಿಷ ಹಚ್ಕೊಂಬಿಟ್ಟಿರೋದು, ಎದೆ ಹಾಲು ಕುಡಿಸೋದು, ಆ ವಿಷ ಹೋಗುತ್ತೆ, ಮಗು ಸತ್ತೋಗುತ್ತೆ, ಅಲ್ಲಿ ಇಟ್ಬಿಟ್ಟು ಬಂದ್ಬಿಡೋದು. ಎಲ್ಲ ಕಡೆ ಹೀಗೆ ಸಂಚಾರ ಮಾಡುತ್ತೆ. ಎಲ್ಲ ಕಡೆ ಅವಳು ಹಾಗೆ ಮಾಡ್ತಾ ಇದ್ದಾಳೆ. ಎಲ್ಲರ ಮನೆಗೆ ಹೋಗೋದು, ಕೂಸನ್ನು ಎತ್ಕೊಂಬೋದು, ಹಾಲು ಕುಡಿಸೋದು, ಸಾಯಿಸೋದು, ಅಲ್ಲಿ ಇಟ್ಬಿಡೋದು, ಬಂದ್ಬಿಡೋದು. ಇಲ್ಲೂ ಬಂದ್ಲು. ಈ ಗೋಕುಲದಲ್ಲಿ ಒಂದು ಮಗು ಹುಟ್ಟಿದೆ ಅಂತ ಗೊತ್ತಾಯ್ತು ಅವಳಿಗೆ. ಈ ಕೃಷ್ಣ ಬಂದ್ಲು ಇಲ್ಲೇನಾಗಿದೆ ಅಂದರೆ, ಮಾರನೇ ದಿವಸ ಬೆಳಗ್ಗೆ ಎದ್ದು ನೋಡ್ತಾರೆ, ಈ ಯಶೋಧಾದೇವಿಯ ಮಡಿಲಲ್ಲಿ ಸುಂದರವಾದ ಕೂಸು ಮಲಗಿದೆ. ನಂದಗೋಪನಿಗೆ ಬಹಳ ಸಂತೋಷ ಆಗೋಯ್ತು. ಅವನು ಗಂಡು ಮಗು ಹುಟ್ಟಿದೆ ಅಂತಲೇ ತಿಳ್ಕೊಂಬಿಟ್ಟ. ಅವನು ಜಾತಕರ್ಮ ಮಾಡಿಸ್ದ, ಬೇಕಾದಷ್ಟು ದಾನ ಕೊಟ್ಟ, ಗೋದಾನ, ಭೂದಾನ, ತಿಲದಾನ, ಹಿರಣ್ಯದಾನ ಎಲ್ಲ ಕೊಟ್ಟ. ಎಲ್ಲ ಸ್ವಾಮಿಯನ್ನು ನೋಡೋಕ್ಕೆ ಬರ್ತಾ ಇದ್ದಾರೆ. ಗೋಪಾಲಕರು, ಗೋಪಿಕಾಸ್ತ್ರೀಯರು, ಗಾವಹ, ವೃಷಾಶ್ಚ, ವತ್ಸಾಶ್ಚ, ಎತ್ತುಗಳನ್ನು, ಹಸುಗಳನ್ನು, ಕರುಗಳನ್ನು ಚೆನ್ನಾಗಿ ಅಲಂಕಾರ ಮಾಡಿ ಕರ್ಕೊಂಬರ್ತಾ ಇದ್ದಾರಂತೆ. ಆಮೇಲೆ ಈ ನಂದಗೋಪ ಇದ್ದಾನಲ್ಲ, ಇವನು ಕಂಸನ ಸಾಮಂತ ರಾಜ. ಇವನು ಅಂದರೆ ಕಂಸನ ಕೈ ಕೆಳಗೆ ಗೋಕುಲವನ್ನು ನೋಡ್ಕೋತಾ ಇದ್ದ ಇವನು. ಪ್ರತಿ ವರ್ಷ ಕಂಸನಿಗೆ ಕಪ್ಪ ಕಾಣಿಕೆ ಕೊಟ್ಬಿಡ್ಬೇಕು ಹೋಗಿ. ಹಾಗೆ ಈ ವರ್ಷ ಕೊಡಬೇಕು ಅಂತ ಬರ್ತಾ ಇದ್ದಾನೆ. ತನ್ನ ಹೆಂಡತಿಯನ್ನು ಕರ್ಕೊಂಬಂದ. ಅವಳು ಗರ್ಭಿಣಿ, ಅವಳು ಯಶೋಧಾದೇವಿ. ಅವಳನ್ನು ಕರ್ಕೊಂಬರುವಾಗ ಯಮುನಾ ತೀರದಲ್ಲಿ ಬೃಹದ್ವನ ಅಂತ ಒಂದು ವನ, ಅಲ್ಲಿ ಇವಳಿಗೆ ಪ್ರಸವ ಆಗೋಗಿದೆ. ಅಲ್ಲೇ ಒಂದು ಶಿಬಿರವನ್ನು ನಿರ್ಮಾಣ ಮಾಡಿ ಅಲ್ಲಿ ಇಟ್ಟುಬಿಟ್ಟಿದ್ದಾರೆ. ಸರಿ, ಇವನು ಬಂದ ನಂದಗೋಪ, ಕಂಸನಿಗೆ ಕಾಣಿಕೆಯನ್ನು ಕೊಟ್ಟ. ವಸುದೇವ ಇವರ ಅಣ್ಣ, ನಂದಗೋಪನ ಅಣ್ಣ ಅವನು ವಸುದೇವ. ಇಬ್ಬರೂ ಒಂದೇ ತಂದೆಯ ಮಕ್ಕಳು, ತಾಯಿ ಮಾತ್ರ ಬೇರೆ. ಸರಿ, ಕಂಸನಿಗೆ ಕಾಣಿಕೆ ಕೊಟ್ಟ. ಇವನು ಮಾತಾಡಿಸ್ದ, ಅಣ್ಣ ನಿನ್ನ 6 ಮಕ್ಕಳನ್ನು ಕಂಸ ಕೊಂದುಬಿಟ್ನಂತೆ, 7ನೇದು ಗರ್ಭಸ್ರಾವ ಆಗೋಯ್ತು, ಇದ್ದಿದ್ದ ಒಂದು ಹೆಣ್ಣು ಅದೂ ಕೂಡ ಆಕಾಶಕ್ಕೆ ಹಾರೋಯ್ತು, ದಿವಂಗತ ಕನ್ಯಾ ಸಾಪಿ ದಿವಂಗತ, ಅದು ಹೊಟ್ಟೋಯ್ತು ಅಂತ ಕೇಳಿದ್ದೀನಿ, ತುಂಬ ಬೇಜಾರಾಯಿತು. ನೂನಮ್ಮಿ ದಿಷ್ಟನಿಷ್ಠೋಯಂ, ಏನು ಮಾಡೋದು ಭಗವಂತನ ಇಚ್ಛೆ ಅಂತೆಲ್ಲ ಹೇಳ್ದ. ವಸುದೇವ ಹೇಳ್ದ, ನಂದಗೋಪ ಕಂಸನಿಗೆ ಕಾಣಿಕೆ ಕೊಟ್ಟಾಯ್ತಲ್ಲ, ಕರಂ ವೈ ವಾರ್ಷಿಕೋದತ್ತ ರಾಜ್ಞಾ ದೃಷ್ಟ ವಯಂ ಚವಃ ನಸ್ತೆ ನೇಹಸ್ತೇಯಂ ಬಹುದಿನಂ, ಜಾಸ್ತಿ ದಿನ ಇರಬೇಡ ಇಲ್ಲಿ, ಅಪಶಕುನಗಳಾಗ್ತಾ ಇದೆ, ಗೋಕುಲಕ್ಕೆ ಹೊಟ್ಟೋಗ್ಬಿಡು ಸೀದಾ ಬೇಗ ಅಂತ. ಈ ನಂದಗೋಪ ಗೋಕುಲಕ್ಕೆ ಬರೋಕ್ಕಿಂತ ಮುಂಚೆ ಪೂತನ ಬಂದ್ಬಿಟ್ಟೆ. ಅವಳು ನೋಡ್ರಿ, ಅವಳು ಬಂದ್ಲು ಸೀದಾ.
ಕೃಷ್ಣನನ್ನು ಎತ್ಕೊಂಡ್ಲು, ತೊಡೆ ಮೇಲೆ ಕೂಡಿಸ್ಕೊಂಡು. ಯಶೋಧಾದೇವಿಗೆ ಮಂಕು ಹಿಡಿದು ಬಿಡ್ತು. ಯಾರು ಬೇಡ ಅನ್ನೆಲ್ಲ ಕೊಟ್ಬಿಟ್ರು, ಎಲ್ಲ ಇವಳು ಕೊಟ್ಬಿಟ್ಲು. ಭಾಗವತ ವರ್ಣನೆ ಮಾಡುತ್ತೆ, ಕೃಷ್ಣನನ್ನು ಪೂತನ ಎತ್ಕೊಂಡಿದ್ದು ಹೆಂಗಾಯಿತು ಅಂದರೆ, ಹಗ್ಗ ಅಂತ ತಿಳ್ಕೊಂಡು ಹಾವನ್ನು ತೊಗೊಂಡ್ಬಿಟ್ರೆ ಎಷ್ಟಾಗತ್ತೋ ಅನರ್ಥ ಅಷ್ಟಾಯಿತು ಅನ್ನತ್ತೆ. ಅದು ಸಾಮಾನ್ಯ ಕೂಸು ಅಂತ ತಿಳ್ಕೊಂಬಿಟ್ಲು, ಕೃಷ್ಣನ ಎತ್ಕೊಂಬಿಟ್ಲು. ಭಗವಂತ ನೋಡ್ದ, ನಿಮ್ಮನ್ನೆಲ್ಲ ಸಂಹಾರ ಮಾಡೋಕ್ಕೆ ನಾ ಬಂದಿರೋದು. ಫಸ್ಟ್ ಹೆಂಗಸರನ್ನೇ ಸಂಹಾರ ಮಾಡಿದ್ದು ನೋಡ್ರಿ ಭಗವಂತ, ಅಂದರೆ ದುಷ್ಟ ಹೆಂಗಸನ್ನ ಅಂತ ಅರ್ಥ. ರಾಮಾವತಾರದಲ್ಲೂ ಇವಳನ್ನೇ ಸಂಹಾರ ಮಾಡಿದ್ದ, ತಾಟಕೆಯನ್ನು. ಅದೇ ತಾಟಕೆಯೇ ಪೂತನಾಗಿ ಹುಟ್ಟಿದ್ದು 2ನೇ ಸಲ. ಇವಳನ್ನು ಈಗಲೂ ಫಸ್ಟ್ ಇವಳನ್ನೇ ಸಂಹಾರ ಮಾಡ್ತಾ ಇದ್ದಾನೆ. ಆ ಹಾಲು ಕುಡಿಯೋ ನೆಪದಲ್ಲಿ ಭಗವಂತ ಒಳಗಡೆ ಊರ್ವಶಿ ಇದ್ದಾಳೆ, ತಾಟಿಕೆ ಇದ್ದಾಳೆ, ಇಬ್ಬರು ಜೀವದ್ವಯಾವೇಶ ಪೂತನಿಯಲ್ಲಿ. ಆ ಊರ್ವಶಿ ಭಕ್ತಿಯಿಂದ ಹಾಲು ಕುಡಿಸಿದ್ಲು, ಭಗವಂತ ಹಾಲು ಕೊಡ್ದ. ಇವಳು ವಿಷ ಕೊಡಬೇಕು ಅಂತ ಹೋದ್ಲು, ಭಗವಂತ ವಿಷ ಅವಳಿಗೆ ವಾಪಸ್ ಕೊಟ್ಬಿಟ್ಟ. ಅರ್ಥಾತ್ ಹಾಲು ಕುಡಿಯೋ ನೆಪದಲ್ಲಿ ಅವಳ ಪ್ರಾಣವನ್ನೇ ಹೀರ್ತಾ ಇದ್ದಾನೆ ಭಗವಂತ. ಅವಳಿಗೆ ಕಣ್ಣು, ತಲೆ, ಕೈ, ಕಾಲು ಎಲ್ಲ ತಿರುಗಕ್ಕೆ ಶುರು ಆಯಿತು. ಗರ 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 ತಿರುಗಿ ಮೇಲಿಂದ ಭಾರೀ ಶಬ್ದ ಮಾಡಿಕೊಂಡು ಕೂಗುತ್ತಾ ಬೀಳ್ತಾ ಇದ್ದಾಳೆ ಪೂತನ. ದೊಡ್ಡ ಆಕಾರ ಅವಳದು, ಒಳ್ಳೆ ಪರ್ವತ ಇದ್ದಂಗಿದ್ದಾಳೆ. ಅದರ ಮೇಲೆ ಕೂತ್ಕೊಂಡು ನಮ್ಮ ಸ್ವಾಮಿ ಆಟ ಆಡ್ತಾ ಇದ್ದಾನೆ. ಓಡ್ ಬಂದರು ಎಲ್ಲರೂ. ಅನೇಕ ಮರಗಳು, ಗಿಡಗಳು, ಪ್ರಾಕಾರಗಳು, ಗೋಪುರಗಳು, ಸೇತುವೆಗಳೆಲ್ಲ ಬಿದ್ದೋಗಿದೆ ಅವಳು ಬಿದ್ದಿದ್ದಕ್ಕೆ. ಭಾರೀ ದೇಹ ಅವಳದು. ನಂದಗೋಪ ಬಂದು ನೋಡ್ತಾನೆ, ಏನು ಅಸ್ತವ್ಯಸ್ತ ಆಗೋಗಿದೆ ಗೋಕುಲ. ಕಡೆಗೆ ಆ ಕೃಷ್ಣನ ಎತ್ಕೊಂಡು ಅವನಿಗೆ ಗೋಮೂತ್ರದಿಂದ ಸ್ನಾನ ಮಾಡಿಸಿ, ಗೋ ಧೂಳಿಯನ್ನು ಅವನಿಗೆ ಎಲ್ಲ ಕಡೆ ಹಚ್ಚಿ, ಸದ್ಯ ನಮ್ಮ ಕೂಸಿಗೇನಾಗಲಿಲ್ವಲ್ಲ ಅಂತ ಇವ್ರಿಗೆ ದೃಷ್ಟಿ ಬರಲಿ, ಭಗವಂತ ಅನುಗ್ರಹ ಮಾಡಲಿ ಅಂತೇಳಿ ಕಳೇಬರಂ ಪುರುಷಭೀ ಚಿತ್ವ ಆ ಪೂತನ ದೇಹವನ್ನು ಕೊಡಲಿಯಿಂದ ಕತ್ತರಿಸಿ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದಾರೆ. ಆ ಸುಡೋವಾಗ ಪೂತನ ದೇಹದಿಂದ ಘಮ 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 ಪರಿಮಳ ಹೊರಡುತ್ತದು. ಅವರ ಒಳಗಡೆ ಊರ್ವಶಿ ಇದ್ದಾಳಲ್ಲ, ಅವಳು ಶಾಪದಿಂದ ಮುಕ್ತಳಾಗಿ ಅವಳು ಸ್ವರ್ಗಕ್ಕೆ ಹೋಗ್ತಾ ಇದ್ದಾಳೆ. ಇವಳು ತಾಟಕ್ಕೆ ಅಂಧಂತಮಸ್ಗೆ ಹೋಗ್ತಾಳೆ ಅಂತ ಹೇಳಿ ಹೀಗೆ ಭಗವಂತ ಪೂತನ ಸಂಹಾರವನ್ನು ಮಾಡಿ, ಯಾರು ಪೂತನ ಸಂಹಾರದ ಕಥವನ್ನು ಕೇಳ್ತಾರೆ ಇವರಿಗೆ ಭಗವಂತನಲ್ಲಿ ಭಕ್ತಿ ಬರುತ್ತೆ ಅಂತ ಭಾಗವತ ಹೇಳ್ತಾ ಇದೆ. 3 ತಿಂಗಳಾಯಿತು ನಮ್ಮ ಸ್ವಾಮಿಗೆ ಲೋಕರೀತ್ಯ. ಭಗವಂತನಿಗೇನು ಬೆಳವಣಿಗೆ ಇಲ್ಲ. ಲೋಕರೀತ್ಯ 3 ತಿಂಗಳಾದಾಗ ಅವತ್ತು ಜನ್ಮ ನಕ್ಷತ್ರ ಭಗವಂತನದು. ಇವನನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಉತ್ತಾನಿಕ ಅಂತ ಕರೀತಾರೆ. ಮೊದಲು ಬಾರಿ ಕೂಸನ್ನು ಮೊದಲನೇ ಕರ್ಕೊಂಡು ಹೋಗು ದೇವಸ್ಥಾನಕ್ಕೆ. ಕೃಷ್ಣನಿಗೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಚೆನ್ನಾಗಿ ಎರೆದಿದ್ದಾರೆ, ಒಳ್ಳೆ ಪೀತಾಂಬರ ಉಡಿಸಿದಾಳೆ, ಬೇಕಾದಷ್ಟು ಆಭರಣ ಹಾಕಿದ್ದಾಳೆ. ಕೂಸನ್ನು ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಹೋದರು. ಬಂಡಿಯಲ್ಲಿ ಬೇಕಾದಷ್ಟು ಪದಾರ್ಥಗಳು ತುಂಬಿಕೊಂಡು ಕರ್ಕೊಂಡು ಹೋದರು. ಆ ಬಂಡಿಯ ಕೆಳಗಡೆ ಮಲಗಿಸಿದ್ದಾಳೆ. ಅದರೊಳಗೆ ಸೇರಿಕೊಂಡ ಇವನು ಶಕಟಾಕ್ಷ ಅಂತ ಇವನೊಬ್ಬ ದೈತ್ಯ, ಕಂಸಪ್ರೇಷಿತ ದೈತ್ಯ. ಅದರೊಳಗೆ ಸೇರಿಕೊಂಡ. ನೋಡ್ತಾನೆ, ಯಾರೂ ಇಲ್ಲದೆ ಇರೋ ಸಮಯದಲ್ಲಿ ನಿಧಾನಕ್ಕೆ ಚಲಿಸಿ ಆ ಕೂಸಿನ ಮೇಲೆ ಹೊಟ್ಟೋಗ್ಬಿಡೋದು, ಈ ಬಂಡಿ ಹೋಗ್ಬಿಟ್ಟು ಅದು ಸಾಯಿಸ್ಬಿಡೋದು ಅಂತ ಭಗವಂತ ನೋಡ್ದ. ಆ ಪುಟ್ಟ ಕಾಲನ್ನು ತಾಕಿಸ್ದ, ಅಷ್ಟೇ ಅವನು ಭಗವಂತ ಮಾಡಿದ್ದು. 3 ತಿಂಗಳ ಕೂಸಿನ ಕಾಲು ಇನ್ನು ಹೆಂಗಿರುತ್ತದೋ ಸುಮ್ಮನೆ ತಾಕಿಸ್ದ ಭಗವಂತ. ಆ ತಾಕಿಸಿದ ರಭಸಕ್ಕೆ ಅದು ಉರುಳಿ 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 ಚೂರು ಆಗೋಯ್ತು ಆ ಬಂಡಿ ಮತ್ತು ಅದರಲ್ಲಿರೋ ದೈತ್ಯ. ಅದರಲ್ಲಿರೋ ಪದಾರ್ಥ, ಪಾತ್ರೆ, ಪಡಗು ಎಲ್ಲ ಬಿಸಾಕ್ತಾ ಇದೆ. ಎಲ್ಲ ಓಡ್ ಬಂದರು ಆ ಶಬ್ದಕ್ಕೆ, ಬಂಡಿ ಬಿದ್ದೋಗಿರೋ ಶಬ್ದಕ್ಕೆ. ಏನಾಯಿತು ಇದಕ್ಕಿದಂತೆ ಯಾಕೆ ಉರುಳಿತು ಅಂತಲೇ ಗೊತ್ತಾಗಲಿಲ್ಲ ಅವ್ರಿಗೆ. ಆಗ ಆಟ ಆಡೋ ಗೋಪಾಲಕರು ಹೇಳಿದರು, ಅಮ್ಮ ನಾವು ನೋಡ್ತಾ ಇದ್ದೀವಿ, ಈ ಕೂಸು ಆಟ ಆಡ್ತಾ ಆಡ್ತಾ ತನ್ನ ಕಾಲನ್ನು ರುದತಾನೇನ ಪಾದೇನ ಕ್ಷಿಪ್ತಮೇ ತನ್ನ ಸಂಶಯ, ತನ್ನ ಕಾಲನ್ನು ತಾಕಿಸ್ತು ಈ ಬಂಡಿಗೆ, ಅದಕ್ಕೆ ಇಡೀ ಬಂಡಿ ಉರುಳೋಯ್ತು ಅಂದರು. ಯಾರೂ ನಂಬಲಿಲ್ವಂತೆ ಅದನ್ನು. ನಶ್ರದ್ಧದೇಯು, ಅವ್ರು ಯಾರು ನತೇ ಶ್ರದ್ಧದೀರೇ ಗೋಪಾಹ. ಹರಿವಂಶ ಇದೇ ಮಾತು ಹೇಳುತ್ತೆ. ಅವ್ರು ಹೇಳಿದ್ರು ಕೂಡ ಈ ಕೂಸು ಕಾಲು ತಾಕಿಸ್ತು ಅದಕ್ಕೆ ಬಂಡಿ ಬಿತ್ತು ಅಂತ ಅವ್ರು ಹೇಳಿದ್ರು ಕೂಡ ಯಾರಿಗೂ ನಂಬಿಕೆ ಬರಲಿಲ್ವಂತೆ. ಉದ್ಧವ ಬೈತಾನೆ, ಇಷ್ಟು ಮಹಿಮೆ ತೋರಿಸಿದ್ರು ಕೂಡ ಕೃಷ್ಣನ ಇವರು ತಿಳ್ಕೊಳ್ಳಿಲ್ಲ ಅಂತ. ಭಾಗವತ ಹರಿವಂಶ ಹೇಳುತ್ತೆ, ಮಾನುಷ ಬುದ್ಧಯ, ಇವ್ರ ಬುದ್ಧಿನೇ ಹಿಂಗೆ. ಭಗವಂತ ಬಂದು ಎದುರುಗಡೆ ನಿಂತ್ಕೊಂಡ್ರು ನಾವು ಭಗವಂತ ಅಂತ ರೆಕಗ್ನೈಸ್ ಮಾಡೋದಿಲ್ವಂತೆ, ಅಂಥ ಬುದ್ಧಿ ನಮ್ಮದು ಅಂತ ಹರಿವಂಶ ಬೈಯತ್ತೆ. ಆಮೇಲೆಲ್ಲ ಮತ್ತೆ ಕೂಸನ್ನು ಎತ್ಕೊಂಡು ಅದಕ್ಕೆ ಮತ್ತೆ ಪುಣ್ಯವಾಚನೆ ಮಾಡಿ ಮಂತ್ರ ಹಾಕಿಸಿ ಅದಕ್ಕೆ ವಿಪ್ರ ಮಂತ್ರವಿದೋ ಯುಕ್ತೈ ತೀರ್ಥ ಪ್ರೋಕ್ಷಣೆ ಮಾಡಿಸಿ, ಒಂದು ದಿವಸ ಯಶೋಧಾದೇವಿ ತೊಡೆ ಮೇಲೆ ಮಲಗಿಸ್ಕೊಂಡು ಹಾಲು ಕೂಡಿಸ್ತಾ ಇದ್ದಾಳೆ. ಭಾರ ಅನ್ನಿಸ್ಬಿಡ್ತು, ಕೃಷ್ಣ ತುಂಬ ಭಾರ ಆಗ್ಬಿಟ್ಟ ಅವನು. ಅಣೋರಣೀಯಾನ್ ಮಹತೋ ಮಹೀಯಾನ್. ಕೆಳಗಿಟ್ಬಿಟ್ಲು ಕೂಸನ್ನು, ತೊಡೆ ಮೇಲೆ ಮಲಗಿಸ್ಕೊಂಬಕ್ಕೆ ಆಗಲಿಲ್ಲ ಅವಳಿಗೆ, ಕೆಳಗಿಟ್ಬಿಟ್ಲು. ಆಗ ಒಬ್ಬ ತೃಣಾವರ್ತ ಅಂತ ಕಂಸನ ಸೇವಕ
ಚಕ್ರವಾತ ಸ್ವರೂಪೇಣ ಸುಂಟ್ರು ಗಾಳಿ ರೂಪದಲ್ಲಿ ಬಂದ ಅವನು. ಇಡೀ ಗೋಕುಲದಲ್ಲಿ ಧೂಳು ಎಬ್ಬಿಸ್ಬಿಟ್ಟ ನೋಡಿ. ಒಂದು ಮುಹೂರ್ತ ಅಂದರೆ 48 ನಿಮಿಷ ಗೋಕುಲ ಪೂರ್ತಿ ಧೂಳಿಂದ ತುಂಬ್ಕೊಂಡ್ಬಿಡ್ತು. ಒಬ್ಬರಿಗೂ ಕಣ್ಣು ಬಿಡೋಕ್ಕಾಗಲಿಲ್ಲ. ಕೃಷ್ಣನ ಕೆಳಗಿಟ್ಬಿಟ್ಲು ಇವಳು, ಮೇಲೆ ತೊಗೊಂಡೋದ ಇವನು ತೃಣಾವರ್ತ. ಅಷ್ಟು ದೂರ ತೊಗೊಂಡೋಗಿದ್ದಕ್ಕೆ ಮುಂದೆ ತೊಗೊಂಡೋಗಕ್ಕೆ ಆಗಲಿಲ್ಲ, ಅವನಿಗೆ ಭಾರ ಹತ್ಬಿಡ್ತು ಅದು. ಆಗ ಭಗವಂತ ಅವನ ಕುತ್ತಿಗೆಯನ್ನು ಹಿಡಿದು ಹಿಸುಕ್ತಾ ಇದ್ದಾನೆ. ಅಲ್ಲಿಂದ ಮೇಲಿಂದ ಬಿದ್ದ ಅವನು ತೃಣಾವರ್ತ ಚೂರು ಚೂರು ಆಗ್ತಾ ಇದ್ದಾನೆ. ಹೀಗೆ ಭಗವಂತ ತೃಣಾವರ್ತನನ್ನು ಸಂಹಾರ ಮಾಡ್ದ. ಆಮೇಲೆ ಒಂದು ದಿವಸ ಹಾಲು ಕುಡಿಸ್ತಾ ಇರುವಾಗ ಈ ಕೂಸು ಆಕಳಿಸ್ತು. ಅಂತ ಆಕಳಿಸಿದಾಗ ಆ ಕೂಸಿನ ಬಾಯಲ್ಲಿ ಕಮ್ರೋದಸಿ ಜ್ಯೋತಿರನೀಕಮಾಶಾಃ ಸೂರ್ಯೇಂದುವನ್ನಿಶ್ವಸನಂಬುದಿಂಶ್ಚ ದ್ವಿಪನ್ನಗಸ್ತದ್ದುಹಿತುರ್ವನಾನಿ ಭೂತಾನಿಯಾನಿ ಸ್ಥಿರಜಂಗಮಾನಿ. ಆ ಕೂಸಿನ ಬಾಯಲ್ಲಿ ಇಡೀ ಭೂಮಿಯನ್ನು ನೋಡ್ತಾ ಇದ್ದಾಳೆ, ಇಡೀ ಬ್ರಹ್ಮಾಂಡವನ್ನು ನೋಡ್ತಾ ಇದ್ದಾಳೆ ಅವಳು. ದ್ವೀಪಗಳು, ನಗಗಳು, ವನಗಳು, ಉಪವನಗಳು, ಸೂರ್ಯ, ಚಂದ್ರ, ಎಲ್ಲ ಸಮುದ್ರ, ಆಕಾಶ, ದಿಕ್ಕು ಎಲ್ಲವನ್ನೂ ನೋಡಿಬಿಟ್ಲು. ಅವಳಿಗೆ ಭಯ ಹತ್ಕೊಂಡ್ಬಿಡ್ತು. ಆ ಯಶೋಧಾದೇವಿ ಕಣ್ಣು ಮುಚ್ಕೊಂಡ್ಬಿಟ್ಲು ಅವಳು. ಹೀಗೆ ಭಗವಂತ ತಾನು ಯಾರು ಅಂತ ತೋರಿಸ್ತಾ ಇದ್ದಾನೆ ಅವಳಿಗೆ. ವಾದಿರಾಜ ಸ್ವಾಮಿಗಳು ಬರೀತಾರೆ, ಯಶೋಧಾದೇವಿಗೆ ಭಗವಂತ ಅಂತ ಗೊತ್ತಿಲ್ಲ, ಸಾಮಾನ್ಯ ಕೂಸು ಇದು ಅಂತ ತಿಳ್ಕೊಂಬಿಟ್ಟು ಈ ಕೂಸು ನನ್ನ ಎದೆ ಹಾಲಿನಿಂದ ಬೆಳೀತಾ ಇದೆ ಅಂತ ತಿಳ್ಕೊಂಬಿಟ್ಟಿದ್ಲು, ಎಲ್ಲ ತಾಯಿಯಂತೆ. ಭಗವಂತ ಹೇಳ್ದ, ನಾನು ನಿನ್ನ ಎದೆ ಹಾಲಿಂದ ಬೆಳೀತಾ ಇಲ್ಲ, ನಾನು ಒಬ್ಬನೇ ಆಗಿದ್ದಿದ್ರೆ, ನಾನು ಸಾಮಾನ್ಯ ಶಿಶು ಆಗಿದ್ದರೆ ನಿನ್ನ ಎದೆ ಹಾಲು ನಂಗೆ ಸಾಕಾಗ್ತಾ ಇತ್ತು. ನೋಡು ನನ್ನ ಉದರದಲ್ಲಿ ಯಾರ್ಯಾರಿದ್ದಾರೆ, ಇಡೀ ಜಗತ್ತನ್ನು ನಾನು ಉದರದಲ್ಲಿ ಧಾರಣೆ ಮಾಡಿರ್ತಕ್ಕಂತಹ ವಿಶ್ವಂಬರ ನಾನು. ಇಷ್ಟು ದೊಡ್ಡ ಜಗತ್ತಿಗೆ ನಿನ್ನ ಎದೆ ಹಾಲು ಎಲ್ಲಿ ಸಾಕಾಗತ್ತೆ, ಅದರಿಂದ ನಾನು ಅದರಿಂದ ಬದುಕಿಲ್ಲ, ಅದರಿಂದ ಬೆಳೀತಾ ಇಲ್ಲ ಅಂತ ಯಶೋಧಾದೇವಿಗೆ ತೋರಿಸಿ ಅವಳ ಅಜ್ಞಾನವನ್ನು ನಿವಾರಣೆ ಮಾಡ್ತಾ ಇದ್ದಾನೆ ಅಂತ ವಾದಿರಾಜ ಸ್ವಾಮಿಗಳು ಬರೀತಾರೆ. ನಾಮಕರಣ ಮಾಡಿಸ್ದ ಅವನು. ವಸುದೇವ ಹೇಳ್ದ, ಗರ್ಗಾಚಾರ್ಯರು ಅಂತ ಕುಲಪುರೋಹಿತರು, ಗರ್ಗಾಚಾರ್ಯರೇ ಹೋಗಿ ಅಲ್ಲಿ ನನ್ನ ಕೂಸಿಗೆ ನಾಮಕರಣ ಮಾಡಿ ಬನ್ನಿ, ಗುಟ್ಟಾಗಿ ಕಂಸಂಗೆ ಗೊತ್ತಾಗದೇ ಇರೋ ಹಂಗೆ ಅಂದ. ಬಂದರು ಗರ್ಗಾಚಾರ್ಯರು. ಬಲರಾಮ ಮತ್ತು ಕೃಷ್ಣ ಇಬ್ಬರು ಅಲ್ಲೇ ಬೆಳೀತಾ ಇದ್ದಾರೆ. ಇವನಿಗೆ ಬಲರಾಮ ಅಂತ ಇಟ್ಟರು, ರೋಹಿಣಿ ಮಗನಿಗೆ. 3 ಹೆಸರು ಅವನಿಗೆ, ಸಂಕರ್ಷಣ ಅಂತ ಒಂದು, ಬಲ ಅಂತ ಒಂದು, ರಾಮ ಅಂತ ಒಂದು. ಎಲ್ಲರನ್ನ ಸಂತೋಷಪಡಿಸೋದ್ರಿಂದ ರಾಮ ಅಂತ ಇಟ್ಟರು. ಬಲ ಜಾಸ್ತಿ ಇರೋದ್ರಿಂದ ಬಲಭದ್ರ ಅಂತ ಇಟ್ಟರು ಅಥವಾ ಬಲ ಅಂತ ಇಟ್ಟರು. ಎಲ್ಲ ಯಾದವರನ್ನು ಒಟ್ಟುಗೂಡಿಸೋಣೋದ್ರಿಂದ ಅವನಿಗೆ ಸಂಕರ್ಷಣ ಅಂತ ಹೆಸರು. ಅಥವಾ ಒಂದು ಗರ್ಭದಿಂದ ಎಳೆದು ಇನ್ನೊಂದು ಗರ್ಭಕ್ಕೆ ಬಿಟ್ಟಿದ್ದರಿಂದ ಇವನಿಗೆ ಸಂಕರ್ಷಣ ಅಂತ ಹೆಸರು. ಸಂಸ್ಕೃತದಲ್ಲಿ ಕರ್ಷಣ ಅಂದರೆ ಎಳೆಯೋದು ಅಂತ ಅರ್ಥ. ಒಂದು ಗರ್ಭದಿಂದ ಎಳೆದು ಇನ್ನೊಂದು ಗರ್ಭಕ್ಕೆ ಬಿಟ್ಟವನು ಇವನು ಬಲರಾಮ, ಆದ್ದರಿಂದ ಇವನಿಗೆ ಸಂಕರ್ಷಣ ಅಂತ ಹೆಸರು. ಹೀಗೆ 3 ಹೆಸರು. ಕೃಷ್ಣನಿಗೆ ಹೆಸರಿಡುವಾಗ ಗರ್ಗಾಚಾರ್ಯರು ಕೇಳ್ತಾರೆ, ನಂದಗೋಪ ಈ ನಿನ್ನ ಮಗ ಇದ್ದಾನಲ್ಲ, ಇವನಿಗೆ ಅನೇಕ ಹೆಸರುಗಳಿದೆ. ಬಹೂನಿ ಸಂತಿ ನಾಮಾನಿ ರೂಪಾಣಿ ಚ ಶ್ರುತಸ್ಯತೆ. ನಿನ್ನ ಮಗನಿಗೆ ಅನೇಕ ರೂಪಗಳು, ಅನೇಕ ಹೆಸರುಗಳು. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ. ಏನು ಹೆಸರಿಡೋದು ಇವನಿಗೆ? ಎಲ್ಲ ಹೆಸರು ಇವಂದೇನೆ. ವೇದದಲ್ಲಿ ಇರುವ ಸಕಲ ಶಬ್ದ ರಾಶಿ ಭಗವಂತನನ್ನು ಹೇಳ್ತಾ ಇದೆ. ಆದರೂ ಕೂಡ ಇವನಿಗೆ ಕೃಷ್ಣ ಅಂತ ಇಟ್ಬೋಣ. ಎಲ್ಲರನ್ನ ತನ್ನ ಗುಣಗಳಿಂದ ಎಳೆಯೋದ್ರಿಂದ, ಕರ್ಷತಿ, ಎಲ್ಲರನ್ನ ತನ್ನ ಕಡೆ ಸೆಳಿತಾನಂತೆ ಭಗವಂತ. ತನ್ನ ಬಾಲಲೀಲೆಗಳನ್ನು ಉಪದೇಶದಿಂದ, ಅದನ್ನ ಆಚಾರ ವಿಚಾರಗಳಿಂದ ಆಬಾಲವೃದ್ಧರನ್ನು ತನ್ನ ಕಡೆ ಎಳೆಯೋದ್ರಿಂದ ಇವನಿಗೆ ಕೃಷ್ಣ ಕೃಷ್ಣ ಅಂತ ಹೆಸರಿಟ್ಬೋಣ ಅಂತ ಹೇಳಿ ಕೃಷ್ಣ ಅನ್ನತಕ್ಕಂತಹ ಹೆಸರನ್ನು ಇಡ್ತಾ ಇದ್ದಾರೆ. ಆಮೇಲೆ ಭಗವಂತ ಅಂಬೆಗಾಲಿಟ್ಟ. ಯದ್ಯಪಿ ಭಗವಂತ ಹಿಂಗೇನು ಬೆಳಿಬೇಕಾದ ಅಗತ್ಯ ಇಲ್ಲ. ಮೊದಲು ಹುಟ್ಟಬೇಕು, ಆಮೇಲೆ ಅಂಬೆಗಾಲಿಡಬೇಕು, ಆಮೇಲೆ ಎದ್ದು ನಿಂತ್ಕೋಬೇಕು, ಆಮೇಲೆ ನಡಿಬೇಕು, ಆಮೇಲೆ ಓಡಬೇಕು ಅಂತೇನಿಲ್ಲ, ಸಾಮಾನ್ಯ ಮಕ್ಕಳಂತೆ. ಆದರೆ ಭಗವಂತ ಒಂದು ನಿಯಮ ಮಾಡ್ಕೊಂಡಿದ್ದಾನೆ, ಭೂಮಿಯಲ್ಲಿ ಬಂದಾಗ ಅವರಂತೆ ಇರಬೇಕು ಅಂತ. ಹಾಗೆ ನಟನೆ ಮಾಡ್ತಾನೆ ಸ್ವಾಮಿ. ಅಂಬೆಗಾಲಿಟ್ಟ ಭಗವಂತ. ಬಲರಾಮ ಮತ್ತು ಕೃಷ್ಣ ಇಡೀ ಅಂಗಳದಲ್ಲಿ ಅಂಬೆಗಾಲಿಟ್ಕೊಂಡು ಓಡಾಡೋರಂತೆ. ಅವರು ನಾನಾ ವಿಧವಾದ ಚೇಷ್ಟೆಯನ್ನು ಮಾಡೋರಂತೆ. ಜಾನುಭ್ಯಾಂ ಸಹಪಾಣಿಭ್ಯಾಂ ರಂಗಮಾಣವು ವಿಚೇರತು. ನೋಡ್ತಾ ಸಂತೋಷಪಟ್ಟರು ಎಲ್ಲರೂ. ಆಮೇಲೆ ಎದ್ದು ನಿಂತ್ಕೊಂಡ ಭಗವಂತ. ನಡೆಯಕ್ಕೆ ಶುರು ಮಾಡ್ದ. ಪಾದವಿಚಕ್ರಮೇ ಪದ್ಭಿಹಿ, ಕಾಲಿಂದ ನಡೆಯಕ್ಕೆ ಶುರು ಮಾಡ್ದ ಭಗವಂತ. ಚೆನ್ನಾಗಿ ಓಡಾಡಕ್ಕೆ ಶುರು ಮಾಡ್ದ. ಗೋಡೆ ಬಿಟ್ಟು ಓಡಾಡಕ್ಕೆ ಶುರು ಮಾಡ್ದ. ಆಮೇಲೆ ನೋಡ್ರಿ ಒಂದೊಂದೇ ತುಂಟಾಟಗಳೆಲ್ಲ ತೋರ್ಸೋಕ್ಕೆ ಶುರು ಮಾಡ್ದ ಭಗವಂತ. ತನ್ನ ಮನೆಯಲ್ಲಿ ಮೊದಲು ತೋರಿಸ್ದ,
ಆಮೇಲೆ ಎಲ್ಲರ ಮನೆಗೂ ಹೋಗೋಕ್ಕೆ ಶುರು ಮಾಡಿದ ಭಗವಂತ. ಇನ್ನೊಂದು ಮನೆಗೆ ಹೋಗೋದು, ಗೋಪಿಕಾಸ್ತ್ರೀಯರ ಮನೆಗೆ ಹೋಗೋದು, ಅಲ್ಲಿ ಹಾಲು ಬೆಣ್ಣೆ ಮೊಸರು ಎಲ್ಲ ತಗೊಳ್ಳೋದು, ಚೆಲ್ಲೋದು. ಭಾಗವತ ಹೇಳುತ್ತೆ, ವತ್ಸಾನ್ ಮುಂಚನ್ ಕ್ವಚಿತ ಸಮಯಾನ್ ಕ್ರೋಶ ಸಂಜಾತ ಸಹ ಸ್ಥೇಯಸ್ಯಾದ್ಯನ್ಯತಿದತಿಪಯ ಕಲ್ಪಿತೈ ಸ್ತೋಯ ಯೋಗೈ ಮರ್ಕಂ ದೋಕ್ಷನ್ ವಿಭಜತಿ ಸಚೇನ್ನಾಸ್ತಿ ವಾಂಡಂ ಬಿನತ್ತಿ ದ್ರವ್ಯಾಲಾಭೆ ಸುಭೃತ ಕುಪಿಶಃ ಯಾತ್ಯನುಕ್ರೋಶ್ಯತೋ ಕಾ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಬಾಲಲೀಲೆ ತೋರಿಸೋನಂತ್ರಿ ಭಗವಂತ. ಕೆಲವರ ಮನೆಗೆ ಹೋಗೋದು, ಹಸುಗಳನ್ನು ಒಂದು ಕಡೆ ಕರುಗಳನ್ನು ಒಂದು ಕಡೆ ಕಟ್ಟಿರ್ತಾರೆ. ಅವೆಲ್ಲ ಹಳ್ಳಿ, ಅದು ಗೋಕುಲ ಒಂದು ಹಳ್ಳಿ. ಎಲ್ಲರ ಮನೆಯಲ್ಲೂ ಹಸು ಕರು ಇತ್ತು, ಬೇಕಾದಷ್ಟಿತ್ತು. ಅವರು ಅದನ್ನು ಹಾಲು ಮಾರ್ಕೊಂಡು ಜೀವನ ಮಾಡೋರು, ಅವರೆಲ್ಲ ಗೌಳಿಗರವರು, ಅದೇ ವೃತ್ತಿ ಅವ್ರಿಗೆ. ಒಂದು ಕಡೆ ಹಸು ಕಟ್ಟಿರ್ತಾರೆ, ಒಂದು ಕಡೆ ಕರು ಕಟ್ಟಿರ್ತಾರೆ. ಹಾಲು ಕರಿಯೋವಾಗ ಈ ಕರು ಬಿಚ್ಚಬೇಕು, ಆ ಕರು ಹೋಗಿ ಹಸುವಿನ ಹಾಲು ಒಂದು ಸ್ವಲ್ಪ ಕುಡ್ಕೋಬೇಕು. ಆಮೇಲೆ ಆ ಕರುವನ್ನು ಪಕ್ಕಕ್ಕೆ ತೆಗೆದು ಇವ್ರು ಹಾಲು ಕರ್ಕೋಬೇಕು. ಇದು ನಿಯಮ. ಇಂಥ ಹಾಲೇ ಅಭಿಷೇಕಕ್ಕೆ ಬರುತ್ತೆ. ಈ ಭಗವಂತ ಏನು ಮಾಡೋನು, ಕೃಷ್ಣ ಯಾವುದೋ ಕಾಲದಲ್ಲಿ ಕರುಗಳನ್ನೆಲ್ಲ ಬಿಚ್ಚಿಬಿಡೋನಂತವನು. ಆ ಕರುಗಳೆಲ್ಲ ಹೋಗಿ ಆ ಹಸು ಹತ್ರ ಹಾಲು ಕುಡ್ಕೊಂಬಿಡೋದು, ಎಷ್ಟು ಬೇಕೋ ಅಷ್ಟು ಪೂರ್ತಿ ಕುಡ್ಕೊಂಬಿಡೋದಂತೆ. ಇವ್ರು ಆಮೇಲೆ ಹಾಲು ಕರಿಯಕ್ಕೆ ಹೋದರೆ ಒಂದು ಚೂರು ಹಾಲು ಕೊಡ್ತಾ ಇರಲಿಲ್ವಂಥದ್ದು. ಒಂದಿನ ಆಯಿತು, 2 ದಿನ ಆಯಿತು, ದಿನ ಆಗಲೂ ಹಿಂಗೆ ಮಾಡೋನು ಈ ಕೃಷ್ಣ. ಅವರೆಲ್ಲ ಗುಂಪು ಕಟ್ಕೊಂಡು ಯಶೋಧಾದೇವಿ ಹತ್ರ ಬಂದರು. ನೋಡಮ್ಮ, ನಿನ್ನ ಮಗ ಎಷ್ಟು ತುಂಟು ಕೆಲಸ ಮಾಡ್ತಾನೆ ಯಶೋಧ. ಏನು ಮಾಡ್ದ ನಮ್ಮ ಹುಡುಗ? ಬಂಗಾರದಂಥ ಕೂಸು ನಮ್ಮದು, ಅಪರಂಜಿ, ಅದು ಏನು ಮಾಡೋದಿಲ್ವಲ್ಲ ಅಂಥದ್ದು. ಏನು ಮಾಡಲ್ವಾ? ನಾ ಹೇಳ್ತೀನಿ ಕೇಳು. ನಮ್ಮ ಮನೆಗೆ ಬರ್ತಾನೆ ಕೃಷ್ಣ. ಯಾವುದೋ ಕಾಲದಲ್ಲಿ ಕರು ಎಲ್ಲ ಬಿಚ್ಚಿಬಿಡ್ತಾನೆ. ಆ ಕರು ಎಲ್ಲ ಹೋಗಿ ಹಾಲು ಕುಡ್ಕೊಂಡ್ಬಿಡುತ್ತೆ. ನಾವೇನು ಮಾಡಬೇಕು? ಹಾಲು ಮಾರ್ಕೊಂಡು ಜೀವನ ಮಾಡೋರು ನಾವು. ದಿನಾಲು ಹಿಂಗೆ ಆದರೆ ಏನು ಗತಿ? ಯಶೋಧಾದೇವಿ ಕೇಳಲು, ಅಲ್ಲ ನೀವು ಹೇಳಬೇಕಾಯ್ತು ಕೃಷ್ಣಗೆ, ಯಾಕೋ ಕೃಷ್ಣ ಇಂಥ ತುಂಟಿ ಕೆಲಸ ಮಾಡ್ತೀಯ ಅಂತ ನೀವು ಕೇಳಬೇಕು. ಕೇಳಿದ್ವಿ ಕಣೆ ಅಂತಾರೆ ಅವರು. ಕೇಳಿದ್ವಿ ಕಣೆ, ಲೋ ಕೃಷ್ಣ, ಯಾಕೋ ಕರುಗಳ ಹಗ್ಗ ಎಲ್ಲ ಬಿಚ್ಚಿಬಿಡ್ತೀಯ ಅಂತ ಕೇಳಿದ್ರೆ ನಿನ್ನ ಮಗ ಏನು ಹೇಳ್ತಾನೆ? ಬಂಧನದಲ್ಲಿ ಇರ್ತಕ್ಕಂಥವರನ್ನು ನಾನು ನೋಡಿಕೊಂಡು ಸುಮ್ಮನೆ ಇರೋದಿಲ್ಲ. ಯಾರ್ಯಾರು ಬಂಧನದಲ್ಲಿರ್ತಾರೆ ಅಂದರೆ ಯಾರ್ಯಾರನ್ನ ಕಟ್ಟಾಕಿರ್ತಾರೆ ಅವ್ರನ್ನೆಲ್ಲ ಬಿಚ್ಚೋದು ನನ್ನ ಸ್ವಭಾವ ಅಂತ ನಿನ್ನ ಮಗ. ಭಗವಂತ ಅಕ್ಷರಶಃ ಹೇಳ್ತಾ ಇದ್ದಾನೆ, ಯಾರ್ಯಾರು ಭಕ್ತರು ಸಂಸಾರ ಬಂಧನದಲ್ಲಿರ್ತಾರೆ ಅವರನ್ನೆಲ್ಲ ನಾನು ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ, ನಿಮ್ಮ ಬಂಧನ ಬಿಡಿಸ್ತೀನಿ ಅಂತಾನೆ ಭಗವಂತ. ಅದನ್ನು ಹೇಳ್ತಾ ಇದ್ದಾನೆ ಅವನು. ಹೌದು, ನಿಮ್ಮನ್ನು ಬಂಧನದಲ್ಲಿ ಬಿಡಿಸೋನು ನಾನು. ಯಾರು ಬಂಧನದಲ್ಲಿರ್ತಾರೆ ಅವ್ರನ್ನ ನೋಡ್ಕೊಂಡಿರಲ್ಲ ನಿಮ್ಮ ಮಗ. ಹಿಂಗೆ ಎದುರುತ್ತರ ಕೊಡ್ತಾನೆ ಕಣೆ. ಇನ್ನೊಬ್ಬರ ಮನೆಗೆ ಹೋಗೋದು, ಅವ್ರ ಮನೇಲಿ ಏನಾದರೂ ಹಾಲು ಮೊಸರು ಬೆಣ್ಣೆ ಇಟ್ಟಿದ್ರೆ ಸರಿ. ಒಂದು ವೇಳೆ ಇಡದೇ ಇದ್ದರೆ ಆ ಗಡಿಗೆನೇ ಢಮ್ ಅಂತ ಹೊಡೆದಾಕ್ಬಿಡೋನಂತೆ ಭಗವಂತ. ದಿನಕ್ಕೊಂದೊಂದು ಹೊಸ ಗಡಿಗೆ ತಂದಿಡಬೇಕು ಅವಳು. ಇವನು ಹೊಡೆದಾಕೋದು ಬಂದು. ಭಾರಿ ದೊಡ್ಡ ದೊಡ್ಡ ಸೈಜ್ ಗಡಿಗೆಗಳದು. ನಾಸ್ತಿ ಬಾಂಡಂ ಬಿನತ್ತಿ ಭಾಗವತ ಹೇಳುತ್ತೆ. ಎಲ್ಲ ಹೊಡೆದಾಕ್ಬಿಡೋನಂತೆ ಭಗವಂತ. ಹಾಲು ಬೆಣ್ಣೆ ಹಿಡದೇ ಇದ್ಮೇಲೆ ಬರೀ ಇದೇನಕ್ಕೆ ಪ್ರಯೋಜನ? ಭಾರಿ ಖಾಲಿದು ಹೊಡೆದಾಕ್ಬಿಡೋನಂತವ್ನು. ಇನ್ನು ಕೆಲವರು ಮನೆಗೆ ಹೋಗೋನಂತೆ, ಅವರು ಇಟ್ಟಿರೋರಿಲ್ವಂತೆ ಹಾಲು. ಇವನು ಬಂದರೆ ಖಾಲಿ ಮಾಡಿಬಿಡೋರಂತೆ. ಅವ್ರ ಮನೇಲಿ ಮಕ್ಕಳು ಮಲಗಿದ್ರೆ ಎಲ್ಲ ಮಕ್ಕಳನ್ನು ಎಬ್ಬಿಸ್ಬಿಡೋನಂತೆ ಭಗವಂತ. ಯಾತ್ಯನುಕ್ರೋಶತೋ ಕಾನ್. ಒಳ್ಳೆ ನಿದ್ದೆ ಮಾಡ್ತಾ ಇರೋ ಮಕ್ಕಳನ್ನು ಎಬ್ಬಿಸ್ಬಿಟ್ರೆ ಓ ಅಂತ ಶಂಕ ಹೊಡ್ಕೊಂಬಕ್ಕೆ ಶುರು ಮಾಡೋದಂತೆ. ಒಟ್ಟಿಗೆ 10-12 ಮಕ್ಕಳು ಲೈನಿಗೆ ಮಲಗಿದ್ರೆ ಎಲ್ಲರನ್ನೂ ಎಬ್ಬಿಸ್ಬಿಡೋನಂತೆ. ಅದನ್ನು ಸಮಾಧಾನ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು, ಅವ್ನು ಓಡೋಗ್ಬಿಡೋನಂತೆ ಕೃಷ್ಣ. ಇನ್ನು ಕೆಲವರ ಮನೇಲಿ ಹಸ್ತಾಗ್ರೇ ರಚಯತಿ ವಿಧಿ ಪೀಠ ಉಲೂಕಲೇನ. ಇನ್ನು ಕೆಲವರ ಮನೆಯಲ್ಲಿ ಮೇಲ್ ಕಟ್ಬಿಡೋರಂತೆ, ನೆಲವು ಅಂತ. ಈ ಹಳ್ಳಿಗಳ ಕಡೆ ಜಂತುಗಳಿಗೆ ಕಟ್ಟಿರ್ತಾರೆ ತೊರೆಗೆ. ಈ ಕೃಷ್ಣಂಗೆ ಸಿಗಬಾರ್ದು ಅಂತ ಮೇಲ್ ಕಟ್ಟಿರೋರಂತೆ ಅವರು. ಹಾಲು ಮೊಸರು ಎಲ್ಲ ಮೇಲೆ ಇಟ್ಬಿಡೋರಂತೆ. ಭಗವಂತ ಆ ಕಡೆ ಈ ಕಡೆ ನೋಡಿ ಮೆತ್ತಗೆ ಬರೋನಂತೆ. ನಿಧಾನಕ್ಕೆ ಬಂದು ಆ ಒರಳು ಇಟ್ಟಿರೋರಂತೆ ಮೂಲೆಯಲ್ಲಿ. ಆ ಒರಳು ಎಳ್ಕೊಂಬರೋದಂತೆ ದರ 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 ಅಂತ. ಆ ಒರಳ ಮೇಲೆ ನಿಂತ್ಕೊಂಡು ಸಿಗಿಸ್ಕೊಂಬನಂತೆ ನೋಡ್ರಿ ಅವನು. ಒರಳ ಮೇಲೆ ನಿಂತ್ಕೊಂಡು ಆ ಹಾಲು ಬೆಣ್ಣೆ ಮೊಸರು ಎಲ್ಲ ಅಂತ ಬಾಯಿ ತೆಗೆದು ಕುಡಿದ್ಬಿಡೋನಂತೆ. ಇನ್ನು ಕೆಲವರ ಮನೆಯಲ್ಲಿ ತಾನೇ ಬೆಳೆದ್ಬಿಡೋನಂತೆ ಊದಕ್ಕೆ. ಅವನು ಅಣೋರಣೀಯನ್ ಮಹತೋಮಹಿಯನ್. ಭಗವಂತ ಊದಕ್ಕೆ ಬೆಳೆದ್ಬಿಟ್ಟು ಬಗ್ಗಿಸ್ಕೊಂಬಿಡೋನಂತೆ. ಇನ್ನು ಕೆಲವರ ಮನೆಯಲ್ಲಿ ಕೋಲ್ ತೊಗೊಂಡು ಹೊಡೆಯೋನಂತೆ ಭಗವಂತ, ಟಪ್ ಅಂತ. ಅದೊಂದು ದೊಡ್ಡ ತೂತಾಗೋದು, ಅದರಿಂದ ಹಾಲು ಬರೋದಂತೆ, ಒಳ್ಳೆ ಕ್ಯಾನಿಂದ ಬಂದಂಗೆ. ಅದು ಅಂತ ಬಾಯಿ ತೆಗೆದೆಲ್ಲ ಕುಡಿದ್ಬಿಡೋನಂತೆ ಭಗವಂತ. ಇನ್ನು ಕೆಲವರ ಮನೆಯಲ್ಲಿ ಈ ಮಕ್ಕಳನ್ನ ಕರ್ಕೊಂಡು ಹೋಗಿರೋನಂತೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂಥರ ಬಾಲಲೀಲೆ ಭಗವಂತನದು. ಈ ಸಣ್ಣ ಸಣ್ಣ ಮಕ್ಕಳನ್ನ ಒಂದು ಬೆಟಾಲಿಯನ್ನೇ ಕರ್ಕೊಂಡು ಹೋಗ್ಬಿಡೋನಂತೆ ಭಗವಂತ. ಒಬ್ಬರ ಮೇಲೆ ಒಬ್ಬರನ್ನ ಹತ್ತಿಸ್ಬಿಡೋನಂತೆ.
ಕಡೆಗೆ ತಾನು ಮೇಲೆ ನಿಂತ್ಕೊಂಬನಂತೆ, ಅದು ಬೆಣ್ಣೆ ಹಾಲು ಮೊಸರು ಎಲ್ಲ ಸಿಗಿಸ್ಕೊಂಬನಂತವನು. ಗೊಲ್ಲ ಬಾಲಕರ ನಿಲ್ಲಿಸಿ ಪೆಗಲೇರಿ ಗುಲ್ಲು ಮಾಡದೆ ಮೊಸರೆಲ್ಲ ಸವಿದ ಕೃಷ್ಣ ಬಾರೋ ನಮ್ಮ ಮನೆಗೆ, ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ. ಕಸ್ತೂರಿ ತಿಲಕವ ಶಿಸ್ತಾಗಿ ಪಣೆಯೊಳಿಟ್ಟು ಮಸ್ತಕದಲ್ಲಿ ಪರ ವಸ್ತು ತೋರಿದ ಕೃಷ್ಣ ಬಾರೋ ನಮ್ಮ ಮನೆಗೆ. ನಾರೇರು ಬಿಚ್ಚಿಟ್ಟ ಸೀರೆಗಳನೆ ಒಯ್ದು ಮ್ಯಾರೆ ಇಲ್ಲದೆ ಕರ ತೋರೆಂದ ಶ್ರೀಕೃಷ್ಣ ಬಾರೋ ನಮ್ಮ ಮನೆಗೆ. ಅಂಗನೆಯರ ವ್ರತ ಭಂಗವ ಮಾಡಿದ ರಂಗ ವಿಠಲ ಬರದೈವ ನೆನೆಸಿ ಕೃಷ್ಣ ಬಾರೋ ನಮ್ಮ ಮನೆಗೆ, ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ. ಶ್ರೀಪಾದರಾಜರು ಕರೀತಾರೆ ಕೃಷ್ಣನ. ಆ ಗೊಲ್ಲ ಬಾಲಕರ ನಿಲ್ಲಿಸಿ ಪೆಗಲೇರಿ, ಉದ್ದಕ್ಕೆ ನಿಲ್ಲಿಸ್ಬಿಡೋನಂತೆ, ಆದರೆ ಭುಜದ ಮೇಲೆ ಹತ್ತೋನಂತವನು. ಗುಲ್ಲು ಮಾಡದೆ ಮೊಸರೆಲ್ಲ ಸವಿದ ಕೃಷ್ಣ ಬಾರೋ ನಮ್ಮ ಮನೆಗೆ ಅಂತಾರೆ ಶ್ರೀಪಾದರಾಜರು. ಬಾಲಲೀಲೆಗಳನ್ನು ಎಲ್ಲರೂ ವರ್ಣನೆ ಮಾಡಿದ್ದಾರೆ ನೋಡ್ರಿ. ಅಷ್ಟು ಕೃಷ್ಣನ ವರ್ಣನೆ ಮಾಡದೇ ಇರೋ ದಾಸರೇ ಇಲ್ಲ ರೀ. ವ್ಯಾಸರಾಜರು, ವಾದಿರಾಜರು, ಶ್ರೀಪಾದರಾಜರು, ಪ್ರತಿಯೊಬ್ಬ ದಾಸರು ಕೂಡ ಭಗವಂತನ ಬಾಲಲೀಲೆಗಳನ್ನು, ಅದರಲ್ಲೂ ಕೃಷ್ಣನ ಬಾಲಲೀಲೆಗಳನ್ನು ವರ್ಣನೆ ಮಾಡಿಬಿಟ್ಟಿದ್ದಾರೆ. ಹೀಗೆ ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಅನೇಕ ಬಾಲಲೀಲೆಗಳನ್ನು ತೋರಿಸ್ತಾ, ಮಾತಾಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ ಅಂತೆ ಅವನು. ಭಗವಂತ ಚಿಕ್ಕ ಕೂಸಾಗಿದ್ದಾಗಲೇ ತೋರಿಸ್ಬಿಟ್ಟ ಅವನು. ಕೃಷ್ಣ ಕೆಲವ್ರ ಮನೆಗೆ ಹೋಗೋನಂತೆ, ಚೆನ್ನಾಗಿ ಅಲಂಕಾರ ಮಾಡಿಬಿಡೋನಂತೆ. ಇವಳು ಬೆಳಗ್ಗೆ ಎದ್ದು ಚೆನ್ನಾಗಿ ಕೃಷ್ಣಂಗೆ ಅಲಂಕಾರ ಮಾಡೋದೇ ಬೇಡ, ಅವನು ಅಲಂಕೃತಾನೆ, ಯಾವಾಗಲೂ ಅಲಂಕೃತ ಅವನು, ಆದರೂ ಮಾಡೋಳಂತೆ ಇವಳು ಚೆನ್ನಾಗಿ. ಒಳ್ಳೆ ಗೆಜ್ಜೆ ಹಾಕಿರೋಳಂತೆ, ಒಳ್ಳೆ ಕೊಳಲು ಕೊಟ್ಟಿರೋಳಂತೆ, ಒಳ್ಳೆ ಹಾರ ಹಾಕಿರೋಳಂತೆ, ಚೆನ್ನಾಗಿ ನವಿಲ್ಗರಿ ಸಿಲಗಿಸಿ ಚೆನ್ನಾಗಿ ಅಲಂಕಾರ ಮಾಡೋಳಂತೆ ಇವಳು. ಸರಿ ಹೋದ, ಪುಟ್ಟ ಹೆಜ್ಜೆ ಇಟ್ಕೊಂಡು ಹೋಗೋನಂತೆ ಭಗವಂತ. ಒಬ್ಬರ ಮನೆಗೆ ಹೋದ, ಗೋಪಿಕಾಸ್ತ್ರೀಯರ ಮನೆಗೆ. ಅವಳು ಹೇಳಿದ್ಲು, ಕೃಷ್ಣ ಇವತ್ತು ನಿನಗೆ ಹಾಲು ಬೆಣ್ಣೆ ಮೊಸರು ಎಲ್ಲ ಏನೂ ಕೊಡಲ್ಲ. ಯಾಕೆ ಎಂದ. ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ, ದೇವ್ರ ಪೂಜೆ ಆಗಬೇಕು. ದೇವ್ರ ಪೂಜೆ ಆಗೋ ತನಕ ಏನೂ ಕೊಡಲ್ಲ ಯಾರಿಗೂ. ಸುಮ್ಮನೆ ಕೈ ಕಟ್ಕೊಂಡು ಕೂತಿರೋ, ದೇವ್ರ ಪೂಜೆ ಆದ ಮೇಲೆ ಕೊಡ್ತೀವಿ, ಅದರ ತನಕ ಗಪ್ಚಿಪ್ ಅಂತ ಕೂತಿರೋ ಅಂದ. ಆಯಿತು, ಕೂತಿದ್ದಾನು ಕೃಷ್ಣ. ಆ ಕಡೆ ಹೋದ್ಲು ಗೋಪಿ, ಎಲ್ಲ ಸೀದಾ ತೊಗೊಂಡ ಹಾಲು ಮೊಸರು ಎಲ್ಲ ಕುಡ್ದಾಕ್ಬಿಟ್ಟ. ಅಲ್ಲಿ ಇದ್ದಿದ್ದು ನೈವೇದ್ಯಕ್ಕೆ ಇಟ್ಟಿದ್ರು ಅವರು. ಹಾಲು ಮೊಸರು ಬೆಣ್ಣೆ ಎಲ್ಲ ತೊಗೊಂಬಿಟ್ಟ. ಅವಳು ಬಂದು ತಿರ್ಗಾ ನೋಡಿದ್ರೆ ಲೋಟ ಎಲ್ಲ ಖಾಲಿ. ಅದು ಕೃಷ್ಣ ಹೇಳಿರ್ಲಿಲ್ವೇನೋ ದೇವ್ರ ಪೂಜೆ ಆಗಬೇಕು ತಗೋಬೇಡ ಅಂದರೆ. ಭಗವಂತ ಹೇಳೋನು ನಾನೇ ದೇವರು ಅಂದ ಅವನು. ಭಗವಂತ ಹೇಳೋನಂತೆ, ನಾನೇ ದೇವರು. ಯಾವ ದೇವ್ರ ಪೂಜೆಗೆ ಹಾಲು ಮೊಸರು ಎಲ್ಲ ಇಟ್ಟಿದ್ದೀರಲ್ಲ, ದೇವರೇ ತೊಗೊಂಡಿದ್ದು. ದೇವ್ರ ಕೃಷ್ಣಾರ್ಪಣ ವಸ್ತು, ದೇವ್ರ ನೈವೇದ್ಯ ಆಯಿತು, ಮನೆಗೆ ಹೋಗಿ ಇಂದ ಅವನು. ಅವಳು ಬಂದು ಗೋಪಿಕಾಸ್ತ್ರೀ ಹೇಳ್ತಾಳೆ ಯಶೋಧಾದೇವಿ ಹತ್ರ, ಏನೇ ನಿನ್ನ ಮಗ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನಾನೇ ದೇವರು ಅಂತಾನೆ, ಅಹಂ ಬ್ರಹ್ಮಾಸ್ಮಿ ಅಂತಾನಲ್ಲೇ ಇವನು. ನಾನೇನೋ ದೇವ್ರ ಭಕ್ತ ಅಂದ್ಕೊಂಡಿದ್ದೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅಹಂ ಬ್ರಹ್ಮಾಸ್ಮಿ ನಾನೇ ದೇವರು ಅಂತಾನೆ, ಹುಷಾರಾಗಿರೋ ಅಂದವಳು. ಭಗವಂತ ಹೇಳ್ದ, ಹೌದು, ನೀವು ಯಾವ ದೇವರಿಗೆ ನೈವೇದ್ಯ ಅಂತ ಇಡ್ತಾ ಇದ್ದೀರೋ ನನಗೇ ಅಲ್ವಾ ಇಡೋದು, ಕಡೆಗೆಲ್ಲ ಕೃಷ್ಣಾರ್ಪಣ ವಸ್ತು ಅಂತಾನೆ ಅನ್ನೋದು, ನಾನೇ ತೊಗೊಂಡಿದ್ದೀನಿ ಹೋಗು ಅಂದ ಅವನು. ಇನ್ನೊಬ್ಬರ ಮನೆಗೆ ಹೋದ್ಲು. ಇನ್ನೊಬ್ಬರ ಮನೆಗೆ ಹೋದ ಕೃಷ್ಣ. ಆ ಗೋಪಿಕಾಸ್ತ್ರೀ ನೋಡಿದ್ಲು, ಬಾಯಿಲಿ ಅಂದ್ಲು. ಬಾಯಿಲಿ ನಿನ್ನೆ ಮೊನ್ನೆ ಆಚೆ ಮೊನ್ನೆ ಎಲ್ಲ ಹಾಲು ಬೆಣ್ಣೆ ಎಲ್ಲ ಕುಡ್ಕೊಂಡು ಹೋಗ್ತಿಯಲ್ಲ, ಎಲ್ಲರ ಮನೆಯಲ್ಲೂ ಹಿಂಗೆ ಹಾಲು ಬೆಣ್ಣೆ ಮೊಸರೆಲ್ಲ ಕದೀತಿಯಲ್ಲೋ. ನಿಮ್ಮಪ್ಪ ಎಷ್ಟು ದೊಡ್ಡ ರಾಜ, ಇಡೀ ಗೋಕುಲಕ್ಕೆ ನಿಮ್ಮಪ್ಪ ದೊರೆ. ಸಾವಿರಾರು ಹಸು ಇದೆ ಅವ್ರ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ. ಈ ಥರ ಎಲ್ಲರ ಮನೆಯಲ್ಲೂ ಹಾಲು ಬೆಣ್ಣೆ ಎಲ್ಲ ಕದ್ರೆ ನಿಮ್ಮಪ್ಪನಿಗೆ ಕೆಟ್ಟ ಹೆಸರು ಬರುತ್ತೋ, ಅದಕ್ಕೋಸ್ಕರ ಕದಿಬೇಡ. ನಿಮ್ಮಪ್ಪ ದೊಡ್ಡ ರಾಜ. ಎಲ್ಲರೂ ಹೇಳ್ತಾರೆ ನಿಮ್ಮ ಮಗ ಎಲ್ಲರ ಮನೆಯಲ್ಲೂ ಕದೀತಾನಂತೆ ಅಂತ. ನಿಮ್ಮಪ್ಪನಿಗೆ ಕೆಟ್ಟ ಹೆಸರು ಬರುತ್ತೆ, ಅದರಿಂದ ಕದಿಬೇಡ ಅಂತ ಹೇಳಿದ್ಲು ಅವಳು ಗೋಪಿಕಾಸ್ತ್ರೀ. ಅವಳು ಹೇಳ್ತಾಳೆ, ಯಶೋಧ ಹಿಂಗೆ ಹೇಳಿದ್ದಕ್ಕೆ ನಿನ್ನ ಮಗ ಏನು ಹೇಳ್ದ ಗೊತ್ತಾ, ನಂದಗೋಪ ನಮ್ಮ ಅಪ್ಪನೇ ಅಲ್ಲ ಅಂದ್ಬಿಟ್ಟ ಅವನು. ನಂದಗೋಪ ಏನಾದರೂ ನಮ್ಮ ಅಪ್ಪ ಆಗಿದ್ದಿದ್ರೆ, ನಾನು ಕದ್ದಿದ್ರೆ ಅವನಿಗೆ ಕೆಟ್ಟ ಹೆಸರು ಬರೋದು. ನಂದಗೋಪ ನಮ್ಮ ಅಪ್ಪನೇ ಅಲ್ಲ. ಇದೇನೇ ಅನ್ಯಾಯ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅಪ್ಪನ ಅಪ್ಪ ಅಲ್ಲ ಅಂತಾನಲ್ಲೇ ಅವನು. ದೊಡ್ಡವರಾದ್ಮೇಲೆ ಅಂತಾರೆ ಈಗ ನಮ್ಮ ಅಪ್ಪ ಅಲ್ಲ ಅಂತ. ಇವನು ಚಿಕ್ಕ ಹುಡುಗನೇ ನಮ್ಮ ಅಪ್ಪ ಅಲ್ಲ ಅಂತಾನೆ. ದೊಡ್ಡವನಾದ್ಮೇಲೆ ಖಂಡಿತ ವೃದ್ಧಾಶ್ರಮ ಕಳಿಸ್ಬಿಡ್ತಾನೆ, ನಿಮ್ಮನ್ನು ಇಟ್ಕೊಂಬೋದೇ ಇಲ್ಲ ಅಂತಾಳವಳು. ಭಗವಂತ ಹೇಳ್ದ, ಹೌದು, ನನಗೆ ಯಾರೂ ಅಪ್ಪ ಅಲ್ಲ, ನಾನು ಎಲ್ಲರಿಗೂ ಅಪ್ಪ. ಅದಕ್ಕೆ ಭಗವಂತನಿಗೆ ತಿಮ್ಮಪ್ಪ ಅಂತ ಕರೆಯೋದು. ಯಾಕೆ ಅವನ ಅಪ್ಪ, ಅವನು ಎಲ್ಲರಿಗೂ ಅಪ್ಪ, ಅವನು ಸ್ವಾಮಿ, ಅವನು ತಂದೆ. ಅವನು ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃ ಮಾತೃಗತಿ. ಹೌದ್ರಿ, ಅವನ ತಂದೆನೇ ಅವನು.
ಭಗವಂತನಿಗೆ ಯಾರು ತಂದೆ ಇದ್ದಾರೆ? ಯಾರೋ ದೇಹ ಕೊಟ್ಟಿರ್ತಾರೋ ಅವ್ರಿಗೆ ತಂದೆ ಅಂತ ಹೆಸರು. ಭಗವಂತನಿಗೆ ಉತ್ಪತ್ತಿನೇ ಇಲ್ಲ. ಯಾಕೆ ತಂದೆ ಇದ್ದಾನೆ? ಭಗವಂತ ಹೇಳ್ತಾ ಇದ್ದಾನೆ, ನನಗೆ ಯಾರೂ ತಂದೆ ಇಲ್ಲ, ನಾನು ಎಲ್ಲರಿಗೂ ತಂದೆ, ನಂದಗೋಪ ನನ್ನ ತಂದೆ ಅಲ್ಲ. ಭಗವಂತ ಹಾಗೆ ತುಂಟಾಟವನ್ನು ಹೇಳುವುದರ ಮೂಲಕ ತಾನು ಯಾರು ಅಂತ ತಿಳಿಸ್ಕೊಡ್ತಾ ಇದ್ದಾನೆ. ಇನ್ನೊಬ್ಬರ ಮನೆಗೆ ಹೋದ್ಲು, ಅವಳು ಕತ್ತಲೆ ಮನೇಲಿ ಇಟ್ಬಿಟ್ಲು. ಅವಳು ಮಕ್ಕಳಿಗೆ ಕತ್ಲು ಅಂದರೆ ತುಂಬ ಭಯ, ಒಳಗಡೆ ಹೋಗೋದಿಲ್ಲ ಅಂಥೇಳಿ ಕತ್ಲು ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ಎಲ್ಲ ಇಟ್ಬಿಟ್ಲು. ಕೃಷ್ಣ ಬಂದ, ನೋಡ್ತಾ ಇದ್ದಾಳೆ ಏನು ಮಾಡ್ತಾಳೆ ಅಂತ ನೋಡ್ತಾ ಇದ್ಲು. ಅವಳು ಸೀದಾ ನುಗ್ಗದ, ಅವನ ಕತ್ಲು ಮನೆಗೆ ನುಗ್ದ ಈ ಕೃಷ್ಣ. ಕೃಷ್ಣ ಒಳಗೋದ ತಕ್ಷಣ ಇಡೀ ಕೋಣೆ ಬೆಳಕಾಗೋಯ್ತಂತೆ. ಅವಳಿಗೆ ಆಶ್ಚರ್ಯ. ಅವಳು ಬಂದು ಕೇಳ್ತಾಳೆ, ಲೇ ಯಶೋಧಾದೇವಿ, ಕೃಷ್ಣ ಕೋಣೆ ಒಳಗೋದ ತಕ್ಷಣ ಇಡೀ ಕೋಣೆ ಬೆಳಕಾಗೋಯ್ತು, ನಿನ್ನ ಕೃಷ್ಣನ ಕಣ್ಣಲ್ಲಿ ಏನಾದರೂ ಸೂರ್ಯ ಚಂದ್ರ ಇದ್ದಾರ ಅಂತ ಕೇಳ್ತಾಳೆ ಅವಳು. ಅಕ್ಷರಶಃ ನಿಜ ಹೇಳಿದವಳು. ಭಗವಂತನ ಕಣ್ಣಿನಿಂದ ಹುಟ್ಟಿದವನು ಸೂರ್ಯ. ಅವನು ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋರಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಅವಳು ಹಾಗೆ ಹೇಳೋದ್ರ ಮೂಲಕ ಸಾಕ್ಷಾತ್ ಪುರುಷ ಸೂಕ್ತ ಪ್ರತಿಪಾದ್ಯ ಭಗವಂತ ನಿನ್ನ ಮಗ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬಳು ಗೋಪಿ ಬಂದವಳು, ಹೀಗೆ ಲೈನಿಗೆ ಬಂದ್ಬಿಟ್ಟಿದ್ರು. ಒಂದಿನ ಯಶೋಧಾದೇವಿ ಮನೆಗೆ ಗುಂಪು ಕಟ್ಕೊಂಡು ಬಂದ್ಬಿಟ್ಲು ಅವಳು ದೂರ ಹೇಳಕ್ಕೆ. ಇನ್ನೊಬ್ಬಳು ಬಂದ್ಲು, ನೋಡು ನಮ್ಮ ಮನೆಗೆ ಬಂದ ನಿಮ್ಮ ಕೃಷ್ಣ, ಅವನಿಗೆ ದಿನಾಗಲೂ ಹೀಗೆ ಕಳ್ತನ ಮಾಡ್ತಾ ಇದ್ದಾನೆ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಒಂದು ದಿವಸ ಬಿಸಿ 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 ಹಾಲು ಇಟ್ಬಿಟ್ಟೆ. ಹಾಲು ಕುದಿಸಿಟ್ಬಿಟ್ಟಿದ್ದೆ. ಬೇಗ ಬಂದು ಘಟಘಟ ಅಂತ ಕುಡಿದು ಬಿಡ್ತಾನೆ ಇವನು. ಕಳ್ಳರು ಏನು ನಿಧಾನಕ್ಕೆ ಬರ್ತಾರ? ಬೇಗ ಬಂದು ಹೊರಟೋಗ್ತಾರಲ್ವಾ? ಕಳ್ಳತನದಿಂದ ಬರ್ತಾ ಇದ್ದ ಇವನು. ಆ ಕಡೆ ಈ ಕಡೆ ನೋಡೋದು, ಕುಡಿದ್ಬಿಟ್ಟು ಓಡೋಗ್ಬಿಡೋನು ಇವನು. ಒಂದು ದಿವಸ ಇವನು ಬಿಸಿ ಹಾಲು ಕುಡಿದ್ಬಿಟ್ರೆ ನಾಲ್ಗೆ ಎಲ್ಲ ಸುಟ್ಟೋಗುತ್ತೆ ಇವನಿಗೆ. ಇನ್ನೊಂದು ದಿವಸ ಹಾಲು ಮುಟ್ಟೋದಿಲ್ಲ ಇವನು. ಹಂಗೆ ಮಾಡೋಣ ಅಂಥೇಳಿ ಬಿಸಿ 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 ಹಾಲು ಕಾಯಿಸಿಟ್ಬಿಟ್ಟಿದ್ದೆ. ನೋಡ್ತಾ ಇದ್ದೆ ಏನು ಮಾಡ್ತಾನೆ ಅಂತ. ನಿನ್ನ ಮಗ ಬಂದು ಅನಾಯಾಸವಾಗಿ ಬಿಸಿ ಬಿಸಿ ಕುದೀತಾ ಇರೋ ಹಾಲು ಕುಡಿದ್ಬಿಟ್ಟ. ಏನಾಗಲಿಲ್ಲ ಅವನಿಗೆ. ಒಂಚೂರು ಬಿಸಿ ಮುಟ್ಟಿದ್ರೆ ಶಂಕ ಹೊಡೆಯುತ್ತೆ ಈ ಸಣ್ಣ ಮಕ್ಕಳು. ಅಂಥದ್ರಲ್ಲಿ ಬಿಸಿ ಹಾಲು ಕುಡಿದ್ರೆ ಏನಾಗಲಿಲ್ಲ. ನಿನ್ನ ಮಗನ ಬಾಯಲ್ಲಿ ಏನಾದರೂ ಸಮುದ್ರ ಇದೆಯೇನೆ ಅಂತ ಕೇಳ್ತಾಳೆ ಅವಳು. ಯಶೋಧಾದೇವಿ ಹೇಳಿದ್ಲು, ಹೌದು ಖಂಡಿತ ಇದೆ ಅಂದ್ಲು. ಯಾಕೆ ನಾನು ನೋಡಿದ್ದೀನಿ ಅಂದವಳು. 2 ಬಾರಿ ನೋಡಿದ್ದಾಳ್ರಿ ಅವಳು. ಒಂದಲ್ಲ 2 ಬಾರಿ ಭಗವಂತ ಅಂತ ಬಾಯಿ ತೆಗೆದಾಗ ಇಡೀ ಜಗತ್ತನ್ನು ಕೃಷ್ಣನ ಬಾಯಲ್ಲಿ ನೋಡಿರ್ತಕ್ಕಂತಹ ಅವಳು ಹೇಳ್ತಾಳೆ, ಹೌದು ನಾನು ಭಗವಂತನ ಬಾಯಲ್ಲಿ ಸಮುದ್ರ ಇದೆ ಅಂತಹ ಸರ್ವೋತ್ತಮನಾದ ಶ್ರೀಹರಿ ಅಂತ ಅವಳು ಹೇಳ್ತಾ ಇದ್ದಾಳೆ. ಇನ್ನೊಬ್ಬ ಗೋಪಿಕಾಸ್ತ್ರೀ ಬಂದು ಅವಳು ಕೇಳ್ತಾಳೆ, ಅಲ್ವೇ ಯಶೋಧ, ನಿನ್ನ ಮಗ ಇದ್ದಾನಲ್ರಿ, ಇಷ್ಟು ಚಿಕ್ಕ ಹುಡುಗ ಅವನಿನ್ನ 1 ವರ್ಷ 2 ವರ್ಷ ಇರ್ಬೋದು. ಒಬ್ಬ ಸಣ್ಣ ಕೂಸು ಎಷ್ಟು ಹಾಲು ಕುಡಿಯುತ್ತೆ ಅಂತ ಕೇಳ್ತಾಳೆ ಅವಳು. ಒಂದು ಸಣ್ಣ ಕೂಸು ಎಷ್ಟು ಹಾಲು ಕುಡಿಯುತ್ತೆ? ನೀನಂತೂ ಮನೇಲಿ ಕೊಟ್ಟಿರ್ತೀಯ 1 ಲೋಟ. ಅವ್ರ ಮನೆಗೆ ಹೋಗ್ತಾನೆ, ಲೋಟ ಅಲ್ಲ ಆ ಬಾಂಡನೇ ಕುಡಿದು ಬಿಡ್ತಾನೆ. ದೊಡ್ಡದು ಮಡಕೆಗಳು ಹಾಲು ಕುಡಿತಾನೆ, ಬೆಣ್ಣೆ ತಿಂತಾನೆ, ಮೊಸರು ಮೊಸರು ಕುಡಿತಾನೆ. ಇನ್ನೊಬ್ಬರ ಮನೆಗೆ ಹೋಗ್ತಾನೆ, ಅಲ್ಲೂ ಹಾಲು ಕುಡಿತಾನೆ, ಅಲ್ಲೂ ಮೊಸರು ತಿಂತಾನೆ, ಅಲ್ಲೂ ಬೆಣ್ಣೆ ತಿಂತಾನೆ. ಅಲ್ಲೇ ಒಂದು ಕೂಸು ಎಷ್ಟು ಮೊಸರು ಎಷ್ಟು ಬೆಣ್ಣೆ ತಿನ್ನಕ್ಕೆ ಸಾಧ್ಯನೇ? ನನಗೇನೋ ಡೌಟ್ ಬರ್ತಾ ಇದೆ, ನಿಮ್ಮ ಹುಡುಗಂಗೆ ಪಿಶಾಚಿ ಹಿಡ್ಕೊಂಡಿದೆ ಅಂತಳವಳು. ಪಿಶಾಚಿ ಹೊಕ್ಕದವ್ರು ಮಾತ್ರ ಈ ಪಾಟಿ ತಿನ್ನೋದು ಎದ್ವಾ ತದ್ವಾ, ನಿಜವಾಗಲೂ ಸ್ವಲ್ಪ ಟೆಸ್ಟ್ ಮಾಡಿಸು ಅಂತಳವಳು. ಭೂತ ಗೀತ ಪ್ರೇತ ಹಿಡ್ಕೊಂಡಿದೆ, ಸ್ವಲ್ಪ ಯಂತ್ರ ತಾಯ್ತಾ ಕಟ್ಸು ಅಂತಳವಳು. ನಿಜವಾಗಲೂ ನಿಮ್ಮ ಹುಡುಗಂಗೆ ಭೂತ ಹಿಡ್ಕೊಂಡಿದೆ, ಇಲ್ಲದೇ ಇದ್ದರೆ ಒಂದು ಸಣ್ಣ ಕೂಸು ಇಷ್ಟೊಂದು ಹಾಲು ಮೊಸರು ಕುಡಿಯೋದಿಲ್ಲ. ಹೌದು. ಅವಳು ಕೇಳ್ತಾಳೆ, ನಿನ್ನ ಕೂಸಿನ ಉದರದಲ್ಲಿ ಏನಾದರೂ ಭೂತ ಇದೆಯೇನೆ ಅಂತ ಕೇಳ್ತಾನೆ. ಅಕ್ಷರಶಃ ಹೇಳ್ತಾ ಇದ್ದಾಳೆ ಅವಳು. ಭಗವಂತನಿಗೆ ಏನಂತ ಕರೀತಾರೆ ಶಾಸ್ತ್ರದಲ್ಲಿ ಅಂದರೆ ಮಹಾಭೂತ ಅಂತ ಹೆಸರು. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತೀನ್ ಲೋಕಾಂ ವ್ಯಾಪ್ತ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ. ನಾವೆಲ್ಲ ತಿಂದಿದ್ದು ಅವನು ತಿನ್ನೋದೇ. ಅದು ಎಲ್ಲ ಒಳಗಡೆ ನಾವು ತಿಂದಿದ್ದೆಲ್ಲ ಅದು ಸ್ವಾಹ ಅಂತ ಭಗವಂತನಿಗೆ ಹಾಕೋದು. ಅಷ್ಟು ಜನ ಆಹುತಿನೂ ಭಗವಂತ ತಗೋತಾನಲ್ವ, ಅಥವಾ ಇಡೀ ಜಗತ್ತನ್ನು ಪ್ರಳಯ ಕಾಲದಲ್ಲಿ ತೊಗೊಂಡ್ಬಿಡ್ತಾನಲ್ವ. ಅವನು ಮಹಾಭೂತ. ಅವನು ಮಹಾಭೂತನ ಉದರದಲ್ಲೇ ಈ ಪಂಚಭೂತಗಳೆಲ್ಲ ಇರೋದು. ಅವಳು ಅದನ್ನು ಹೇಳ್ತಾ ಇದ್ದಾಳೆ, ನಿನ್ನ ಕೂಸು ಸಾಮಾನ್ಯ ಅಲ್ಲ, ಇಡೀ ಜಗತ್ತನ್ನು ತನ್ನ ಉದರದಲ್ಲಿ ಇಟ್ಕೊಂಡಿರ್ತಕ್ಕಂತಹ ನಾರಾಯಣ ಅಂತ ಅವಳು ಹೇಳ್ತಾ ಇದ್ದಾಳೆ. ಇನ್ನೊಬ್ಬಳು ಬಂದಳು, ವಾದಿರಾಜರು ಅದೆಷ್ಟು ಶ್ಲೋಕ ಬರೆದುಬಿಡ್ತಾರೋ ರುಕ್ಮಿಣೀಶಿ ವಿಜಯದಲ್ಲಿ. ಈ ಚಿಕ್ಕದನ್ನು ಆರಿಸ್ಕೊಂಡು ಭಾಗವತದಲ್ಲಿ ತುಂಬ ಚಿಕ್ಕದಾಗಿದೆ, ಇದನ್ನು ತಗೊಂಡು ವಾದಿರಾಜರು ವಿಸ್ತಾರವಾಗಿ ಹೇಳುತ್ತಾರೆ ಅವರು. ಒಬ್ಬಳು ಬಂದ್ಲಂತೆ. ಕೃಷ್ಣ ಏನು ಮಾಡ್ದ ಅಂದರೆ ಆ ವರಳು ಎಳ್ಕೊಂಬರ್ತಾ ಇದ್ದ.
ಮೇಲಿತ್ತು ಅದು ಬೆಣ್ಣೆ ಎಲ್ಲ ಕಟ್ಬಿಟ್ಟಿದ್ಲು ಅವಳು ನೆಲುವಿಗೆ, ಸಿಗ್ತಾ ಇರಲಿಲ್ಲ, ಹೊರಳು ಎಳ್ಕೊಂಬಂದ. ಅಷ್ಟೊಳಗೆ ಬಂದ್ಬಿಟ್ಲಿ ಅವಳು ಗೋಪಿ, ಕೈ ಹಿಡ್ಕೊಂಡ್ಲು ಅವನು. ದಿನಾಗಲೂ ನನ್ನ ತಪ್ಪಿಸ್ ಹೋಗ್ತಾ ಇದ್ಯಾ, ಇವತ್ತು ಹಿಡ್ಕೊಂಡ್ಬಿಡ್ತೀನಿ, ಯಾಕೆ ಹೊರಳು ಹೇಳ್ಕೊಂಬರ್ತಾ ಇದೆಯಾ ಅಂತ ಕೇಳಿದವಳು. ಈ ಕೃಷ್ಣ ಏನು ಹೇಳ್ದ ಗೊತ್ತಾ, ಲೇ ಗೋಪಿ ಸ್ವಲ್ಪ ತಾಳು ಅಂದ ಅವನು. ಬಾಯಿಲ್ಲಿಂದ ಆ ಹೊರಳಿಟ್ಟಿದ್ದ ಮಧ್ಯದಲ್ಲಿ. ಅಡುಗೆ ಮನೆಯಲ್ಲಿ ಹಾಲಿನ ಪಾತ್ರೆ ಇದೆಯಲ್ಲ ತಗೊಂಬ ಅಂದ. ಯಾಕೆ ಅಂದ, ನಾನು ಹೇಳ್ದಷ್ಟು ಕೇಳು ಅಂದ ಅವನು. ಆ ಹಾಲಿನ ಪಾತ್ರೆ ಇತ್ತು, ತೊಗೊಂಬಂದವಳು. ಆ ಹೊರಳ ಮೇಲೆ ಇಡು ಅಂದ. ಇಟ್ಲು ಅವಳು. ಅದ್ರ ಪಕ್ಕ ನಿಂತ್ಕೊ ನೀನು ಅಂದ. ಆ ಹೊರಳು ಪಕ್ಕ ನೋಡು, ನೀನು ಹೆಂಗಿದೆಯಾ ಗೊತ್ತಾ, ಈ ಹೊರಳ ಮೇಲಿರೋ ಪಾತ್ರೆ ಇದ್ದಂಗೆ ನೀನಿರೋದು ಅಂದ ಅವನು. ನೀನು ಹೆಂಗಿದೆಯಾ ಅಂತ ನಿಂಗೆ ಗೊತ್ತಿಲ್ಲ ಅಲ್ವಾ, ನಾನು ಹೇಳ್ತಾ ಇದ್ದೀನಿ, ನಿನ್ನ ಫೋಟೋ ತೆಗೆದು ತೋರಿಸ್ತೀನಿ, ಈ ಹೊರಳ ಮೇಲಿರೋ ಪಾತ್ರೆ ಹೆಂಗಿದೆಯೋ ನೀನು ಹಾಗೆ ಇರೋದು ಅಂದ. ಅವಳಿಗೆ ಗೊತ್ತಾಗಲಿಲ್ಲ. ಏನು ಕೃಷ್ಣ ಅಂದ್ಲು. ನಾ ಹೇಳ್ತೀನಿ ಕೇಳು, ಈ ಹಾಲಿನ ಪಾತ್ರೆ ಇದೆಯಲ್ಲ ಅದು ನಿನ್ನ ಮುಖ ಹಾಗೆ ಇರೋದು, ಹಾಲಿನ ಪಾತ್ರೆ. ಆ ಹಾಲಿದೆಯಲ್ಲ ಅದು ಬೆಳ್ಳಗಿದೆ, ನೀನು ನಕ್ಕದಾಗ ಹಿಂಗೆ ಕಾಣಿಸ್ತೀಯ ಬೆಳ್ಳಗೆ. ಆ ಹೊರಳಿದೆಯಲ್ಲ ಅದು ನಿನ್ನ ಶರೀರ, ಅದು ದಪ್ಪಿದ್ಲು ಅಂತ ಕಾಣುತ್ತೆ. ಆ ಹೊರಳು ನಿನ್ನ ಶರೀರ ಇದ್ದಂಗೆ, ಹಾಲಿನ ಪಾತ್ರೆ ನಿನ್ನ ಮುಖ ಇದ್ದಂಗೆ, ಆ ಹಾಲು ನೀನು ನಕ್ಕದಾಗ ಹಂಗೆ ಕಾಣಿಸ್ತೀಯ, ನಿನ್ನ ಫೋಟೋ ತೆಗೆದು ತೋರಿಸ್ತೀನಿ ಹೋಗು ಅಂದ. ಅವಳು ಯಶೋಧಾದೇವಿ ಮುಂದೆ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ, ನಿಮ್ಮ ಕೃಷ್ಣ ಎಷ್ಟು ಚೂಟಿ ಅಂದರೆ, ಮಾತು ಬದಲಾಯಿಸೋದಲ್ಲಿ ಎಷ್ಟು ನಿಸ್ಸೀಮ ಅಂದರೆ, ವಸ್ತು ತಸ್ತು ಅವನು ಹೊರಳು ಎಳ್ಕೊಂಬರ್ತಾ ಇದ್ದಿದ್ದು ಆ ಮೇಲ್ಗಡೆ ಇರೋ ಹಾಲು ಬೆಣ್ಣೆ ಎಲ್ಲ ಸಿಗಿಸ್ಕೊಳ್ಳೋಕ್ಕೆ. ಇವಳು ಬಂದು ಹಿಡ್ಕೊಂಬಿಟ್ಲಲ್ಲ, ಅದಕ್ಕೆ ಇವನು ಇಷ್ಟು ನಾಟಕ ಮಾಡ್ತಾ ಇದ್ದಾನೆ. ನಾವು ಹೊರಳು ಯಾಕೆ ಗೊತ್ತಾ ಎಳ್ಕೊಂಬಂದಿದ್ದು, ನಿನ್ನ ಚಿತ್ರ ತೆಗೆದು ತೋರ್ಸಕ್ಕೆ ಅಂತ ಹೇಳಿ ಮಾತು ಬದಲಾಯಿಸ್ಬಿಡ್ತಾನೆ ನಿಮ್ಮ ಹುಡುಗ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನೆಲ್ಲ ನೋಡಿ ಹಾಸ್ಯ ಮಾಡ್ತಾನಲ್ವೇ, ಏನು ಮಾತು ಚೆನ್ನಾಗಿ ಕಲಿಸ್ಬಿಟ್ಟಿದ್ಯಾ ಅಂತ ಯಶೋಧಾದೇವಿ ಅವಳು ಹಾಸ್ಯವಾಗಿ ಹೇಳ್ತಾ ಇದ್ದಾಳೆ. ಇಂತಹ ಅನೇಕ ಭಗವಂತನ ಬಾಲಲೀಲೆಗಳನ್ನು ವಾದರಾಜ ಸ್ವಾಮಿಗಳು ಕೃಷ್ಣಲೀಲಾ ಅಂತಲೇ ಒಂದು ಗ್ರಂಥ ಬರೆದಿದ್ದಾರೆ. ಆ ಕೃಷ್ಣಲೀಲಾ ಅನ್ನೋ ವಾದಿರಾಜರ ಗ್ರಂಥದಲ್ಲಿ ಎಲ್ಲ ಕೃಷ್ಣನ ಬಾಲಲೀಲೆಗಳನ್ನು ವರ್ಣನೆ ಮಾಡಿಬಿಡ್ತಾರೆ. ಯಶೋಧಾದೇವಿಗೆ ಕಂಪ್ಲೇಂಟ್ ಕೇಳಿ 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 ಸಾಕಾಗೋಯ್ತಂತೆ. ಬಂದ ಕೃಷ್ಣ ಅಷ್ಟೊತ್ತಿಗೆ, ಪುಟ್ಟ ಹೆಜ್ಜೆ ಇಟ್ಕೊಂಡು ನವಿಲ್ಗರಿ ಇಟ್ಕೊಂಡು ಬಂದ. ಬಾಮಿ, ಏನಮ್ಮ ಇವರೆಲ್ಲ ಲೈನಿಗೆ ಬಂದ್ಬಿಟ್ಟಿದ್ದಾರೆ ಅಂದ. ಎಲ್ಲ ನಿನ್ನ ಬಗ್ಗೆ ಕಂಪ್ಲೇಂಟ್ ಹೇಳೋಕ್ಕೆ ಬಂದಿರೋದು. ಇವ್ರ ಮನೆಗೆಲ್ಲ ಹೋಗಿ ಭಾರಿ ದಾಂಧಲೆ ಆಗ್ತಿಯಂತೆ, ಹಾಲು ಮೊಸರು ಎಲ್ಲ ಕುಡಿತಂತೆ, ಚಲ್ತಿಯಂತೆ, ಬೆಕ್ಕುಗಳಿಗೆಲ್ಲ ಕುಡಿಸ್ತಂತೆ, ಗೋಡೆಗೆಲ್ಲ ಮೆತ್ತಿಯತ್ತಂತೆ, ಎಲ್ಲ ನೆಲದ ಮೇಲೆಲ್ಲ ಸುರಿದು ಬಿಡ್ತೀಯಂತೆ, ಏನು ನಿನ್ನ ಚೇಷ್ಟೆ, ಇವರೆಲ್ಲ ಕಂಪ್ಲೇಂಟ್ ಹೇಳಕ್ಕೆ ಬಂದಿದ್ದಾರೆ. ಭಗವಂತ ಹೇಳ್ದ, ಕೃಷ್ಣ ಹೇಳ್ದ, ಅಮ್ಮ ನನ್ನ ಮೇಲೆ ದೂರ ಹೇಳ್ತಾ ಇದ್ದಾರ ಇವರು, ನಾನು ಇವ್ರ ಮನೆಗೆ ಹೋಗೇ ಇಲ್ಲ ಅಂದ್ಬಿಟ್ಟ. ಇವ್ರ ಮನೆಗೆ ಹೋಗಿ ಎಷ್ಟು ದಿವಸ ಆಯಿತು, ಹೋಗೇ ಇಲ್ಲ ಅಂದ್ಬಿಟ್ಟ ಕೃಷ್ಣ. ಅವಳು ಯಶೋಧಾದೇವಿ ಪಾಪ ತೊಂದರೆ. ಇವ್ನು ನೋಡಿದ್ರೆ ನಾನು ಅವ್ರ ಮನೆಗೆ ಹೋಗೇ ಇಲ್ಲ ಅಂತಾನೆ, ಅವ್ರು ನೋಡಿದ್ರೆ ನಿನ್ನೆ ತಾನೇ ಬಂದಿದ್ದ, ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ಹಾಲು ಮೊಸರೆಲ್ಲ ಚೆಲ್ಬಿಟ್ಟು ಹೋಗಿದ್ದಾನೆ ಅಂತ. ಅಮ್ಮ ಅವ್ರ ಮನೆಗೆ ಹೋಗಿ ಎಷ್ಟು ದಿನ ಆಯಿತು ನಾನು. ಕೃಷ್ಣ, ನೀನು ನೋಡಿದ್ರೆ ಅವ್ರ ಮನೆಗೆ ಹೋಗೋದೇ ಎಷ್ಟು ದಿನ ಆಯಿತು ಅಂತ್ಯ, ಅವ್ರು ನೋಡಿದ್ರೆ ಬಂದು ಗಲಾಟೆ ಮಾಡ್ತಾನೆ ಅಂತಾರೆ. ನಾನೇನು ಮಾಡಲಿ ಇಂದೋಳು. ಯಾರು ಹೇಳಿದ್ದು ಅಂದ. ನೋಡಿ ಇವಳು ಒಂದು, ನನ್ನ ಮುಖ ನೋಡ್ಕೊಂಡು ಹೇಳು ಅಂದ ಕೃಷ್ಣ. ಎಲ್ಲಿ ಹೇಳು, ನಿನ್ನ ಮುಂದೆ ಹೇಳಿದ್ಲಲ್ಲ, ನನ್ನ ಮುಂದೆ ಹೇಳು ನೋಡ. ಕೃಷ್ಣ, ನೀ ಬಂದು ನಮ್ಮ ಮನೆ ಹಾಲು ಮೊಸರು ಎಲ್ಲ ಚೆಲ್ಬಿಟ್ಟು ಅಂತ ಹೇಳು ನನ್ನ ಮುಂದೆ ಎಂದ. ಯಶೋಧಾದೇವಿ ಹೇಳಿದ್ಲು, ನೋಡಮ್ಮ ನೀವು ಅವನಿಗೆ ಹೇಳ್ಬಿಡ್ರಿ. ಆ ಗೋಪಿಕಾಸ್ತ್ರೀಯರು ಕೃಷ್ಣನ ಕಡೆ ತಿರುಗಿಬಿಟ್ಟು, ಕೃಷ್ಣ ನಮ್ಮ ಮನೆಗೆ ಬಂದು ಯಾಕೆ ಹಾಲು ಮೊಸರು ಚೆಲ್ಲದಿ ಅಂತ ಕೇಳಬೇಕಾಗಿತ್ತು. ಅವ್ರು ಏನು ಕೇಳಿದ್ರಂತೆ ಗೊತ್ತಾ, ಯಾಕೋ ಕೃಷ್ಣ ಇಷ್ಟು ದಿನ ಆದರೂ ನಮ್ಮ ಮನೆಗೆ ಬರಲಿಲ್ಲ ಅಂತ ಕೇಳ್ಬಿಟ್ರಂತೆ ಅವರು. ಕೃಷ್ಣನ ಮುಖ ನೋಡಿದ ತಕ್ಷಣ ಕೂಸು ಯಾಕೆ ಇಷ್ಟು ದಿನ ಆದರೂ ನಮ್ಮ ಮನೆಗೆ ಬರಲಿಲ್ಲ, ಬಾ ಕೃಷ್ಣ ಅಂತ ಕರ್ಕೊಂಡು ಹೋಗ್ಬಿಟ್ರಂತೆ. ಇಷ್ಟು ಮನಸ್ಸನ್ನು ಪರಿವರ್ತನೆ ಮಾಡಿಬಿಡ್ತಾರೆ. ಅದಕ್ಕೆ ಭಗವಂತನಿಗೆ ಕೃಷ್ಣ ಅಂತ ಹೆಸರು. ಅವರು ಕಂಪ್ಲೇಂಟ್ ಮಾಡೋಕ್ಕೆ ಬಂದವರು ಕೂಡ ಕೃಷ್ಣನ ಎತ್ತಿ ಮುದ್ದಾಡ್ಬಿಡೋರಂತೆ. ಎಷ್ಟು ದಿವಸ ಆಯಿತು ಕೃಷ್ಣ ನಮ್ಮ ಮನೆಗೆ ಬಾ ಬೆಣ್ಣೆ ಕೊಡ್ತೀನಿ ಅಂತ. ನೋಡಿದೇನಮ್ಮ, ನೋಡು ನನ್ನ ಮುಂದೆ ಹೇಳು ಅಂತ. ಅವ್ರಿಗೆ ಏನು ಹೇಳಬೇಕು ಅನ್ನೋದೇ ಮರ್ತೋಗ್ಬಿಡೋದಂತೆ. ಹಾಗೆ ಭಗವಂತ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿಬಿಡ್ತಾ ಇದ್ದ ಅಂತ ಬರೀತಾರೆ ಅವರೆಲ್ಲ. ಕಡೆಗೆ ಯಶೋಧಾದೇವಿ ಹೇಳಿದ್ಲಂತೆ, ನೀವು ತುಂಬ ಕಂಪ್ಲೇಂಟ್ ಮಾಡ್ತೀರಾ, ಅವನು ನೋಡಿದ್ರೆ ಬಂದೇ ಇಲ್ಲ ಅಂತಾನೆ. ಒಂದು ಕೆಲಸ ಮಾಡಿರಿ, ನಾನೇನು ಮಾಡಬೇಕು, ಅವನು ಬೆಣ್ಣೆ ಕದೀತಾ ಇದ್ದಾಗ ಹಿಡ್ಕೊಂಬನ್ರಿ ಇಂದ್ಲವಳು, ರೆಡ್ ಹ್ಯಾಂಡಾಗಿ ಹಿಡ್ಕೊಂಬನ್ನಿ ಇಂದ್ಲವಳು. ಆಯಿತು ಮಾಡ್ತೀವಿ ಇಂದ್ಲವಳು. ಮಾರನೇ ದಿವಸ ಕೃಷ್ಣ ಹೋದ ಅವ್ರ ಮನೆಗೆ. ಯಾರೇನ ಅಂದ್ಕೊಳ್ಳಿ, ಇವನು ಕೆಲಸ ಮಾಡ್ತಾ ಇದೆ. ಯಾಕೆಂದರೆ ಆಚಾರ್ಯರು ಬರೀತಾರೆ, ಅವನು ಹಾಲು ಮೊಸರು ಎಲ್ಲ ತೊಗೊಂಡಿದ್ದು ಅವನಿಗೆ ಅಂತ ತಿಳ್ಕೊಂಬಿಡ್ಬೇಡ್ರಿ. ಆ ಗೋಪಿಕಾಸ್ತ್ರೀಯರಿಗೆ ಪುಣ್ಯ ಕೊಡಬೇಕಾಗಿದೆಯಂತೆ ಭಗವಂತ. ಆ ಪುಣ್ಯ ಕೊಡೋಕ್ಕೋಸ್ಕರ ಅವರ ಹಾಲು ಬೆಣ್ಣೆ ಎಲ್ಲ ತೊಗೊಂಡು ಆ ಪಾತ್ರೆ ಖಾಲಿ ಮಾಡಿ ಅವರ ಒಳಗಡೆ ಪಾತ್ರೆಯಲ್ಲಿ ಪುಣ್ಯ ತುಂಬಿಟ್ಟು ಬಂದ್ಬಿಡ್ತಾ ಇದ್ದಂತೆ ಭಗವಂತ. ಹೋದ ಅವ್ರ ಮನೆಗೆ. ಗೋಪಿಕಾಸ್ತ್ರೀ ಕಂಬದ ಹಿಂದೆ ಬಚ್ಚಿಟ್ಕೊಂಡು
ಕಾಯ್ತಾ ಇದ್ಲು. ಈ ಭಗವಂತ ಏನು ಮಾಡ್ದ ಅಂದರೆ ಆ ಬೆಣ್ಣೆ ಮುದ್ದೆ ಹಾಕ್ದ ಅದ್ರ ಕೈಗೆ. ಒಂದು ದೊಡ್ಡ ಬೆಣ್ಣೆ ತಗೊಂಡ, ತಿಂದ, ಮುಖಕ್ಕೆಲ್ಲ ಹಚ್ಕೊಂಬಿಟ್ಟ. ತಿನ್ನೋವಾಗ ಮಕ್ಕಳಿಲ್ಲೆಲ್ಲ ಮಾಡ್ಕೊಂಡಿರುತ್ತಲ್ವ, ಕೈಯಲ್ಲಿ ಒಂದು ಬೆಣ್ಣೆ, ಮುಖಕ್ಕೆಲ್ಲ ಬೆಣ್ಣೆ. ಅವಳು ಬಂದು ಹಿಡ್ಕೊಂಬಿಟ್ಲು. ನಿಮ್ಮಮ್ಮ ಏನೋ ದೊಡ್ಡ ಸಮಜಾಯಿಷಿ ಮಾಡ್ತಾಳೆ, ನಮ್ಮ ಕೂಸು ಅಂತ ಬಂಗಾರದಂಥ ಕೂಸು ಅಂತ. ಈಗ ತೋರಿಸ್ತೀನಿ ಬಾ, ಈಗ ತೋರಿಸ್ತೀನಿ. ಮೂತಿ ಮುಖಕ್ಕೆಲ್ಲ ಬೆಣ್ಣೆ ಹಚ್ಕೊಂಡಿದೆಯಲ್ಲ, ಹಿಂಗೇ ಹಿಡ್ಕೊಂಬಂದವಳು. ಆ ಕೃಷ್ಣನ ಕೈ ಹಿಡ್ಕೊಂಬಂದು, ಅವನ ಕೈಲಿ ಒಂದು ದಪ್ಪು ಬೆಣ್ಣೆ ಇದೆ, ಮೂತಿಗೆಲ್ಲ ಬೆಣ್ಣೆ ಹಚ್ಕೊಂಬಿಟ್ಟಿಯಾನೆ. ಕಳ್ಳ ಕದೀತಾ ಇದ್ದಾಗಲೇ ಹಿಡ್ಕೊಂಬಿಡ್ತಾರಲ್ಲ ರೆಡ್ ಹ್ಯಾಂಡ್ ಆಗಿ, ಹಂಗೆ ಹಿಡಿದ್ಬಿಟ್ಲು ಇವಳು. ಬಂದ್ಲು ಯಶೋಧಾದೇವಿ ಮನೆಗೆ, ಕೃಷ್ಣನ್ ಕರ್ಕೊಂಬಂದ್ಲು. ಬಾಗಿಲು ತಟ್ಟದ್ಲು. ಏ ಯಶೋಧ ಅಂದ್ಲು. ಅವಳು ಬಾಗಿಲು ತೆಗಲ್ಲು. ಏನು ಅಂದ್ಲು, ನೀನು ಅವತ್ತಿಂದ ಹೇಳ್ತಾ ಇದೆಯಲ್ಲ ನನ್ನ ಮಗ ತುಂಬ ಸಾಚ, ಏನೂ ಮಾಡೋದಿಲ್ಲ, ಒಬ್ಬರ ಮನೆಗೆ ಹೋಗೋದಿಲ್ಲ, ಬೇಕಾದಷ್ಟು ನಮ್ಮ ಮನೇಲಿ ಕೊಡ್ತೀವಿ ಅಂತ ಬೇಕಾದಷ್ಟು ಜಂಬ ಕೊಚ್ಕೋತಾ ಇದೆಯಲ್ಲ, ನೋಡಿ ಹಿಡ್ಕೊಂಬಂದಿದ್ದೀನಿ ಇಲ್ಲಿ ನೋಡು, ನಮ್ಮ ಮನೆಗೆ ಬಂದು ಬೆಣ್ಣೆ ಪಾತ್ರೆ ಕೈ ಹಾಕಿದ್ದ, ನೋಡಿ ಹಿಡ್ಕೊಂಬಂದಿದ್ದೀನಿ ಅಂದ್ಲು. ಅವಳು ಎಲ್ಲಿ ಅಂದವಳು, ಕೃಷ್ಣ ಇಲ್ಲವೇ ಇಲ್ಲ ರೀ, ಆಗಲೇ ಅವ್ರ ಮನೆಗೆ ಹೋಗ್ಬಿಟ್ಟಿದ್ದಾನೆ ಅವನು. ಆ ಯಶೋಧಾದೇವಿ ಪಕ್ಕದಲ್ಲಿ ಹೋಗ್ಬಿಟ್ಟು ಬೆಳಗ್ಗೆಯಿಂದ ನಮ್ಮ ಕೃಷ್ಣ ಯಾರ ಮನೆಗೂ ಹೋಗಿಲ್ಲ ಅಂದ್ಬಿಟ್ಲು ಅವಳು. ನಿಮ್ಮ ಮನೆಗೆ ಬಂದಿಲ್ಲ, ಅದು ಹೆಂಗೆ ಹಿಡ್ಕೊಂಬರ್ತೀನಿ ಇಂದ. ನೋಡಿ ಇಲ್ಲಿದ್ದಾನೆ ಅಂದರೆ ಮಾಯ ಆಗ್ಬಿಟ್ಟ ಭಗವಂತ. ಆ ಮನೆಗೆ ಕರ್ಕೊಂಬರೋ ತನಕ ಇದ್ದಾನೆ ಅವನ ಕೈಯಲ್ಲಿ. ಅವಳು ಎಲ್ಲಿ ಅಂತ ತೋರಿಸೋವಾಗಲೇ ಭಗವಂತ ಮಾಯ ಆಗ್ಬಿಟ್ಟು ಈ ಯಶೋಧಾದೇವಿ ತೊಡೆ ಮೇಲೆ ಬಂದು ಮಲ್ಕೊಂಬಿಟ್ಟಿದ್ದ ಅವನು. ನಮ್ಮ ಕೂಸು ಇವತ್ತು ಎಲ್ಲೂ ಹೋಗೇ ಇಲ್ಲ, ನೀನು ನೋಡಿದ್ರೆ ರೆಡ್ ಹ್ಯಾಂಡಾಗಿ ಹಿಡ್ಕೊಂಬಂದಿದ್ಯಾ ಅಂದರೆ ಅವಳು ತಲೆ ಚಚ್ಕೊಂಡು ಒಳಗೋದ್ಲು. ಹೀಗೆ ಲೋಕವಿಲಕ್ಷಣ ವ್ಯಾಪಾರವನ್ನು ವಾದರಾಜ ಸ್ವಾಮಿಗಳು ಬರೀತಾರೆ ಕೃಷ್ಣಲೀಲಾದಲ್ಲಿ. ಇಂಥ ಅತ್ಯದ್ಭುತವಾಗಿರತಕ್ಕಂತಹ ಲೋಕವಿಲಕ್ಷಣ ವ್ಯಾಪಾರಗಳನ್ನೆಲ್ಲ ತೋರಿಸ್ತಾ ಇದ್ದಾನೆ. ಇಲ್ಲಿ ವಾದಿರಾಜರು ಬರೀತಾರೆ, ಭಗವಂತ ಹಾಲು, ಮೊಸರು, ಬೆಣ್ಣೆ ಇತ್ಯಾದಿಗಳನ್ನು ಕದ್ದ ಅಂತ ಹೇಳಿ ಅವನಿಗೆ ಎಲ್ಲರೂ ಚೋರ ಅಂತ ಕರೀತಾರೆ. ಭಗವಂತನಿಗೆ ಯಾರೂ ಚೋರ ಅಂತ ಕರಿಬೇಡ್ರಿ, ಕಳ್ಳ ಅಂತ ಕರಿಬೇಡ್ರಿ. ಯಾಕೆ ಅಂದರೆ ಅವರವರ ಮನೆ ಪದಾರ್ಥ ಅವರವರು ತಗೊಂಡ್ರೆ ಯಾರು ಕಳ್ಳ ಅಂತ ಕರೆಯಲ್ಲ ಲೋಕದಲ್ಲಿ. ನಮ್ಮ ಮನೇಲಿ ಹಾಲು ತಂದಿಟ್ಟಿರ್ತೀವಿ, ಹಾಲು ಕುಡಿತೀವಿ. ನಮ್ಮ ಮನೇಲಿ ಮೊಸರು ಇಟ್ಟಿರ್ತೀವಿ, ಮೊಸರು ಕುಡಿತೀವಿ. ಕಳ್ಳ ಅಂತಾರ ನಮ್ಮನ್ನು? ನಮ್ಮನೆ ಪದಾರ್ಥ ನಾವು ತಿಂದರೆ ಯಾರು ಕಳ್ಳ ಅನ್ನಲ್ಲ. ಇಡೀ ಜಗತ್ತು ಭಗವಂತನದು. ಇಡೀ ಬ್ರಹ್ಮಾಂಡ ಜಗತ್ತಿಗೂ ಭಗವಂತನಿಗೆ ಸೇರಿದ್ದು. ಭಗವಂತ ಇಡೀ ಜಗತ್ತು ಅವನಿಗೆ ಸೇರಿದ ಮೇಲೆ ಆ ಜಗತ್ತಿನಲ್ಲಿರುವ ಹಾಲು, ಆ ಜಗತ್ತಿನಲ್ಲಿರುವ ಮೊಸರು, ತುಪ್ಪ ಎಲ್ಲ ಅವನಿಗೆ ಸೇರಿದ್ದು. ಅವನಿಗೆ ಸೇರಿದ್ದನ್ನು ಅವನು ತೊಗೊಂಡ್ರೆ ನೀವು ಯಾಕೆ ಕಳ್ಳ ಅಂತ ಕರಿತೀರಾ? ವಾದರಾಜರು ಹೇಳ್ತಾರೆ, ಅವನಿನ್ನ ಯಾಕೆ ಕಳ್ಳ ಅಂತ ಕರಿತೀರಾ? ಮತ್ತು ಯಾರನ್ನು ಕರಿಬೇಕು ಅಂದರು? ನಿಮ್ಮನ್ನು ಕಳ್ಳ ಅಂತ ಕರೀರಿ ಅಂದರು ವಾದರಾಜರು. ನಾವು ಕಳ್ಳರಂತೆ. ಕೃಷ್ಣ ಕಳ್ಳ ಅಲ್ಲ, ನಾವು ಕಳ್ಳರು. ಯಾಕೆ ಅಂದರೆ ಭಗವಂತನದು ಪಾತ್ರೆ, ಅದು ಭಗವಂತನದು ಪದಾರ್ಥ. ಭಗವಂತನ ಪದಾರ್ಥವನ್ನು, ಈ ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಗಳು ಭಗವಂತನದು, ಅವನು ಸೃಷ್ಟಿ ಮಾಡಿರೋದು. ಆ ಜಗತ್ತಿನಲ್ಲಿರುವ ಭಗವಂತನ ಪದಾರ್ಥಗಳನ್ನು ಭಗವಂತನಿಗೆ ನೈವೇದ್ಯ ಮಾಡದೆ ತಿಂದರೆ ಅವನ ಪದಾರ್ಥ ನಾವು ತಗೊಂಡಂಗಾಯಿತು, ಕಳ್ಳ ಅಂತ ಕರೀತಾರೆ. ನೈವೇದ್ಯ ಮಾಡೋದು ಅಂದ್ರೆ ಏನು ಗೊತ್ತಾ? ಅವನು ಮುಂದೆ ಇಟ್ಟುಬಿಟ್ಟು ಈ ಎಲ್ಲ ಪದಾರ್ಥ ನಿಂದು, ಇದು ನೀನು ಸೃಷ್ಟಿ ಮಾಡಿರೋದು, ಇದು ನಿನ್ನ ಅಧೀನ, ಇದನ್ನು ನಾನು ತಗೋತಾ ಇದ್ದೀನಿ ಅಂತ ಅವ್ನು ಹೇಳ್ಬಿಟ್ಟು ತಗೊಳ್ಳೋದು. ಈ ನೈವೇದ್ಯ ಮಾಡಲ್ಲ ಅಂದರೆ ಅವ್ನು ಹೇಳದೆ ತಿಂದಿದ್ದಂಗೆ ಆಯಿತು. ಅಲ್ಲಿಗೆ ಭಗವಂತನ ಪದಾರ್ಥ ಅವನಿಗೆ ಹೇಳದೆ ತಿಂದರೆ ನಾವು ಕಳ್ಳರೇ ಹೊರತು ಭಗವಂತನನ್ನು ಕಳ್ಳರು ಅನ್ನಬೇಡ್ರಿ. ಇದನ್ನೇ ವ್ಯಾಸರಾಜರು ಹೇಳಿದ್ದು. ಚೋರತ್ವ ಮನು ಮಾಡಿದ ಪಾಪಗಳಿಗೆಲ್ಲ ಹೇ ನವನೀತ ಚೋರ ಎಂದರೆ ಸಾಲದೆ. ವ್ಯಾಸರಾಜರು ಬರೀತಾರೆ, ನಾವೇನಾದರೂ ಕಳ್ಳತನ ಮಾಡಿದರೆ ಭಗವಂತನನ್ನು ಚೋರ ಅಂದರೆ, ನವನೀತ ಚೋರ ಅಂದರೆ ನಮ್ಮ ಪಾಪ ಎಲ್ಲ ಹೊಟ್ಟೋಗುತ್ತಂತೆ. ಭಗವಂತನನ್ನು ಕಳ್ಳ ಅಂತ ಖಂಡಿತ ಕರಿಬೇಡಿ ಅಂತ ವಾದರಾಜರು ಹೇಳ್ತಾರೆ. ಅವರ ಮನೆ ಪದಾರ್ಥ ಅವನು ತಿಂದರೆ ಯಾಕೆ ಕಳ್ಳ ಅಂತೀರಾ? ಆದ್ದರಿಂದ ನೀವೆಲ್ಲ ಕಳ್ಳರು ಅಂತ ಹೇಳಿ ಹೀಗೆ ನಾನಾ ರೀತಿಯ ಬಾಲ್ಯಲೀಲೆಗಳನ್ನೆಲ್ಲ ಭಗವಂತ ತೋರಿಸ್ತಾ ಇದ್ದಾನೆ ಅನ್ನೋ ಪರ್ಯಂತ ಭಗವಂತನ ಬಾಲ್ಯಲೀಲೆಗಳನ್ನೆಲ್ಲ ವರ್ಣನೆ ಮಾಡಿ, ನಾಳೆ ದಿವಸ ಭಗವಂತ ಕಾಳಿಂಗ ಮರ್ದನ ಮಾಡಿರ್ತಕ್ಕಂಥದ್ದು, ಕಾಡ್ಗಿಚ್ಚು ಪಾನ ಮಾಡಿರ್ತಕ್ಕಂಥದ್ದು, ಗೋವರ್ಧನೋದ್ಧಾರ, ಭಗವಂತ ಮಾಡಿದ ಅನ್ನಯಾಚನ ಪ್ರಸಂಗ, ಇದನ್ನೆಲ್ಲ ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಾರ್ಯಾರು ಹಿಂದೆ ಪ್ರಣವ ಸಂರಕ್ಷಣಾ ಪ್ರತಿಷ್ಠಾನಕ್ಕೆ ಕಾಣಿಕೆಯನ್ನು ಕೊಟ್ಟಿದ್ರಿ ಅವರಿಗೆಲ್ಲ ಪ್ರಸಾದ ತಂದಿದೆ. ದಯವಿಟ್ಟು ಅದನ್ನು ಪ್ರಸಾದವನ್ನು ಸ್ವೀಕಾರ ಮಾಡಿರಿ. ಯಾರು ಹಣ ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀರಾ ಅವರು ಕೂಡ ಕೊಡ್ಬೋದು. ಹೋದ್ಸಲ ನಾನು ಅಧಿಕ ಮಾಸದಲ್ಲಿ ಬಂದಾಗ ಕೆಲವರೆಲ್ಲ ಹೆಸರು ಅಡ್ರೆಸ್ಸು ಏನು ಕೊಟ್ಟಿರಲಿಲ್ಲ, ಬರೀ ಹಣ ಕೊಟ್ಬಿಟ್ಟಿದ್ರು. ಅದು ಯಾರ್ದು ಅಂತ ಗುರುತಿಸೋಕ್ಕೆ ಆಗಿಲ್ಲ. ಅಕಸ್ಮಾತ್ ಯಾರಾದರೂ ಹಣವನ್ನು ಕೊಟ್ಟು ಈಗ ನಾವು ಪ್ರಸಾದ ರಸೀದಿಯಲ್ಲಿ ಅವರ ಹೆಸರು ಬರದೇ ಇದ್ದರೆ
ನಾವು ಕೊಟ್ಟಿದ್ವಿ ಅಂತ ಹೇಳ್ರಿ. ಅದು ಹಾಗೆ ಇಟ್ಟಿದೆ, ಅದು ದುಡ್ಡು ಮಾತ್ರ ಬಂದ್ಬಿಟ್ಟಿದೆ, ಹೆಸರು ಕೊಟ್ಟಿಲ್ಲ. ತುಂಬ ಜನ ಹೆಸರು ಕೊಟ್ಟಿಲ್ಲ, ಅದಕ್ಕೆ ಆ ಹಣ ಹಾಗೆ ಇದೆ. ಯಾರು ನಾನು ಇಷ್ಟು ಹಣ ಕೊಟ್ಟಿದ್ದೀನಿ ಅಂತ ಹೇಳ್ತಾರೋ ಅವ್ರ ಹೆಸರಿಗೆ ಆ ರಸೀತಿ ಹಾಕಿಸ್ಬೋದು. ಈಗ ನಮಗೆ ಯಾವ್ದು ಅಕೌಂಟ್ ಬಂದು ಅದು ರೆಸಿಟ್ ಆಗಿದೆ, ಆ ರಸೀದಿನೂ ಕೊಡುತ್ತೆ, ಅದರ ಜೊತೆ ಪ್ರಸಾದನೂ ಕೊಡುತ್ತೆ. ಅದೆಲ್ಲ ಸ್ವೀಕಾರ ಮಾಡಿರಿ. ಯಾರಿಗೆ ಬಂದಿಲ್ಲ ಪ್ರಸಾದ, ಹಣ ಕೊಟ್ಟು ಪ್ರಸಾದ ಬಂದಿಲ್ಲದೆ ಇರೋರು ದಯವಿಟ್ಟು ನಿಮ್ಮ ಹೆಸರನ್ನು ಹೇಳಿ ತೊಗೊಳ್ರಿ ಅಂತ ಪ್ರಾರ್ಥನೆ ಮಾಡ್ತಾ, ಈಗ ಎಲ್ಲರಿಗೂ ಕೂಡ ಅದನ್ನು ಪ್ರಸಾದ ಕೊಡ್ತೀನಿ. ದಯವಿಟ್ಟು ಅದನ್ನು ಸ್ವೀಕಾರ ಮಾಡಿ. ಎಲ್ಲೆಲ್ಲಿ ನಮ್ಮ ಪ್ರಣವ ಸಂರಕ್ಷಣಾ ಕಾರ್ಯಕ್ರಮ ಆಗುತ್ತೆ ಅಲ್ಲೆಲ್ಲ ತಪ್ಪದೇ ಬರಬೇಕು. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಅದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ